ನಿನ್ನೆ ದಿವಸ ಈ ಜಗತ್ತಿನ ವಿಷಯ ನೋಡ್ತಾ ಕೊನೆ ಪದ್ಯಕ್ಕೆ ಬಂದಾಗ ಲೋಕದಿಂದ ನಿರ್ಲೋಕ ಅನ್ನೋ ಮಾತಕ್ಕೆ ನಿಲ್ಲಿಸಿದ್ವಿ. ಫ್ರಮ್ ದಿ ನೋನ್ ಟು ದ ಅನ್ನೋನ್ ಅನ್ನೋ ಹಾಗೆ ಲೋಕದ ವ್ಯವಹಾರದಿಂದ ಅನುಭವವನ್ನು ಪಡೆದು ಲೋಕವನ್ನು ಮೀರಿದಂಥ, ಲೋಕವನ್ನು ನಿರ್ವಹಿಸುವಂಥ, ನಿಗ್ರಹಿಸುವಂಥ ಶಕ್ತಿಯ ಕಡೆಗೆ ಮನಸ್ಸು ಮಾಡೋದು ಉದ್ದೇಶ ಅಂತ. ಮುಂದೆ ಒಂದು ಚೆನ್ನಾಗಿರೋ ಮಾತು ಡಿ ವಿ ಜಿ ತರ್ತಾರೆ. ಈ ಲೋಕದ ವ್ಯವಹಾರದಲ್ಲಿ, ಲೋಕದ ವಿಚಾರದಲ್ಲಿ 3 ಜನ ಭಾಗಸ್ಥರಿದ್ದಾರಂತೆ. 3 ಜನರು ಜೊತೆಗೆ ಸೇರಿ ಜೀವನ ನಡೆಸ್ತಾರೆ, ಜಗತ್ತನ್ನು ನಡೆಸ್ತಾರೆ. ಆದರೆ 3ರಲ್ಲಿ ಒಬ್ಬ ಹೆಚ್ಚು ಪ್ರಭಾವಶಾಲಿಯಾದಂಥ ವ್ಯಕ್ತಿ ಇದ್ದಾನೆ. ಅವ್ರು ಯಾರು 3 ಜನ ಅಂತ ನೋಡೋಣ. ಪದ್ಯ 820 820. ಜೀವನ ವ್ಯಾಪಾರ ಮೂವರ ಒಟ್ಟು ವಿಚಾರ, ಭಾವಿ ಪೊಡೆ ನೀನು ಜಗ ಇನ್ನೊಂದು ಅದೃಷ್ಟ, ಆವಗಂ ಮೂರನೆಯ ಭಾಗಸ್ಥನಿಚ್ಛೆ ಬಲ, ಈ ವಿವರ ಅರಿಯ ಸುಖ ಮಂಕುತಿಮ್ಮ. 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಭಾಗಸ್ಥರು 3 ಜನ ಇದ್ದಾರೆ. ಜೀವನ ವ್ಯಾಪಾರದಲ್ಲಿ ಮೂವರ ಒಟ್ಟು ವಿಚಾರ, 3 ಜನ ಸೇರಿಕೊಂಡು ಜೀವನ ನಡೆಸ್ತಾರೆ. ಅವ್ರು ಯಾರಪ್ಪ ಅಂದರೆ ವಿಚಾರಿಸುವಡೆ, ಭಾವಿಸುವಡೆ, ನೀನು ಅಂದರೆ ಜೀವ, ಇನ್ನೊಂದು ಜಗತ್ತು, ಮೂರನೆಯದು ಅದೃಷ್ಟ. ಜೀವ, ಜಗತ್ತು, ಅದೃಷ್ಟ, ಈ 3 ಸೇರಿ ಜಗತ್ತು ನಡೆಸ್ತಾ ಇದೆ ಅಂತ. ಆ 3ರಲ್ಲಿ ಕೂಡ ಎಲ್ಲರೂ ಒಂದೇ ಶಕ್ತಿಯವರಿಲ್ಲ. ಅವರು ಆವಾಗಂ 3 ಜನ ಪಾರ್ಟ್ನರ್ಸ್ ಇದ್ದರೂ ಕೂಡ, ಹಾಗಾದರೂ ಕೂಡ ಮೂರನೆಯ ಭಾಗಸ್ಥನಿಚ್ಛೆ ಬಲ. ಆ 3ನೇ ಭಾಗಸ್ಥ ಇದ್ದಾನಲ್ಲ, ಅವನ ಇಚ್ಛೆನೇ ಜೋರು. ಈಗ ಸಾಮಾನ್ಯವಾಗಿ ಬಿಸ್ನೆಸ್ಸಲ್ಲಿ ಬರುತ್ತೆ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ. ಪಾರ್ಟ್ನರ್ಸ್ ಇರ್ತಾರೆ, ಒಬ್ಬ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ತಾರೆ, ಉಳಿದವ್ರು ಡೈರೆಕ್ಟರ್ಸ್ ಇರ್ತಾರೆ. ಕೆಲಸ ಮಾಡೋದಲ್ಲ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರೇ. ಕೆಲವೊಂದು ಕಡೆ ಅವ್ರು ಮಾಡ್ತಾರೆ, ಅವರೆಲ್ಲ ಕೆಲಸ ಮಾಡಿ ಸಿಗ್ನೇಚರ್ ಕಳಿಸ್ಬಿಡ್ತಾರೆ. ಅವ್ರ ಕಡೆ ಸಿಗ್ನೇಚರ್ ಮಾಡೋದು ಒಂದೇ ಗೊತ್ತು ಅವರಿಗೆ, ವ್ಯವಹಾರ ನಡೆಸೋದೆಲ್ಲ ಇವರು. ಹೀಗೆ ಇಂಪಾರ್ಟೆಂಟ್ ಪಾರ್ಟ್ನರ್ ಒಬ್ಬರಿದ್ದಾನೆ. ಯಾರ ಇಚ್ಛೆಯಿಂದ ಹೆಚ್ಚು ಜಗತ್ತು ನಡೀತದೋ ಅವನು ದೊಡ್ಡ ಭಾಗಸ್ಥ. ಅದಕ್ಕೆ ಹೇಳ್ತಾರೆ, ನಾವು ತಿಳ್ಕೊಳ್ಬೇಕಾದ್ದೇನೆಂದರೆ, ನಾನು ಇದ್ದೇನೆ ಜಗತ್ತಲ್ಲಿ, ಜಗತ್ತು ಇದೆ, ಈ 3ನೇದ್ದು ಭಾಗಸ್ಥ ಇದ್ದಂತಲ್ಲ ಅವನ ಅದೃಷ್ಟ. ಕೊನೆಗೆ ಅವನು ಹೇಳಿದ ಹಾಗೆ ಆಗೋದು. ನಾನು ಇಷ್ಟಪಟ್ಟದ್ದಾಗ್ಬೋದು ಅಥವಾ ಜಗತ್ತು ಹೇಳಿದ್ದಾಗ್ಬೋದು, ಅದರ ಮುಖ್ಯ ನಮಗಿರಬೇಕಾದದ್ದು ಅದೃಷ್ಟ ಅಂತ. ಈ ಮಾತನ್ನು ದುರ್ಯೋಧನ ಮಹಾಭಾರತದಲ್ಲಿ ಚೆನ್ನಾಗಿ ಹೇಳ್ತಾನೆ. ನಮ್ಮಲ್ಲಿ ಏನು ಕಮ್ಮಿ ಇದೆ? ಕೌರವರ ಶಕ್ತಿಯಲ್ಲಿ ಏನು ಕಮ್ಮಿ ಇದೆ? ಕೌರವರ ಶಕ್ತಿಯಲ್ಲಿ ಏನೂ ಕಮ್ಮಿ ಇಲ್ಲ. ಅವನು ಹೇಳ್ತಾನೆ, ನಮ್ಮಲ್ಲಿ ಒಬ್ಬೊಬ್ಬರು ಇದ್ದಾರಲ್ಲ ಅತಿರಥ ಮಹಾರಥರು, ದೊಡ್ಡ ದೊಡ್ಡವರಿದ್ದಾರೆ ಅಂದರೆ, ಒಬ್ಬ ಭೀಷ್ಮ ಸಾಲದೆ, ಒಬ್ಬ ಭೀಷ್ಮ ಸಾಕಲ್ಲ. ಭೀಷ್ಮ ಇಚ್ಛಾಮರಣಿ, ತಾನು ಬೇಕಂದಾಗ ಸಾಯ್ಬೋದು. ಅವನು ಮನಸ್ಸು ಮಾಡಿದರೆ ಪಾಂಡವರನ್ನೆಲ್ಲ ನಾಶ ಮಾಡ್ಬೋದಾಗಿತ್ತು. ದ್ರೋಣ ಇವರಿಗೆಲ್ಲ ಬಿಲ್ಲು ಬಾಣ ಹಿಡಿಯೋಕೆ ಕಲಿಸಿದವನೇ ಅವನು. ಅಶ್ವತ್ಥಾಮ ಚಿರಂಜೀವಿ, ಆತ ಇದ್ದಾನೆ. ಒಬ್ಬರಿಗಿಂತ ಒಬ್ಬರು ಜೋರಾಗಿರೋ ಅಂತ ಹೇಳ್ತಾರೆ. ಕರ್ಣ ಇದ್ದಾನೆ, ಪರಶುರಾಮ ಶಿಷ್ಯ ಆತ. ಇಂಥವರೆಲ್ಲ ಇದ್ದರೂ ಕೂಡ ಯಾಕೆ ಸೋಲ್ತು ಹೋಗ್ತೀವಿ ನಾವು ಅಂತ ಅಶ್ವತ್ಥಾಮನ ಕೇಳ್ತಾನೆ. ಕೊನೆಗೆ ಅಶ್ವತ್ಥಾಮ ಹೇಳ್ತಾನೆ, ಎಲ್ಲ ಇದೆಯಪ್ಪ ನಿನ್ನ ಕಡೆಗೆ, ಅದೃಷ್ಟ ನಿನ್ನ ಕಡೆ ಇಲ್ಲ, ದೈವ ಬಲ ನಿನ್ನ ಕಡೆ ಇಲ್ಲ. ಅದೃಷ್ಟೊಂದು ದೈವ ಬಲ ಅಂತ ಕರಿಬೇಕು. ಕರ್ಣ ಸಾಯುವಾಗಿ ಹೇಳುವಂಥ ಮಾತು ಅದ್ಭುತವಾಗಿ ಹೇಳ್ತಾನೆ. ಅರ್ಜುನನ ಬಾಣ ನೆಟ್ಟು ಪ್ರಾಣ ಹೋಗೋದಿಲ್ಲ ಒಂದು. ಆಗ ಕೃಷ್ಣ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಹೋಗ್ಬಿಟ್ಟು, ನನಗೆ ದಾನ ಕೇಳೋಕೆ ಬಂದಿದ್ದೀನಿ, ಕೊಡ್ತೀಯಾ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಎಂಥ ಸಮಯಕ್ಕೆ ಬಂದಿಯಪ್ಪ ನೀನು? ಕೊಡೋ ಕಾಲದಲ್ಲಿ ಬಂದಿದ್ದರೆ ಏನಾದರೂ ಕೊಟ್ಟುಬಿಡ್ತಿದ್ದೆ. ನನ್ನ ಕಡೆ ಕೊಡೋಕೆ ಏನಿದೆ ಈಗ? ಕೊಡೋಕೆ ಬಿಡು, ನಿನಗೆ ಧಾರೆ ಎರೆದು ಕೊಡೋದಕ್ಕೆ ನೀರು ಕೂಡ ಇಲ್ಲ ನನ್ನ ಕಡೆಗೆ ಅಂತ ಹೇಳ್ತಾನೆ. ಆ ಕೃಷ್ಣ ಹೇಳ್ತಾನೆ, ಆ ಕಡೆ ಈ ಕಡೆ ಯಾಕಪ್ಪ ನೀರು ನೋಡ್ತೀಯ ನೀನು? ನಿನ್ನ ಹೃದಯದಲ್ಲಿ ಇದೆಯಲ್ಲ ಅಮೃತ ಕಲಶ, ಅದನ್ನು ತೆಗೆದುಕೊಡು ಅಂತ. ಆಗ ತಕ್ಷಣ ಕರ್ಣನಿಗೆ ಗೊತ್ತಾಯ್ತು, ಇವನು ಕೃಷ್ಣ ಇವನು ಅಂತ. ನನ್ನ ಹೃದಯದಲ್ಲಿ ಅಮೃತ ಕಲಶ ಇರೋದು ಇನ್ನು ಯಾರಿಗೆ ಗೊತ್ತು? ನಕ್ಕೊಂಡು ಹೇಳ್ತಾನೆ, ಎಷ್ಟು ಅದ್ಭುತ ಮನುಷ್ಯ ಅಂತ ಹೇಳ್ತಾನೆ, ನನಗೆ ನಾನು ಸಾಯ್ತೀನಿ ಅಂತ ಕೆಟ್ಟ ಅನಿಸಿಲ್ಲ ನನಗೆ. ಎಂಥ ದುರ್ದೈವಿ ನನ್ನ ಸ್ನೇಹಿತ ದುರ್ಯೋಧನ ಅಂತ ಬೇಜಾರಾಗುತ್ತೆ, ಅವನಿಗೋಸ್ಕರ ಬೇಜಾರಾಗ್ತದೆ. ದೈವ ಇದ್ದು ದೈವ ವಿಹೀನ ಆದಂಥ ಮನುಷ್ಯ. ಶೌರ್ಯ ಕಮ್ಮಿ ಇತ್ತ ದುರ್ಯೋಧನಂದು. ಗದಾಯುದ್ಧ ಪರ್ವಕ್ಕೆ ಬನ್ನಿ ನೀವು, ಮಹಾಭಾರತ ಗದಾಯುದ್ಧಕ್ಕೆ ಪರ್ವಕ್ಕೆ ಬಂದಾಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಮೂರ್ಖತನ ಮಾಡ್ತಾನೆ ಕೆಲಸ.
ಅಲ್ಲಿ ಧಾರಾಳಿ ಮನುಷ್ಯ. ದುರ್ಯೋಧನ ನೀರಿಂದ ಎದ್ದು ಬಂದ ತಕ್ಷಣ, ಸರೋವರದಿಂದ ಎದ್ದು ವೈಶಂಪಾಯನೇಶ್ವರ ಹೊರಗೆ ಬಂದ ತಕ್ಷಣ ಹೇಳ್ತಾನೆ, ನೋಡು ದುರ್ಯೋಧನ, ಯುದ್ಧ ಮಾಡು, ನಾವು 5 ಜನ ಇದ್ದೀವಿ, 5ರಲ್ಲಿ ಯಾರನ್ನಾದರೂ ಒಬ್ಬರನ್ನ ಆರಿಸ್ಕೋ ಯುದ್ಧಕ್ಕೆ ನಿನ್ನ ಜೊತೆಗೆ, ಅಷ್ಟಕ್ಕೆ ನಿಲ್ಲೋಲ್ಲ. ಅಕಸ್ಮಾತ್ತಾಗಿ ನಮ್ಮಲ್ಲಿ ನಿಮ್ಮ ಯಾರನ್ನ ಆರಿಸ್ಕೋತೀಗ ಆರಿಸ್ಕೋ ನೀನು, ನಮ್ಮವರು ಸೋತ್ರೆ ಉಳಿದವರು 4 ಜನ ನಿನಗೆ ದಾಸರಾಗಿರ್ತೇವೆ, ನೀನು ಗೆದ್ದರೆ ನಾವು ದಾಸರಾಗಿರ್ತೇವೆ, ನಾವು ಗೆದ್ದರೆ ಜಮೀನಿಗೆ ಒಡೆಯರಾಗ್ತೀವಿ, ನಾವು ದೇಶಕ್ಕೆ ಒಡೆಯರಾಗ್ತೀವಿ ಅಂತ. ಆದರೆ ಅವನು ದೊಡ್ಡತನ ನೋಡಿ ದುರ್ಯೋಧನ ಅಂತ ಹೇಳ್ತಾನೆ, ಛೇ ನಿನ್ನ ಜೊತೆಗೆ ಯುದ್ಧ ಮಾಡೋಕ್ಕೆ ಮನಸ್ಸೇ ಬರಲ್ಲ ನನಗೆ. ಧರ್ಮರಾಜ ಹೇಳ್ತಾನೆ, ನಿನ್ನ ಜೊತೆಗೆ ಏನು ಯುದ್ಧ ಮಾಡೋದು, ಮನಸ್ಸೇ ಬರಲ್ಲ. ಅರ್ಜುನ ಸಣ್ಣವನು, ಅವರಿಬ್ಬರು ಅಂತೂ ಪಾಪ, ಅವ್ರು ಜಗಳಾಡೋಕ್ಕೆ ಮನಸ್ಸು ಬರಲ್ಲ. ನಾನು ಏನಾದರೂ ಆರಿಸ್ಕೊಂಡ್ರೆ ಅವನು ನಾಗಾಯತದ ಬಲ ಅಂತ ಹೇಳ್ತಾರಲ್ಲ, ಭೀಮ ಸಹಸ್ರ ಆನೆ ಬಲದವನು ಅಂತ, ಅವನು ಪರೀಕ್ಷೆ ಮಾಡ್ತೀನಿ, ಅವನು ಕಂಡ್ರೆ ರಕ್ತ ಕುದೀತಿದೆ ನಂದು ಅಂತ. ಅದಾದ ತಕ್ಷಣ ಕೃಷ್ಣ ಧರ್ಮರಾಜನ ಎಡಗಡೆ ಕಳ್ಕೊಂಡು ಬೈತಾನೆ, ಮೂರ್ಖ ಅಂತಾನೆ, ಎಂಥ ಹುಚ್ಚು ಕೆಲಸ ಮಾಡಿದ್ಯಲ್ಲ ನೀನು. ಅವನು ಬಂದ ತಕ್ಷಣ ನೀವು ಆಫರ್ ಮಾಡಿಬಿಡೋದ ಇದನ್ನು, ಯಾರನ್ನಾದ್ರೂ ಆರಿಸ್ಕೋ ಅಂತ. ನಕುಲನ್ನು ಆರಿಸ್ಕೊಂಡಿದ್ರೆ ಮೊದಲು ನಿನಗೆ ಅವನಿಗೆ ಹೇಳ್ತಾನೆ, ನೀನು ಆರಿಸ್ಕೊಂಡಿದ್ರೆ ಗತಿ ಏನಾಗ್ತಿತ್ತು ನಿಂದು ಅಂತ ಹೇಳಿಬಿಟ್ಟು ಒಂದು ಮಾತನ್ನು ಹೇಳ್ತಾನೆ. ಇವತ್ತು ದುರ್ಯೋಧನನ ಕೈಯಿಂದ ಭೀಮ ಬದುಕ್ತಾನೆ ಅನ್ನೋ ನಂಬಿಕೆ ಇಲ್ಲ ನನಗೆ. ಒಳಗೆ ಕೆಚ್ಚಿದೆ ನೋಡಿ, 100 ಜನ ಸತ್ತೋಗಿದ್ದಾರೆ ತಮ್ಮ ಪರ್ಕಿಯವರು, ಮಕ್ಕಳು ಸತ್ತೋಗಿದ್ದಾರೆ, ಒಬ್ಬನೇ ಉಳಿದಿದ್ದಾನೆ. ಅವನಿಗೆ ನಥಿಂಗ್ ಟು ಲೂಸ್, ಅದು ಇಂಗ್ಲೀಷ್ ನಥಿಂಗ್ ಟು ಲೂಸ್. ಅವ್ನು ಕಳ್ಕೊಳ್ಳೋದೇನಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ ಅವನೀಗ. ಅವನಿಗಿರೋದು ರೋಷ ಒಂದೇನೆ. ಅವನು ಶೂರಾನು ಹೌದು, ಆ ಶೌರ್ಯ ಜೊತೆಗೆ ರೋಷ ಸೇರ್ಕೊಂಡಿದೆಯಲ್ಲ, ಇವತ್ತು ಭೀಮ ಉಳಿತಾನೆ ಅಂತ ಹೆದರಿಕೆ ಇದೆ ನನಗೆ ಅಂತ. ಕೊನೆಗೆ ಆಗೋದೇ ಹಾಗೆ, ಭೀಮನಿಗೆ ಪೆಟ್ಟು ಬಿದ್ದಾಗ ಅವನಿಗೆ ಅದೇ ಹಾಕಿ ಗಾಳಿ ಆಡಿಸ್ತಾನೆ, ಇವ್ನ ಮೇಲೆ ಏಳು ಮೇಲೆ ಅಂತ ಭೀಮನಿಗೆ. ಕಡೆಗೆ ಕೃಷ್ಣನ ಸಲಹೆ ಮೂಲಕ, ಅದು ಕೃಷ್ಣ ಇಲ್ಲದೆ ಹೋದರೆ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾನೆ, ಅದೃಷ್ಟ ಬಲ ಹೊಂದಿದೆ ಇವರಿಗೆ, ದೈವ ಬಲ ಹೊಂದಿದೆ ಇವ್ರ ಕಡೆಗೆ. ಉಳಿದದ್ದು ಎಲ್ಲ ಇತ್ತು ದುರ್ಯೋಧನನ ಕಡೆಗೆ, ಆಸ್ತಿ ಇತ್ತು, ಅಧಿಕಾರ ಇತ್ತು, ಸೈನ್ಯ ಇತ್ತು. 7 ಅಕ್ಷೋಹಿಣಿ ಇವರ ಕಡೆ ಆದರೆ 11 ಅಕ್ಷೋಹಿಣಿ ಅವರ ಕಡೆಗೆ. ಆದರೆ ಕೊನೆಗೆ ಪಾಂಡವರೇ ಗೆದ್ದರು ಅಂತ. ಅದಕ್ಕೆ ದೈವ ಒಂದಿಲ್ಲದೆ ಹೋದರೆ ಇನ್ನೇನೂ ಆಗೋದಿಲ್ಲ ಅಂತ. ಎಲ್ಲವೂ ಇರಬಹುದು, ದೈವ ಇಲ್ಲ. ಅದಕ್ಕೆ ಅಂತೀವಿ ನೋಡಿ, ಎಲ್ಲ ಇದೆ ರೀ, ದೈವ ಇಲ್ಲ ಪಾಪ ಅವನಿಗೆ ಅಂತ. ಅಂದರೆ 3 ಜನ ಇದ್ದೇವೆ, ಕೆಲಸ ಮಾಡುವಂಥ ವ್ಯಕ್ತಿ ಇದ್ದಾನೆ, ಅವನಿರುವಂಥ ಜಗತ್ತಿದೆ, ಇದು ಎರಡಕ್ಕೂ ಕಾಣದ ಹಾಗೆ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇದೆಯಲ್ಲ, ಅದು ಅದೃಷ್ಟ. ಅದಕ್ಕೆ ಹೇಳ್ತಾನೆ, ಆ 3ನೇ ಭಾಗಸ್ಥನಿಚ್ಛೆ ಬಲ, ಈ ವಿವರ ಅರಿಯ ಸೊಗ ಮಂಕುತಿಮ್ಮ. ವಿವರ ತಿಳ್ಕೊಳ್ರಿ, ಇದನ್ನು ಭಾಳ ಹಾರಾಡ್ತೀವಿ ನಾವು, ಮಾಡಿಬಿಡ್ತೀವಿ, ಅದನ್ನು ಸಾಧಿಸ್ಬಿಡ್ತೇನೆ, ಇದನ್ನು ಸಾಧಿಸ್ಬಿಡ್ತೇನೆ ಅಂತ ಪ್ರಯತ್ನ ಮಾಡೋಕ್ಕೇನೂ ತೊಂದರೆ ಇಲ್ಲ. ಸಹಾಯ ತಗೋ, ಜಗತ್ತಿನ ಸಹಾಯ ತಗೋ. ಆದರೆ ಒಂದು ಮಾತು ನೆನ್ಪಿಟ್ಕೋ, ನಿನ್ನ ಶಕ್ತಿ ಮಿತ, ಜಗತ್ತಿನ ಸಹಾಯ ಇದೆಯಲ್ಲ ಅದು ಮಿತವೇ. ಅದು ಮಿತ ಇದ್ದು 3ನೇ ಭಾಗಸ್ಥ ಅದೃಷ್ಟ ಹೆಚ್ಚಾಗಿದ್ದರೆ ಆಗಲೂ ಬದುಕ್ತೀಯ ನೀನು. ಇವೆರಡೂ ಹೆಚ್ಚಾಗಿ ಅದೃಷ್ಟ ಕಮ್ಮಿ ಇದ್ದರೆ ನೀನೇನು ಮಾಡಿದರೂ ಗೆಲ್ಲೋಲಿಲ್ಲ. ಅದಕ್ಕೆ 3ನೇ ಭಾಗಸ್ಥ ನಿಚ್ಛೆ ಬಲ, ಈ ವಿವರ ಅರಿಯ ಸುಖ ಮಂಕುತಿಮ್ಮ, ವಿವರ ಮರಿಬಾರದು ಅಂತ. ಈ ಜಗದ ವೃದ್ಧಿಗೆ, ಈ ಸಾಫಲ್ಯಕ್ಕೆ ನಾವೇನಾದರೂ ಮಾಡಬಹುದಾ, ಇದಕ್ಕೆ ಹಾದಿ ಏನು ಅಂತ ಭಾಳ ಸುಂದರವಾದ ಮಾತನ್ನು ಹೇಳ್ತಾರೆ. 857 857 ಸತತ ಮಾರ್ಗಣೆ ಸಿದ್ಧಿಯದಂತಿರಲಿ, ಮಾರ್ಗಣೆಯ ಗತಿ ಮನುಜಲೋಕಕ್ಕೆ. ಜಗದ ಜೀವವದು ಕೃತಕಾಮರೆಲ್ಲರಾದೊಡೆ, ಕೃತ್ಯ ಉಳಿಯದೊಡೆ, ಕಥೆ ಮುಗಿಯೋದಲ್ಲ ಜಗಕ್ಕೆ ಮಂಕುತಿಮ್ಮ. ಎಷ್ಟು ಸುಂದರವಾದ ಮಾತು. ಸತತ ಮಾರ್ಗಣೆ ಅಂದರೆ ಹುಡುಕಾಟ, ಬೆದಕಾಟ ಅಂತೀವಲ್ಲ, ಹುಡುಕಾಡ್ಕೊಂಡಿರುವಂಥದ್ದು. ಸತತ ಮಾರ್ಗಣೆ, ನಾವು ಜಗತ್ತಿಗೆ ಮಾಡಬೇಕಾದದ್ದು ಏನು ಗೊತ್ತಾ, ಒಂದೇ ಮಾಡಿ, ಸತತ ಪರಿಶ್ರಮ, ಹುಡುಕಾಡ್ತಾ ಇರಬೇಕು ಸಾಧನೆಗೋಸ್ಕರ. ಅದೊಂದು ಮಾಡಿ. ಸಿದ್ಧಿ ಆಗಲಿ, ಸಿದ್ಧಿ ಅಂತಿರಲಿ, ಸಿದ್ಧಿ ಆದರೂ ಸರಿ. ಆದರೆ ಸಿದ್ಧಿಗಿಂತ ಮುಖ್ಯವಾದದ್ದು ಸಿದ್ಧಿಗೋಸ್ಕರ ಪ್ರಯತ್ನ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ, ಎಂಡ್ ಈಸ್ ನಾಟ್ ಇಂಪಾರ್ಟೆಂಟ್, ಎಂಡ್ ಈಸ್ ಇಂಪಾರ್ಟೆಂಟ್ ಆಲ್ ರೈಟ್, ಮೋರ್ ದೆನ್ ದಿ ಎಂಡ್ ದ ಮೀನ್ಸ್ ಈಸ್ ಇಂಪಾರ್ಟೆಂಟ್. ಹೇಳ್ತಾರೆ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗು. ಅದಕ್ಕೆ ಸ್ಪೋರ್ಟ್ಸಲ್ಲಿ ಒಂದು ಮಾತು ಬರ್ತದೆ, ವಿನ್ನಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಪ್ಲೇಯಿಂಗ್ ಇನ್ ದ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ಮನ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಇಲ್ಲಿ ನೀ ಗೆದಿತೀಯಲ್ಲ, ಸಿದ್ಧಿ ಮಾಡ್ತೀಯ ಅಂತಿಲ್ಲ. ಸಿದ್ಧಿ ಮಾಡದೆ ಹೋದರೂ ಕೂಡ ಆ ಸಿದ್ಧಿಯ ಕಡೆಗೆ ಮುಖ ಮಾಡಿ ನೀನು ಪರಿಶ್ರಮ ತೋರಿಸಿದೆಯಲ್ಲ, ಆ ಹುಡುಕಾಟ ತೋರಿಸಿಲ್ಲ, ಅದು ಮುಖ್ಯ. ಅದಕ್ಕೆ ಹೇಳ್ತಾರೆ, ಮಾರ್ಗಣೆಯ ಗತಿ ಮನುಷ್ಯ ಲೋಕಕ್ಕೆ. ಈ ಹುಡುಕಾಟನೇ ಮನುಷ್ಯ ಲೋಕಕ್ಕೆ ಒಂದು ಗತಿ ಇರುತ್ತೆ. ಜಗದ ಜೀವವದು, ಈ ಜಗತ್ತಿನ ಜೀವ ಅಂದರೆ ಆ ಹುಡುಕಾಟ. ಅಂದರೆ ಕಳ್ಕೊಂಡದ್ದು ಹುಡುಕಾಡುವುದಿಲ್ಲ, ಹೊಸದನ್ನು ಹುಡುಕಾಡುವಂಥದ್ದು, ಸಿದ್ಧಿಯ ಕಡೆಗೆ ಮುಖ ಮಾಡಿ ಹುಡುಕಾಡುವಂಥದ್ದು, ಬೆದಕಾಡುವಂಥದ್ದು, ಶ್ರಮ ಪಡುವಂಥದ್ದು, ಇದು ಇರಬೇಕು. ಇದೇ ಜಗತ್ತಿನ ಜೀವ.
ಮುಂದಿನ ಸಾಲು ತುಂಬ ಮುಖ್ಯವಾದಂಥ ಸಾಲು. ಕೃತಕಾಮರೆಲ್ಲರಾದೊಡೆ ಕೃತ್ಯ ಉಳಿಯದೊಡೆ ಕಥೆ ಮುಗಿಯುವುದಲ್ಲ ಜಗಕ್ಕೆ ಮಂಕುತಿಮ್ಮ. ಎಲ್ಲರೂ ಕೃತಕಾಮರಾದರೆ ಹೇಗೆ ಅಂತ. ಕೃತಕಾಮರು ಅಂದರೆ ತಮ್ಮ ಇಚ್ಛೆ ಪೂರೈಸ್ಕೊಳ್ಳುವಂಥವ್ರು. ನಮ್ಮ ಕೆಲಸ ಆದರೆ ಸಾಕು, ಉಳಿದವ್ರ ಚಿಂತೆ ನಮಗೆ ಯಾಕೆ. ಎಲ್ಲರೂ ಕೃತಕಾಮರಾದರೆ ತನ್ನ ಕೆಲಸ ಮಾಡ್ಕೊಂಡು ಹೋದರೆ, ಕೃತ್ಯ ಉಳಿಯೋದೊಡೆ ನೀನು ಮಾಡಿದ ಕೆಲಸ ಹಿಂದೆ ಬಿಟ್ಟು ಹೋಗದೇ ಇದ್ದರೆ ಕಥೆ ಮುಗಿಯುವುದಲ್ಲ ಜಗಕ್ಕೆ ಮಂಕುತಿಮ್ಮ. ಜಗತ್ತು ಉಳಿಯೋದು ಹೇಗೆ? ಜಗತ್ತೇ ಉಳಿಯೋದಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ ತಾವು. ಒಂದು ಮಾತು ಒಳ್ಳೇದು ಬರ್ತದೆ. ಜಗತ್ತನ್ನು ನಾವು ಬಿಡುವಾಗ, ಜಗತ್ತನ್ನು ನಾವು ಬಿಟ್ಟು ಹೋಗೋ ದಿವಸ ಬಂದಾಗ ಹೇಳ್ತಾರೆ, ಯಾವುದು ಸಾರ್ಥಕ ಜೀವ ಅಂದರೆ, ನಾನು ಭೂಮಿಗೆ ಬಂದಾಗ ಜಗತ್ತು ಹೇಗಿತ್ತೋ ಅದು ನಾನು ಹೋಗುವಾಗ ಕೊಂಚವಾದರೂ ನನ್ನಿಂದ ಒಳ್ಳೆಯದಾಗಿದ್ದರೆ ಅದು ಸಾರ್ಥಕ ಬದುಕು. ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ. ನಾನು ಎರವಲಾಗಿ ತೊಗೊಂಡಿದ್ದೇನೆ. ನನ್ನ ಹಿಂದಿನ ತಲೆಮಾರಿನವರು ಜಗತ್ತನ್ನು ನನಗೆ ಕೊಟ್ಟಿದ್ದಾರೆ, ಮುಂದಿನ ತಲೆಮಾರಿಗೆ ಒಪ್ಪಿಸು ಅಂತ ಕೊಟ್ಟಿದ್ದಾರೆ. ನಾನು ತೊಗೊಂಡಾಗ ಜಗತ್ತು ಹೇಗಿತ್ತೋ ನಾನು ಮತ್ತೊಬ್ಬರಿಗೆ ಒಪ್ಪಿಸುವಾಗ ಒಂದು ಗುಲಗಂಜಿ ತೂಕ ಆದರೂ ಅದು ಹೆಚ್ಚಿನ ಬೆಲೆ ಬಾಳುವಂಥದ್ದಾಗಿದ್ದರೆ ನನ್ನಿಂದಾಗಿ ನನ್ನ ಜೀವನ ಸಫಲ. ನನ್ನಿಂದಾಗಿ ಜಗತ್ತಿಗೆ ಏನಾದರೂ ವಿಶೇಷ ಬೆಲೆ ಬರದೇ ಹೋದರೆ ನನ್ನ ಬದುಕಿದ್ದು ವ್ಯರ್ಥ. ಅದಕ್ಕೆ ಹೇಳ್ತಾರೆ ಅದನ್ನು, ಎಲ್ಲರೂ ಕೃತಕಾಮರಾಗಿ ಕೃತ್ಯ ಉಳಿಯೋದೊಡೆ ಮಾಡಿದ ಕೆಲಸ ಉಳಿದೇ ಹೋದರೆ. ಕಲ್ಪನೆ ಮಾಡಿಕೊಳ್ಳಿ, ಇವತ್ತಿಗೆ ಬೆಲ್ ಫೋನ್ ಮಾಡದೆ ಹೋಗಿದ್ದರೆ, ಯಾವನೊಬ್ಬರು ಕಷ್ಟಪಟ್ಟು, ಎಕ್ಸಾಂಪಲ್ ಹೇಳ್ತಿದ್ದೇನೆ, ಚಾರ್ಲ್ಸ್ ಗುಡಿಯರ್ ಅಂತ, ಈ ಗುಡಿಯರ್ ಟಯರ್ ಬರುತ್ತಲ್ಲ, ಗುಡಿಯರ್ ಟಯರ್ಸ್ ಅಂತ ಬರುತ್ತೆ. ತಾವು ನೋಡಬೇಕು ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂಥೇಳಿ. ಅವನು ಇದೇ ಹುಡುಕಾಟ ಮಾಡಿದಂಥ ಮನುಷ್ಯ. ರಬ್ಬರ್ ಗಿಡದಿಂದ ಬರುವಂಥದ್ದು ಹಾಲು, ಅದನ್ನು ಗಟ್ಟಿ ಮಾಡಿ ತುಂಬ ಮೃದುವಾಗಿರುವಂಥದ್ದು. ಅದರಿಂದ ಏನು ಪ್ರಯೋಜನ ಇಲ್ಲ. ತುಂಬ ಮೆದುವಾಗಿದ್ದರೆ ಬಹಳ, ಆದರೆ ರಬ್ಬರ್ ತೊಗೊಂಡು ಪೆನ್ಸಿಲ್ ಬರೆದದನ್ನು ಅಳಿಸ್ಬೋದಪ್ಪ. ಅವನು ಇದನ್ನು ಗಟ್ಟಿ ಮಾಡೋದು ಹೇಗೆ ಅಂತ ಚಿಂತೆ ಮಾಡಿದ. ನೀವು ನಂಬಲಿಕ್ಕಿಲ್ಲ, ಅವನು ರಬ್ಬರ್ ವಾಸನೆ ಕುಡಿದು ಅದ್ರ ಜೊತೆಗೆ ಇದ್ದು ಪ್ರಯೋಗ ಮಾಡಿ ಅವನ ಟ್ಯೂಬರ್ಕ್ಯುಲೋಸಿಸ್ ಆಯಿತು, TB ಆಯಿತು. ಅವನು ಗೊತ್ತು ಕೂಡ ಇಲ್ಲ, ಚಿಂತೆ ಕೂಡ ಮಾಡಿಲ್ಲ ಅವನು ಟ್ಯೂಬರ್ಕ್ಯುಲೋಸ್ ಆಗಿದೆ ಅಂಥೇಳಿ. ಒಂದು ಸಲ ರಕ್ತ ವಾಂತಿ ಮಾಡ್ಕೋಬೇಕಾದ್ರೆ ಹೇಳಿದ್ರಂತೆ, ಏನೂ ಆಗಿ ಡಾಕ್ಟ್ರಿಗೆ ತೋರಿಸು ಅಂತ. ಡಾಕ್ಟ್ರಿಗೆ ತೋರಿಸೋದು ಆಮೇಲೆ ರಬ್ಬರ್ ಗಟ್ಟಿ ಮಾಡೋದು ಹೇಗೆ ನೋಡ್ತೀನಿ ಅಂತ ಕಷ್ಟಪಟ್ಟು ಒಂದು ಸಲ ಒಂದು ಕಿರಾಣಿ ಅಂಗಡಿಗೆ ಹೋಗಿದ್ದಾನೆ, ದಿನಸಿ ಅಂಗಡಿಗೆ ಹೋಗಿದ್ದಾನೆ ಆ ರಬ್ಬರ್ ತೊಗೊಳೋದಕ್ಕೆ. ಅಂಗಡಿಯಲ್ಲಿ ರಬ್ಬರ್ ಸಿಕ್ಕೋದು, ಆ ರಬ್ಬರ್ ಕೊಡು ಅಂದಂತೆ. ಅವನು ಕೊಡಬೇಕಾದ್ರೆ ಕೈಯಿಂದ ಜಾರಿ ಅಲ್ಲೊಂದು ಸ್ಟೋವ್ ಇತ್ತು, ಒಲೆ ಇದೆ, ಆ ಒಲೆ ಮೇಲೆ ಬಿತ್ತು ರಬ್ಬರದು. ಇವನು ಬೈಕೊಂಡ, ರಬ್ಬರ್ ಹಾಳು ಮಾಡಿಬಿಟ್ಟೆ ನಾನು ಬೆಂಕಿಯಲ್ಲಿ ಹಾಕಿಬಿಟ್ಟು ಅಂತ. ಅದನ್ನು ತೆಗೆದು ನೋಡಿದಾಗ ರಬ್ಬರ್ ಗಟ್ಟಿಯಾಗಿತ್ತಂತೆ. ರಬ್ಬರ್ ಗಟ್ಟಿ ಆಯ್ತಲ್ಲ, ಇದು ಹೇಗಾಯಿತು ಅಂತ ತೊಗೊಂಡು ಪರೀಕ್ಷೆ ಮಾಡಿದರೆ ಅದರೊಳಗೆ ಸಲ್ಫರ್ ಇದೆ ಅಂತ ಗೊತ್ತಾಯ್ತು, ಗಂಧಕ ಇದೆ ಅಂತ ಗೊತ್ತಾಯ್ತಂತೆ. ನೋಡಿ, ಅವನು ತಕ್ಷಣ ಗೊತ್ತಾಯಿತು, ಓಹೋ ಇಷ್ಟೇ ಸುಲಭ ಇದು. ಆ ರಬ್ಬರನ್ನು ತೊಗೊಂಡು ಗಂಧಕ ಹಾಕಿ ಅದನ್ನು ಚೆನ್ನಾಗಿ ಸುಟ್ಟುಬಿಟ್ರೆ ಗಟ್ಟಿ ಆಗುತ್ತೆ ರಬ್ಬರು ಅಂತ. ಅವನು ಮಾಡಿದ್ದಕ್ಕೆ ಎಷ್ಟು ದೊಡ್ಡ ಸಮಾಜಕ್ಕೆ ಉಪಕಾರ ಆಗಿದೆ ಗೊತ್ತಾ ಇವತ್ತು. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಜಂಬೋ 747 ದೊಡ್ಡ ವಿಮಾನ ಬರುತ್ತೆ. ಕಾರ್ಗಳೆಲ್ಲ ಸಣ್ಣದಿದು ಬಿಡಿ, ಕಾರು ಲಾರಿ ಟ್ರಕ್ಕು ಎಲ್ಲ ಸಣ್ಣದು. ಈ ಜಂಬೋ 747 500 ಜನ ಪ್ರಯಾಣಿಕರು ಹೋಗುವಂತಹದ್ದು. ಅಷ್ಟು ಲಗೇಜ್ ಹಾಕ್ಕೊಂಡು ಆ ದೊಡ್ಡ ವಿಮಾನ ಮೇಲೆ ಹೋಗುತ್ತಲ್ಲ, ಕೆಳಗೆ ಏರಬೇಕಾದ್ರೆ ಕೆಳಗೆ ಇಳಿಬೇಕಾದ್ರೆ 3 ಗಾಲಿ 3 ಟಯರು. ಹೇಗೆ ಮಾಡಿರ್ಬೇಕು ನೋಡಿ ಅವರು. ನಮ್ಮ ಟಯರ್ಗಳು ಒಂಚೂರು ಜೋರ ಢಕ್ಕಂತ ಹೊಡೆದ್ರೆ ಬರ್ಸ್ಟ್ ಆಗುತ್ತೆ. ಅಲ್ಲಿ ಮೇಲಿಂದ ಬಂದು ಆ ಆ್ಯಂಗಲಲ್ಲಿ ಹೊಡಿಬೇಕಾದ್ರೆ ಎಷ್ಟು ಗಟ್ಟಿ ಇರಬೇಕು ರಬ್ಬರದು, ಎಷ್ಟು ರಿಸರ್ಚ್ ಮಾಡಿರಬೇಕು. ಆತ ಗುಡಿಯರ್ ಅವತ್ತು ಪರಿಶ್ರಮ ಪಟ್ಟು, ತಮಗೆ ಗೊತ್ತಿರಬೇಕು, ಗುಡಿಯರ್ ಔಷಧಿ ಇಲ್ಲದೆ ಸತ್ತು ಹೋದ ಕೊನೆಗೆ. ಬದುಕಲಿ ಆಗಲಿ ಔಷಧಿ ಇಲ್ಲ ಅವನಿಗೆ ಹುಚ್ಚು, ಅವನಿಗೆ ರಬ್ಬರ್ ಮಾಡಬೇಕು ಅಂತ. ನೋಡಿ, ಅವನು ಕೃತಕಾಮನಾಗಿದ್ದರೆ ನನಗೆ ಯಾಕೆ ಬೇಕು, ಬೇಡ ಅಂದ್ಬಿಟ್ಟಿದ್ರೆ ಅಷ್ಟರ ಮಟ್ಟಿಗೆ ವಿಜ್ಞಾನ ಮುಂದೆ ಹೋಗ್ತಾ ಇತ್ತು, ಹಿಂದೆ ಉಳಿತಾ ಇತ್ತು ಸಮಾಜ. ಹಾಗೆ ಕೃತಕಾಮರೆಲ್ಲರಾದರೆ ಕೃತ್ಯ ಉಳಿಯದೊಡೆ ಮಾಡಿದ ಕೆಲಸ ಉಳಿದೇ ಹೋದರೆ. ಸ್ಟೀವನ್ಸನ್ ಮಾಡಿದಂಥ ಸ್ಟೀಮ್ ಇಂಜನ್ ಉಳಿದೇ ಹೋಗಿದ್ದರೆ ನಮ್ಮ ಟ್ರೈನಲ್ಲಿ ಬರ್ತಾಯಿತ್ತು. ರೈಟ್ ಬ್ರದರ್ಸ್ ಮಾಡಿದಂಥ ವಿಮಾನ ಬಂದಿದೆ ಇವತ್ತು. ಇದೆಲ್ಲ ಅವರು ಮಾಡಿ ಕೃತಕಾಮರಾಗದೆ ಕೃತ್ಯವನ್ನು ಉಳಿಸಿ ಹೋದವರು. 2 ಕೆಲಸ ನಾವು ಮಾಡಬೇಕು ಜಗತ್ತನ್ನು ಬೆಳೆಸಬೇಕಾದ್ರೆ ಅಂತ. ಒಂದು, ಬರೀ ಕೃತಕಾಮರಾಗಬಾರ್ದು, ಅಂದರೆ ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೋಗ್ತೀನಿ, ಉಳಿದವ್ರ ಕೆಲಸ ಏನಾದರೂ ಆಗಲಿ ಅಂತ. ಎಷ್ಟೋ ಸಲ ನಾನು ಹುಡುಗರಿಗೆ ಹೇಳ್ತಾ ಇರ್ತೀನಿ ಶಾಲೆಗಳಲ್ಲೆಲ್ಲ. ತಾವು ನೋಡಿರಬೇಕು, ಕ್ಯಾಂಟೀನಲ್ಲಿ, ಸ್ಕೂಲ್ ಕ್ಯಾಂಟೀನಲ್ಲೇ ಆಗಲಿ ಎಲ್ಲೇ ಆಗಲಿ, ಊಟ ಆದ ತಕ್ಷಣ ನಾವು ಹೇಗೆ ಬಿಟ್ಟು ಹೋಗ್ತೀವಿ ಕ್ಯಾಂಟೀನನ್ನು ಅಂತ. ನಾನು ಕಾಲೇಜಲ್ಲಿ ಲ್ಯಾಬ್ರಾಟರಿಯಲ್ಲಿ ಹುಡುಗರಿಗೆ ಹೇಳ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸಿಗೆ. ಪ್ರಾಕ್ಟಿಕಲ್ ಮುಗಿದ ಮೇಲೆ, ಪ್ರಯೋಗ ಎಲ್ಲ ಮುಗಿದ ಮೇಲೆ ಹೋಗಬೇಕಾದ್ರೆ, ಸಿ ಹೌ ದ ಲ್ಯಾಬ್ ಲುಕ್ಸ್ ನಾವ್, ಇಟ್ ಲುಕ್ಸ್ ಲೈಕ್ ದಿ ಲಾಸ್ಟ್ ವಾರ್. ಯುದ್ಧ ಕಳ್ಕೊಂಡಾಗ ಹೇಗೆ ಕಿತ್ತಾಡಿ ಹೋಗಿದ್ದೀವಿ ಹಾಗಾಗಿದೆ, ಹಾಗಾಗಬಾರ್ದು.
ಶುರು ಮಾಡುವಾಗ ಹೇಗಿತ್ತೋ ಹಾಗೆ ಮಾಡಿ ಇಟ್ಟು ಹೋಗಬೇಕು ನೀವು. ಯಾಕಂದರೆ ಮತ್ತೊಬ್ಬರಿಗೆ ಬಂದ ತೊಂದರೆ ಆಗಬಾರ್ದಲ್ಲ. ನಾವು ಹಾಗೆ ಫಂಕ್ಷನ್ಗೆ ಹೋದ ಹಾಗೆ ಮಾಡ್ತೀವಲ್ಲ, ಸಿನಿಮಾ ಥಿಯೇಟ್ರಲ್ಲಿ ನೋಡಿ ನಮ್ಮ ಜನ ಮಾಡೋದು, ಪಾಪ್ಕಾರ್ನ್ ತಿಂದು ಆ ಪ್ಲಾಸ್ಟಿಕನ್ನು ಅಲ್ಲೇ ಎಸೆದು ಬರೋದು ಅದನ್ನು. ಯಾಕಂದರೆ ಮುಗಿತಲ್ಲ, ನನ್ನ ಕೆಲಸ ಮುಗಿತಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು, ಎಲ್ಲ ಕೃತಕಾಮರಾಗಿಬಿಡ್ತೇವೆ ನಾವು. ಮಾಡಿದ ಕೃತ್ಯ ಉಳ್ಕೊಂಡಿದ್ದೆ, ಒಳ್ಳೆ ಕೃತ್ಯ ಅಲ್ಲ ಅದು, ಮತ್ತು ಬೇರೆ. ಅದಕ್ಕೆ ಹೇಳೋದು, ಕೃತಕಾಮರಾಗದೆ ಕೃತ್ಯ ಉಳಿಯುವ ಹಾಗೆ ಮಾಡಿದರೆ ಜಗತ್ತು ಬದುಕೊಳ್ಳುತ್ತದೆ, ಇಲ್ಲದರೆ ಕಥೆ ಮುಗಿಯುವುದಲ್ಲ ಜಗಕ್ಕೆ ಮಂಕುತಿಮ್ಮ. ದಯವಿಟ್ಟು ಕಲ್ಪನೆ ಮಾಡಿಕೊಳ್ಳಿ, ಬೆಂಕಿ ಕಂಡು ಹಿಡಿದಂಥ ವಿಜ್ಞಾನಿ, ಅವನು ಆದಿ ವಿಜ್ಞಾನಿ ಅಂತ ಕರಿತಾನೆ ಅವನ್ನ. ಯಾವನು ಬೆಂಕಿಯನ್ನು ತೊಡ್ಸೋಕೆ ಮಾಡಿದ್ನೋ ಅವನು ಮೊಟ್ಟ ಮೊದಲನೇ ವಿಜ್ಞಾನಿ. ಅಲ್ಲಿಯಿಂದ ಹಿಡಿದು ಈ ಸಾಲು ಮರದ ತಿಮ್ಮಕ್ಕ ನನಗೆ ಭಾಳ ಇಷ್ಟ ಆಕೆ ಅನ್ಕಂಡ್ರಿ. ಯಾವುದೂ ಅಪೇಕ್ಷೆ ಇಲ್ಲದೆ ಮಾಡಿದ್ಲಲ್ಲ ಆಕೆ, ಗಿಡ ಹಾಕಿ ನೀರು ಹಾಕಿದ್ದು. ಇವತ್ತು ಆ ಗಿಡದ ಕೆಳಗೆ ಹೋಗೋರು, ತಂಪನ್ನು ಅನುಭವಿಸೋರು ಆಕೆ ನೆನೆಸ್ಕೋಬೇಕು ತಾನೆ. ನೋಡಿ, ಕೃತ್ಯ ಉಳಿದಿದೆ, ಅವರು ಕೃತಕಾಮರ ಆಗಲಿಲ್ಲ. ಆಕೆಗೆ ಅವಾರ್ಡ್ ಬಂತು, ಏನೋ ಕೊಟ್ಟರು ಗೊತ್ತಾಗಲಿಲ್ಲ ಅಂದ್ಲಾಕೆ. ಅಂದರೆ ಆಕೆಗೆ ಅದಕ್ಕೆ ಅವಾರ್ಡ್ಗೋಸ್ಕರ ಮಾಡಿದ್ದಲ್ಲ, ಕೃತಕಾಮರಾಗದೆ ಕೃತ್ಯವನ್ನು ಬಿಟ್ಟರೆ ಜಗತ್ತು ಬೆಳೀತದೆ, ಇಲ್ಲದೆ ಹೋದರೆ ಕಥೆ ಮುಗಿಯುವುದಲ್ಲ ಜಗಕ್ಕೆ ಮಂಕುತಿಮ್ಮ. ಈ ಜೀವಿಗಳ ಮತ್ತು ಜಗತ್ತಿನ ಸಂಬಂಧ ಅತ್ಯಂತ ಅನ್ಯೋನ್ಯವಾದಂಥದ್ದು, ಪರಸ್ಪರ ಪೂರಕವಾದಂಥದ್ದು, ಒಂದರಿಂದ ಇನ್ನೊಂದು ವೃದ್ಧಿಯಾಗುವಂಥದ್ದು. ಈ ಮಾತು ತುಂಬ ಚೆನ್ನಾಗಿರುವಂಥದ್ದು. 860 860 ಸೃಷ್ಟಿ ಚೋದನೆಗಳಿಂ ನರನೋಳ್ ಇಷ್ಟಗಳ ಉದಯ, ಇಷ್ಟ ಸಿದ್ಧಿಗೆ ಯಂತ್ರತಂತ್ರಗಳ ಯುಕ್ತಿ, ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿ, ಇಂತು ಅನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ. ಈ ಪದಗಳನ್ನು ಪ್ರತಿಯೊಂದು ಹೇಳ್ಕೊಂಡು ಹೋಗ್ತೇನೆ, ಸ್ವಲ್ಪ ಅನುಕೂಲ ಆಗ್ಬೋದು. ಸೃಷ್ಟಿ ಚೋದನೆಗಳಿಂ ನರನೋಳ್ ಇಷ್ಟಗಳ ಉದಯ. ಸೃಷ್ಟಿ ಚೋದನೆಗಳಿಂ, ಸೃಷ್ಟಿಯ ಪ್ರಚೋದನೆಯಿಂದ ವಿಶ್ವದಲ್ಲಿ ಏನೇನು ವಸ್ತುಗಳಿದೆ ಅದರ ಪ್ರಚೋದನೆಯಿಂದ ಏನಾಗ್ತದೆ ಅಂದರೆ ನರನೋಳ್ ಇಷ್ಟಗಳ ಉಗಮ. ನಮಗಿಷ್ಟ ಬರೋದು ಹೇಗೆ ಹೇಳಿ? ಪ್ರಪಂಚ ನೋಡಿದಾಗ, ಓಹೋ ಅದೆಷ್ಟು ಚೆನ್ನಾಗಿದೆಯಲ್ಲ, ನಮಗೂ ಹಾಗೆ ಇದ್ದರೆ ಚೆನ್ನಾಗಿತ್ತೇನೋ ಅಂತೀವಿ. ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ನೋಡಿ ಅವರೆಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಯಾರೋ ಮಿನಿಸ್ಟರ್ ಮನ್ ಪೇಪರಲ್ಲಿ ಕೊಡ್ತಾಯಿದ್ರು, ನಾನು ರೋಡ್ ಕೂಡ ಡೆಟ್ರಾಯ್ಟ್ ರೋಡ್ ಮಾಡ್ದಂಗೆ ಮಾಡಿಬಿಡ್ತೇನೆ ಅಂತ. ಬಟ್ ಪ್ರಾಬ್ಲಿ ಡೆಟ್ರಾಯ್ಟ್ಸ್ ರೋಡ್ಸ್ ಆರ್ ದಿ ವರ್ಸ್ಟ್ ಇನ್ US. ಆದರೆ ಆ ಥರ ನೋಡಿದಾಗ ಅವಶ್ಯಕ ಬರುತ್ತೆ, ಪ್ರಚೋದನೆ ಬರುತ್ತಲ್ಲ ನೋಡಿದಾಗ. ನೋಡಿ ಅವ್ರು ಯಾಕೆ ಮಾಡ್ತಾರೆ, ನಮ್ಗೆ ಯಾಕೆ ಆಗೋಲ್ಲ, ಅದೆಷ್ಟು ಚೆನ್ನಾಗಿ ಮಾಡಿದ್ರೆ ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪ್ರತಿಯೊಂದು ವಸ್ತು ತಾವು ಕಂಡಿರಬೇಕು. ಮನುಷ್ಯನ ಉತ್ಸಾಹ ಹೇಗಿರುತ್ತೆ ಅಂತಂದರೆ, ಪ್ರತಿಯೊಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ತಾವು ನೋಡಿರಬೇಕು. ಯಾವುದೋ ಒಂದು ಬೆಟ್ಟ ಮೇಲೆ ಒಂದು ದೇವಸ್ಥಾನ. ಮನುಷ್ಯನಿಗೊಂದು ನಂಬಿಕೆ, ಆ ಬೆಟ್ಟದ ಮೇಲೆ ದೇವಸ್ಥಾನ, ಹೋಗೋದು ಕಷ್ಟಪಟ್ಟು ಹೋಗಿ ಕಟ್ಟಬೇಕಲ್ಲಿ ಅಂತ ಆ ಪ್ರಚೋದನೆ ಕೊಡ್ತದೆ. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ಎಡ್ಮಂಡ್ ಹಿಲರಿ ಕೇಳಿದ್ರಂತೆ, ಯಾಕೆ ಹಿಮಾಲಯ ಹತ್ತಿದ್ರಿ ನೀವು, ಮೌಂಟ್ ಎವರೆಸ್ಟ್ ಹತ್ತಿದ್ರಿ ಅಂತ. ಯಾಕೆ ಹತ್ತಿದ್ರಿ ಅಂದರೆ ಅದು ಇಲ್ಲಿದೆಯಲ್ಲ ಅದಕ್ಕೆ ಅಂದ್ರಂತೆ. ಮೌಂಟ್ ಎವರೆಸ್ಟ್ ಯಾಕೆ ಹತ್ತಿದ್ರಿ ಅಂದರೆ ಅಲ್ಲಿದೆಯಲ್ಲ ಅದಕ್ಕೆ. ಅಲ್ಲಿ ಹೋದಾಗೆಲ್ಲ ನಾನು ನೆನೆಸ್ಕೋತಾ ಇತ್ತು, ಅದು ಕೇಳ್ತಾ ಇತ್ತು, ಚಾಲೆಂಜ್ ಮಾಡ್ತಾ ಇತ್ತು ನನಗೆ, ಮೇಲೆ ಬರ್ತೀಯಾ ಹತ್ತು ನೋಡೋಣ ಅಂತ ಇತ್ತು ಅಂತ. ಅದೇನು ಮಾತಾಡಿರ್ಲಿಕ್ಕಿಲ್ಲ. ಆದರೆ ಇವನ ಮನಸ್ಸಿಗೆ ಪ್ರಚೋದನೆ ಹೇಗಾಯಿತು ಅಂದರೆ, ಮಹಾಪರ್ವತ ಅದು, ಅತ್ಯಂತ ದೊಡ್ಡ ಪರ್ವತ, ಹತ್ತೇ ಬಿಡಬೇಕು ಅಂತ. ಹಾಗೆ ಸೃಷ್ಟಿ ಪ್ರಚೋದನೆ ಮಾಡ್ತಾ ಇರ್ತದೆ. ಯಾರಲ್ಲಿ? ನರನೋಳ್ ಇಷ್ಟಗಳ ಉಗಮ ಆಗ್ತದೆ. ಇಷ್ಟ ಉಗಮ ಆಯಿತಾ ಮನಸ್ಸಲ್ಲಿ, ಇಷ್ಟ ಪಡ್ಕೊಳ್ಬೇಕಲ್ಲ, ಅದಕ್ಕೆ ಇಷ್ಟ ಸಿದ್ಧಿಗೆ ಯಂತ್ರತಂತ್ರಗಳ ಯುಕ್ತಿ. ಕಲ್ಪನೆ ಮಾಡ್ಕೊಳ್ಳಿ, ಪಿರಮಿಡ್ ಕಟ್ಟಿದ್ರೆ ಹ್ಯಾಕೆ ಕಟ್ಟಿದ್ರು ಆಗಿನ ಕಾಲಕ್ಕೆ? ನಮಗೆ ಈಗ ಕ್ರೇನ್ ಅಂತಿದೆ, JCB ಅಂತಿದೆ, ಇಲ್ಲಿ ತೊಗೊಂಡು ಹೋಗಿ ಹಿಂಗೆ ತಿಡ್ತೇವೆ. ಆಗಿನ ಕಾಲದಲ್ಲಿ ಕ್ರೇನು ಏನು ಇಲ್ಲದೇನೆ ಎಂತಿಂಥ ದೊಡ್ಡ ಬಂಡಿಗಳನ್ನು ಅಷ್ಟು ಎತ್ತರಕ್ಕೆ ತೊಗೊಂಡು ಹೋಗಿದ್ದಾರಲ್ಲ. ಹ್ಯಾಕೆ ತೊಗೊಂಡು ಹೋದರು? ತಾಜ್ ಮಹಲ್ ನೋಡ್ಬೇಕು ನೀವು. ಅವಾಗ ಎತ್ತಿ ಒಯ್ದು ಸಂಗಮೂರಿ ಕಲ್ಲನ್ನು ಅಷ್ಟು ಪಾಲಿಷ್ ಮಾಡಿ ಮೇಲೆ ಇಡೋದು ಹೇಗೆ ಸಾಧ್ಯ? ಅದು ಮಾಡಿದ್ದಾರೆ, ಏನೋ ಯಂತ್ರತಂತ್ರ ಮಾಡಿದ್ದಾರೆ. ಅಂದರೆ ಮಾಡಬೇಕು ಅಂತ ಮನಸ್ಸಲ್ಲಿ ಒಂದು ಅಪೇಕ್ಷೆ ಉಂಟಾದರೆ ಅದಕ್ಕೋಸ್ಕರ ಬೇಕಾದಂಥ ತಂತ್ರಗಳನ್ನು ಯಂತ್ರಗಳನ್ನು ಮನುಷ್ಯ ಮಾಡ್ಕೋತಾನೆ ಅಂತ. ಒಂದು ಸುಂದರವಾದ ಉದಾಹರಣೆ ಹೇಳಬೇಕು ನಿಮಗೆ. ಒಬ್ಬ ಮನುಷ್ಯ ಇದ್ದ, ಜಾನ್ ಡಿಕ್ಸನ್ ಅಂತ ಅವನ ಹೆಸರು. ಜಾನ್ ಡಿಕ್ಸನ್ ಅಂತ. ಅವನ ಹೆಂಡತಿ ಜೋಸೆಫಿನ್ ಅಂತ ಆಕೆ ಹೆಸರು. ಆಕೆ ಸ್ವಲ್ಪ ಕ್ಲಮ್ಸಿ ಹೆಂಗಸು. ಕ್ಲಮ್ಸಿ ಅಂದರೆ ಈ ಕೈ ಕುಶಲ ಇಲ್ಲ. ಅಡುಗೆ ಮಾಡುವಾಗ ದಿನಾ ಒಂದು ಏನಾದರೂ ಕಾಲ ಮೇಲಾದರೂ ಹಾಕ್ಕೊಳ್ಳೋದು, ಕೈಯಾರ ಕತ್ತರಿಸ್ಕೊಳ್ಳೋದು, ದಿನ ಒಂದು ಏನೋ ಇರೋದು ಗೋಳು. ಅವನು 3M ಕಂಪನಿ ಅಂತಿದೆಯಲ್ಲ, ಈಗಿದೆ ಭಾಳ ಫೇಮಸ್ ಕಂಪನಿ ಅದು. 3M ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಜಾನ್ ಡಿಕ್ಸನ್ ಅಂತ. ಅವನು ಟೇಬಲ್ ಕ್ಲಾರ್ಕ್ ಅಷ್ಟೇ. ಆಗ 3M ಕಂಪನಿ ಎರಡೇ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ರಂತೆ. ಒಂದು ಈ ಸ್ಟೆರ್ಲೈಸ್ಡ್ ಕಾಟನ್ ಹತ್ತಿ ಇರುತ್ತಲ್ಲ, ಅದನ್ನು ಸ್ಟೆರ್ಲೈಸ್ ಮಾಡಿದಂಥ ಹತ್ತಿ ಮತ್ತು ಡ್ರೆಸ್ಸಿಂಗ್ ಬ್ಯಾಂಡೇಜು ಎರಡು ಮಾಡ್ತಾಯಿದ್ರು. ಇನ್ನೊಂದು ಜಿಂಕ್ ಆಕ್ಸೈಡ್ ಟೇಪ್ ಅಂತ ತಾವು ನೋಡಿರಬೇಕು, ಹಿಂದೆ ಬರ್ತಾಯಿತ್ತು, ಬಿಳಿ ಟೇಪು.
ಅದು ಗಾಯಕ್ಕೆ ಹಾಕ್ಕೊಂಡ್ಬಿಡೋದು, ಗಾಯ ಒಣಗೋವರೆಗೂ. ಬ್ಯಾಂಡೇಡ್ ಅಂತೆಲ್ಲ ಅದು ಸುಮ್ಮನೆ ಪಟ್ಟಿ, ಅದು ಸ್ಟಿಕ್ಕರು. ಈ ಬ್ಯಾಂಡೇಜ್ ಹಾಕಿದ್ಮೇಲೆ ಹಿಡ್ಕೋಬೇಕಲ್ಲ ಸೈಡಿಗೆ ಅಂತ ಪಟ್ಟಿ ಅಂಟಿಸೋದು, ಆ ಥರದ ಪಟ್ಟಿ. ಈಗ ಅದು ಡಾಕ್ಟರ್ ಹಾಕ್ತಾರೆ ನೋಡಿ, ಎಜ್ಜಿಗೆ ಹಾಕ್ತಾರೆ ಅದನ್ನು ಬ್ಯಾಂಡೇಜ್ ಹಾಕಿ. ಅದು 2 ತಯಾರು ಮಾಡ್ತಾಯಿದ್ರು. ಇವನಿಗೆ ದಿನ ಫಜೀತಿ, ಆಕೆ ಫೋನ್ ಮಾಡೋದು, ಕೈ ಕತ್ತರಿಸ್ಕೊಂಡಿದ್ದೀನಿ ಮನೆಗೆ ಬಂದುಬಿಡು ಅಂತ. ಈತ ಹೋಗೋದು, ಮತ್ತೆ ಬ್ಯಾಂಡೇಜ್ ಮಾಡೋದು, ಮನೆಗೆ ಬರೋದು. ಅವನಿಗೆ ಸಾಕಾಗಿ ಹೋಯ್ತು. ದಿನಕ್ಕೊಂದು ಗಾಯ ಇರೋದೇ ಆಕೆಗೆ. ನಾಟ್ ವೆರಿ ಗುಡ್ ಇನ್ ಹ್ಯಾಂಡ್ ಸ್ಕಿಲ್ಸ್, ಕ್ಲಮ್ಸಿ ಹ್ಯಾಂಡ್ಸ್ ಅಂತ. ಅದಕ್ಕೆ ಅವನೇನು ಮಾಡಿದ, ಚಿಂತೆ ನೋಡಿ, ಪ್ರಚೋದನೆ ಆಯಿತು ಅವನಿಗೆ, ಏನಾದರೂ ಮಾಡಬೇಕು, ಹೆಂಡತಿಗೆ ಸಹಾಯ ಮಾಡಬೇಕು. ದಿನ ಆಫೀಸ್ ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೇನು ಮಾಡಿದ ಅಂದರೆ, ಆ ಸ್ಟಿಕ್ಕರ್ ಎಡಿಯೇಸಿವ್ ಟೇಪ್ ಇತ್ತಲ್ಲ, ಅಂಟಿರುವಂಥ ಪಟ್ಟಿ ಇತ್ತಲ್ಲ, ಗೋಂದಿರುವಂಥದ್ದು, ಅಂಟಿಸುವಂಥದ್ದು, ಆ ಪಟ್ಟಿ ಮನೆಗೆ ತೊಗೊಂಡು ಹೋದ. ಒಂದು ಕೊಂಡ್ಕೊಂಡು ಒಂದಿಷ್ಟು ಹತ್ತಿನೂ ತೊಗೊಂಡು ಹೋದ ಮನೆಗೆ. ಆಯಿಂಟ್ಮೆಂಟ್ ಒಂದು ಟ್ಯೂಬ್ ತೊಗೊಂಡು ಹೋದ. ಅವನೇನು ಮಾಡಿದ ಗೊತ್ತಾ, ಆ ಪಟ್ಟಿ ತೊಗೊಂಡಿದ್ನಲ್ಲ, ಕತ್ತರಿ ತೊಗೊಂಡು ಕತ್ತರಿಸಿದ, ಒಂದು ಪಟ್ಟಿ ಥರ ಹೀಗೆ ಉದ್ದ ಈ ಥರ ಪಟ್ಟಿ ಥರ ಕತ್ತರಿಸಿದ. ಅದನ್ನು ಕತ್ತರಿಸಿ ಒಂದಿಷ್ಟೇ ಮಾಡಿ, ಅದ್ರ ಮಧ್ಯದಲ್ಲಿ ಅದು ಹೇಗಿದ್ರು ಗೋಂದಿತ್ತಲ್ಲ, ಅಂಟ್ಕೋತಾ ಇತ್ತಲ್ಲ, ಅದಕ್ಕೆ ಒಂದಿಷ್ಟೇ ಹತ್ತಿ ಕತ್ತರಿಸಿ ನೀಟಾಗಿ ಅಂಟಿಸಿದ. ಅದು ಸ್ಟೆರ್ಲೈಸ್ ಗಾಜ್ ಹಾಗೆ ಇರುತ್ತೆ, ಕತ್ತರಿಸ್ಬೋದು ನೀಟಾಗಿ ಪಟ್ಟಿ ಥರ ಕತ್ತರಿಸಿ ಅಂಟಿಸಿದ. ಅಂಟಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಆಯಿಂಟ್ಮೆಂಟು ಹಾಕಿದ. ಜೋಸೆಫಿನಿಗೆ ಹೇಳ್ದ, ನೋಡು ತಿರ್ಗಾ ಮುರುಗಾ ಫೋನ್ ಮಾಡಬೇಡ ನನಗೆ, ಇಂಥದ್ದೊಂದು 25-30 ಮಾಡಿ ಇಟ್ಟಿರ್ತೇನೆ ಇಲ್ಲಿ, ನಿನಗೆ ಯಾವಾಗ ಬೇಕೋ ಕೈ ತೊಳ್ಕೊ ಹಾಕ್ಕೊಂಬಿಡು, ಆ ಹತ್ತಿ ಮಾತ್ರ ಗಾಯದ ಮೇಲೆ ಬರೋ ಹಂಗೆ ಮಾಡಿ ಸುತ್ಕೊಂಡ್ಬಿಡು ಸಾಕು, ನಾನು ಬರೋದು ಬೇಕಾಗಿಲ್ಲ ಅಂದ. ಆಯಿತು ಅಂದ್ಲಕ್ಕೆ. ಅವ್ನು ಡ್ರಾಯರ್ದಲ್ಲಿ ಒಂದು 25-30 ಮಾಡಿಟ್ಟು ಆಫೀಸಿಗೆ ಹೋದ. ಮರುದಿನ ಮತ್ತೆ ಫೋನ್ ಬಂದ್ಬಿಡು ನನಗೆ ಅಂತ. ಇಟ್ಟಿದ್ದೀನಲ್ಲ ಮತ್ತೆ ಯಾಕೆ ಅಂತ. ಏನು ಇಟ್ಟಿದ್ದು ಪ್ರಯೋಜನ ಆಗಲಿಲ್ಲ ಅಂತ. ಮನೆಗೆ ಹೋಗಿ ನೋಡಿದರೆ ಏನಾಗಿದೆ ಅಂದರೆ, ಆಕೆ ಹೇಳಿದ್ನಲ್ಲ ಸರಿಯಾಗಿ ಕೈ ಕುಶಲ ಇಲ್ಲ ಅಂತ ತಿಳ್ಕೊಂಡು, ಅದೆಲ್ಲ ಒಂದೇ ಸಹ ಎಳ್ಕೊಂಡ್ಬಿಟ್ಟಿದ್ದಾಳೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ ಪಟ್ಟಿ ಎಲ್ಲ, ಅದು ಮುದ್ದೆ ಆಗಿ ಹೋಗಿದೆ ಅದು. ಅವನಿಗನ್ನಿಸ್ತು ಇದು ತಕರಾರಾಯ್ತಲ್ಲ, ಇನ್ನೇನು ಮಾಡೋದು ಅಂತ. ಮರುದಿನ ಭಾನುವಾರ ಏನು ಮಾಡಿದ ಅಂದರೆ, ಆ ಪಟ್ಟಿ ಹಾಗೂ ಕತ್ತರಿಸಿದ್ನ, ಮಧ್ಯದಲ್ಲಿ ಹತ್ತಿ ಇಟ್ಟಿದ್ದ. ಈ ಕಡೆ ಗೋಂದು ಹಾಗೇ ಇದೆ, ಮತ್ತೊಂದು ಕಂಟ್ಕೊಂಡ್ಬಿಡುತ್ತೆ, ಗೋಡೆ ಕಂಟ್ಕೊಳ್ಳುತ್ತೋ, ಡ್ರಾಯರ್ ಕಂಟ್ಕೊಳ್ಳುತ್ತೆ, ಇನ್ನೊಂದು ಪಟ್ಟಿ ಕಂಟ್ಕೊಳ್ಳುತ್ತೆ. ಒಂದು ಪ್ಲಾಸ್ಟಿಕ್ ಕಾಗದ ತೊಗೊಂಡಂತೆ, ಹಾಳಿ ತೊಗೊಂಡು ಅದನ್ನು ನೀಟಾಗಿ ಅದರಂಗೆ ಕತ್ತರಿಸಿ ಈ ಮೇಲೆ ಅರ್ಧ ಕೆಳಗರ್ಧ ಪ್ಲಾಸ್ಟಿಕ್ ಅಂಟಿಸ್ಬಿಟ್ಟ. ಇನ್ನು ಅಂಟ್ಕೊಳ್ಳಲ್ಲ ಎಲ್ಲೂ ಅದು. ಹಾಗೆ ಒಂದು 50 ಇಟ್ಟಂತೆ ಡಬ್ಬದಲ್ಲಿ ಹಾಕಿಟ್ಬಿಟ್ಟು, ಇನ್ನೇನಿಲ್ಲ ಹಾಕ್ಕೋಬೇಕಾದ್ರೆ ಈ ಪ್ಲಾಸ್ಟಿಕ್ ಕಿತ್ತು ಮ್ಯಾಲಿನ ಪ್ಲಾಸ್ಟಿಕ್ ಕಿತ್ಬಿಡು, ಇಟ್ಕೊಂಡು ಒತ್ಕೊಂಬಿಡಿ ಹೀಗೆ ಅಂತ ಹೇಳಿದಂತೆ. ಆಯಿತು ಸರಿ ಅಂದು, ಚೆನ್ನಾಗಿ ನಡೀತಾ ಇತ್ತು ವ್ಯವಹಾರ, ಇನ್ನೇನು ಫೋನ್ ಬರಲಿಲ್ಲ. ಇವನು ಸಂತೋಷವಾಗಿ ತನ್ನ ಸ್ನೇಹಿತನಿಗೆ ಹೇಳ್ಕೊಂಡಂತೆ, ಹೀಗೆ ಮಾಡಿದ್ದೀನಿ ಕಣೋ, ಈಗ ಜೋಸೆಫಿನ್ ಫೋನ್ ಬರೋದು ಬಂತು ಹೋಗಿದೆ ಅಂತ. ಅದೇನು ಮಾಡಿದೆ ತೊಗೊಂಡು ಬಾ ಅಂತ ಹೇಳಿದ ಹುಡುಗ. ತಂದು ತೋರಿಸಿದೆ ಅವನೊಂದು 4-5 ಹೀಗೆ ಮಾಡಿದ್ದೀನಿ ಅಂತ ಹೇಳಿ. ಅವನು ಹೋಗಿ ಅಲ್ಲಿ ರಿಸರ್ಚ್ ಮ್ಯಾನೇಜರ್ ತೋರಿಸಿದಂತೆ, ನೋಡಿ ಇದು ಒಳ್ಳೆ ಕೆಲಸ ಮಾಡಿದ್ದಾನೆ ಜಾನ್ ಡಿಕ್ಸನ್ ಇದಕ್ಕೆ ಅಂತ. ಅದನ್ನು ನೋಡಿ ಆತ ಕಂಡು ಹಿಡಿದು, ಈಗ ಬ್ಯಾಂಡೇಡ್ ಅಂತ ಬಂದಿದೆಯಲ್ಲ ಅದರಿಂದ ಆದದ್ದು. ಟುಡೇ ಇಟ್ ಈಸ್ ಅ $300 ಮಿಲಿಯನ್ ಪ್ರಾಡಕ್ಟ್, ವರ್ಷಕ್ಕೆ $300 ಮಿಲಿಯನ್ ಪ್ರಾಡಕ್ಟ್ ಅಂತದ್ದು ಅಷ್ಟಾಗ್ತದೆ. ಆದದ್ದು ಎಲ್ಲಿಂದ ಹೇಳಿ ಬಂದಿದ್ದು, ಪ್ರಚೋದನೆ ಬಂದದ್ದಿದು. ಇಷ್ಟ ಆಗಬೇಕಲ್ಲ, ಅಲ್ಲಿ ದಿನ ಫೋನ್ ಬರೋದಿಲ್ಲದೆ ಹೋದರೆ. ಅದಕ್ಕೆ ಇಷ್ಟ ಸಿದ್ಧಿಗೆ ಅವನಿಷ್ಟ ಸಿದ್ಧಿ ಆಗಬೇಕು, ಗಾಯಕ್ಕೆ ಪಟ್ಟಿ ಹಾಕಬೇಕು. ಅದಕ್ಕೆ ಯಂತ್ರತಂತ್ರಗಳ ಯುಕ್ತಿ ಆಯಿತು. ಮುಂದಿನ ಮಾತಿದೆ ನೋಡಿ, ತ್ವಷ್ಟ್ರ ಅಂತ ಬರ್ತದೆ ಮಾತು. ತ್ವಷ್ಟ್ರ ಅಂತಂದರೆ ವಿಶ್ವಕರ್ಮ ಅಂತ, ಇಂಜಿನಿಯರ್, ಸುಪೀರಿಯರ್ ಇಂಜಿನಿಯರ್. ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿ. ಆ ತ್ವಷ್ಟ ಇದ್ದಾನಲ್ಲ ಅವನು, ವಿಶ್ವಕರ್ಮ ಇದ್ದಾನಲ್ಲ, ಅವನು ಕುಶಲನಾಗಿದ್ದರೆ ಸೃಷ್ಟಿ ವಿಕೃತಿ ಅಂತ. ಆ ವಿಕೃತಿಯನ್ನು ಬೇರೆ ರೀತಿ ನೋಡ್ಕೋಬೇಕಾಗತ್ತೆ ನಾವು. ವಿಕೃತಿ ಅಂದರೆ ವಿಕಾರ ಅಂತ ಒಂದು ಅರ್ಥ ಆಗುತ್ತೆ, ಇನ್ನೊಂದು ವಿಶೇಷ ಕೃತಿ ಅಂತ ಆಗುತ್ತೆ. ಹಾಗೆ ವಿಜ್ಞಾನ ವಿಶೇಷ ಜ್ಞಾನ ಅಂತೀವೋ, ಹಾಗೆ ವಿಕೃತಿ ಅಂದರೆ ವಿಶೇಷವಾದಂಥ ಒಂದು ಕೃತಿ ಆಗ್ತದೆ. ನೋಡಿ, ಕೃಷ್ಣ ಕೂಡ ದ್ವಾರಕೆ ಮಾಡಬೇಕಾದ್ರೆ ವಿಶ್ವಕರ್ಮನ ಕರೆದು ಮಾಡಿಸ್ಕೊಂಡ, ಸ್ಪೆಷಲ್ ಇಂಜಿನಿಯರು. ಹಾಗೆ ಸ್ಪೆಷಲ್ ಯಾರಾದರೂ ಇದ್ದರೆ ತ್ವಷ್ಟ್ರ ಕುಶಲದೆ ಆ ವಿಶ್ವಕರ್ಮಿ ಇದ್ದಾನಲ್ಲ, ಕುಶಲದಂಥ ಕರ್ಮಿ ಇದ್ದಾನಲ್ಲ, ಅವನ ಕೈಯಲ್ಲಿ ಸಿಕ್ಕರೆ ಸೃಷ್ಟಿ ವಿಕೃತಿ ಆಗ್ತದೆ, ಒಂದು ವಿಶೇಷವಾದಂಥ ಕೃತಿ ನಿರ್ಮಾಣ ಆಗ್ತದೆ. ಇಂತು ಅನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ. ಸ್ಪೃಷ್ಟರ್ ಅಂದರೆ ಒಬ್ಬರನ್ನೊಬ್ಬರನ್ನ ಸ್ಪರ್ಶ ಮಾಡುವಂಥವ್ರು, ಒಬ್ಬರೊಬ್ಬರನ್ನ ಮುಟ್ಟಿಯುವಂಥವ್ರು, ಒಬ್ಬರೊಬ್ಬರು ಸಂಪರ್ಕದಲ್ಲಿರುವಂಥವ್ರು. ನೋಡಿ, ಒಂದಿಲ್ಲದೆ ಇನ್ನೊಂದಿಲ್ಲ. ಪ್ರಚೋದನೆ ಬಂದಿದ್ದು ಎಲ್ಲಿಂದ ಮನುಷ್ಯನಿಗೆ? ಸೃಷ್ಟಿಯಿಂದ ಪ್ರಚೋದನೆ ಬಂತು ಅಂತ ನರ ಏನು ಮಾಡಿದ? ಇಷ್ಟ ಸಿದ್ಧಿಗೋಸ್ಕರ ಹೊಸ ಹೊಸ ಯಂತ್ರಗಳನ್ನು ಯುಕ್ತಿಗಳನ್ನು ಹುಡ್ಕೊಂಡು ಸಿದ್ಧಿಗಳನ್ನೇ ಮಾಡಿಕೊಂಡ. ಅದು ಮಾಡೋದ್ರಿಂದ ಸೃಷ್ಟಿಗೆ ಏನಾಯಿತು? ಸೃಷ್ಟಿ ವಿಶೇಷವಾಗಿ ಬೆಳೀತು, ಹೊಸ ಹೊಸ ಆವಿಷ್ಕಾರಗಳಾಯಿತು, ಹೊಸ ಹೊಸ ಸಾಧನೆಗಳಾಯಿತು ಜಗತ್ತಲ್ಲಿ. ಹೊಸ ಹೊಸ ಸಾಧನೆ ಬರೋದಕ್ಕೆ ಕಾರಣ ಯಾರು? ಸೃಷ್ಟಿನೇ. ಸೃಷ್ಟಿಯಿಂದ ಪ್ರಚೋದನೆ ಪಡ್ಕೊಂಡ ಮನುಷ್ಯ ಸೃಷ್ಟಿಯನ್ನು ಮೇಲೆ ಬೆಳೆಸಿದ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಸೃಷ್ಟಿ ಪ್ರಚೋದನೆ ಕೊಡುತ್ತೆ, ಮನುಷ್ಯ ಬುದ್ಧಿಯಿಂದ ಸೃಷ್ಟಿಯನ್ನು ಮತ್ತೆ ಬೆಳೆಸ್ತಾನೆ ಅಂತ. ಅದಕ್ಕೆ ಇಂತು ಅನ್ಯೋನ್ಯ ಸ್ಪಷ್ಟರ್,
ಒಬ್ರಿಗೊಬ್ರು ಜೊತೆಯಾಗಿರುವಂಥವ್ರು, ಸರಿಯಾಗಿ ಹೊಂದ್ಕೊಂಡಿರುವಂಥವರು ಪ್ರಕೃತಿ, ನರರು, ಮಂಕುತಿಮ್ಮ. ನೋಡಿ, ಈ ಬ್ಯಾಂಡೇಡ್ ಹೇಳಿದ್ನಲ್ಲ ಹಾಗೆ ಇಂಥದ್ದು ಬೇಕಾದಷ್ಟಾಗಿದೆ. ನಾನೊಂದು ಸಲ ಲಾನ್ ಮೋವರ್ ಬಗ್ಗೆ ಹೇಳಿದ್ದೆ ಅನಿಸುತ್ತೆ, ಹೇಗಾಯಿತು ಅಂತ. ಒಬ್ಬ ಹುಡುಗ ಎಡ್ವಿನ್ ಹಬಲ್ ಅಂತ, ಅವನು ಈ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋನು. ಅಂದರೆ ಪ್ರಚೋದನೆ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ. ಈ ಬಟ್ಟೆ ಮೊದಲು ಹಳೆ ಕಾಲದಲ್ಲಿ 19ನೇ ಶತಮಾನದಲ್ಲಿ ಬಟ್ಟೆ ನೇಯ್ದಾಗ ಆ ಗುಂಜು ಗಂಟು ಮೇಲೆ ಬರುತ್ತೆ. ಆ ಗುಂಚು ಗಂಟು ತೆಗೆಯೋದು ಹೇಗೆ ಅದನ್ನು? ಈಗೆಲ್ಲ ಮಷಿನ್ ಬಂದಿದೆ, ಕ್ಲೀನಾಗಿ ಹೋಗುತ್ತೆ. ಅವಾಗೇನು ಮಾಡ್ತಿದ್ರಪ್ಪ ಅಂದರೆ, ಒಂದು ಟೇಬಲ್ ಇಡೋದು, ಆದಂಥ ಬಟ್ಟೆಯನ್ನು ಹಾಕಿ ಹರಡ್ಬಿಡೋದು. ಹೀಗೆ ಹರಡ್ಬಿಟ್ಟು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಕೂತ್ಕೊಳ್ಳೋದು. ಅವನ ಕೈಯಲ್ಲೊಂದು ಪುಟ್ಟ ಮಷಿನ್ನು. ಆ ಮಷಿನ್ ಹೇಗೆ ಅಂದರೆ, ಈ ಕಡೆ ಎರಡು ಗಾಲಿ ಇದೆ, ಆ ಗಾಲಿ ನಡುವೆ ಒಂದು ರಾಡು ಪಟ್ಟಿ, ಆ ಸುತ್ತಲೂ ಒಂದು ಸಣ್ಣ ಬ್ಲೇಡ್ ಇದೆ, ರಿವಾಲ್ವಿಂಗ್ ಬ್ಲೇಡ್ ಥರ. ಅದನ್ನ ಇಟ್ಕೊಂಡು ಹೀಗೆ ಉಳಿಸ್ತಾ ಇರೋದು ಆ ಬಟ್ಟೆ ಮೇಲೆ. ಆ ಬಟ್ಟೆ ಮೇಲೆ ಹೀಗೆ ಉಳಿಸ್ತಾ ಇದ್ದರೆ ಏನಾಗ್ತದೆ ಅಂದರೆ, ಆ ಬಟ್ಟೆ ಬಿಟ್ಟು ಮೇಲೆ ಬಂದಂಥ ಗುಂಜು ಗಂಟೇನಿದೆಯಲ್ಲ ಅದು ಕತ್ತರಿಸೋಗೋದು, ಬ್ಲೇಡಿಗೆ ಬಂದು ಕ್ಲೀನ್ ಆಗೋದು. ಇದನ್ನು ಫಿನಿಷಿಂಗ್ ಆಫ್ ಕ್ಲಾತ್ ಅಂತ ಕರಿತಾಯಿದ್ರು. ಅದು ಮೆಕ್ಯಾನಿಕಲಿ ಕೈಯಿಂದಾನೇ ಮಾಡುವಂಥದ್ದು. ಆ ಬಟ್ಟೆ ಎಷ್ಟು ಕೆಲಸ ನೋಡಿ. ಅವಾಗ ಪ್ರತಿಯೊಂದು ಟೇಬಲ್ ಮೇಲೆ ಇಬ್ಬಿಬ್ಬರು ಕೂತ್ಕೊಳ್ಳೋದು, ಬಟ್ಟೆ ಹಾಕಿ ಎಳೆದು ಹಿಂಗೆರೆ ಹಾಕ್ತಾ ಇರೋದು. ಸಾಯಂಕಾಲ ಹೊತ್ತು ಕೈ ನೋವು ಬಂದ್ಬಿಡೋದು ಅವನಿಗೆ. ಮನೆಗೆ ಬಂದು ಒಬ್ಬನೇ ಮಗ, ತಂದೆ ಇಲ್ಲ ಹುಡುಗನಿಗೆ, ತಾಯಿ ಇದ್ದಾಳೆ. ತಾಯಿ ಗೊಣಗೋಗಿ ಶುರು ಮಾಡಿದ್ರು, ಏನಪ್ಪ ಬಂದು ಮಲ್ಕೋತೀಯಲ್ಲ, ಬರೇ ನಿದ್ದೆ ಮಾಡ್ತೀಯ ನೀನು, ಮನೆ ಕೆಲಸ ಮಾಡೋಲ್ಲ, ಏನು ಮಾಡಬೇಕು ಅಂತ ಕೇಳಿದೆ ಹುಡುಗ. ಏನು ಮನೆ ಹಿಂದೆ ಇಷ್ಟೊಂದು ಹುಲ್ಲು ಬೆಳೆದಿದೆ, ಇಂಗ್ಲೆಂಡಲ್ಲಿ ಬೇಗ ಹುಲ್ಲು ಬೆಳೆದು ಬಿಡುತ್ತಲ್ಲ, ಮಳೆ ಜಾಸ್ತಿ, ತುಂಬ ಹುಲ್ಲು ಬಂದಿದೆ, ಹುಲ್ಲು ಕತ್ತರಿಸ್ಬೇಕು ಅಂತ. ಆಗಿನ ಕಾಲ ಹುಲ್ಲು ಕತ್ತರಿಸ್ಬೇಕಾದ್ರೆ ಏನು ಹೇಳಿ, ದೊಡ್ಡ ಕತ್ತಿ ತೊಗೋಬೇಕು. ಕತ್ತಿ ತೊಗೊಂಡು ಮೊಳಕಾಲು ಊರಿ ಕತ್ತರಿಸ್ತಾ ಹೋಗಬೇಕು. ಒಂದೇ ಸಮ ಬರೋಲ್ಲ, ಆದರೆ ಕತ್ತರಿಸುತ್ತೆ ಹುಲ್ಲು. ಅವನಿಗೆ ಹುಲ್ಲು ಕತ್ತರಿಸೋ ಕೆಲಸ ಅಂದರೆ ಬೇಜಾರು. ಮೊದಲೇ ಇಡೀ ದಿವಸ ಕೈ ಉಪಯೋಗಿಸಿ ಕೈ ಬಿದ್ದು ಹೋಗಿದೆ ಅವನಿಗೆ. ಅವತ್ತೊಂದು ದಿವಸ ಸಂಡೇ ರೆಸ್ಟ್ ಕೊಡೋಣ ಅಂದ್ರೆ ಅಮ್ಮ ಹುಲ್ಲು ಕಿತ್ತು ಅಂತಾರೆ. ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ವಿಚಾರ ಮಾಡಿದ. ಒಂದು ದಿವಸ ಕೂತ್ಕೊಂಡಾಗ ವಿಚಾರ ಮಾಡಿದ, ಈ ಹುಲ್ಲು ಕತ್ತರಿಸೋದಕ್ಕೆ ಏನಾದ್ರು ವಿಚಾರ ಮಾಡಬೇಕು ಅಂತ ಅಟ್ಟ ಹತ್ತಿ, ಹೇಳಿದ್ನಲ್ಲ ಅಟ್ಟ ಇರುತ್ತೆ ನಮ್ಮ ಮನೇಲಿ ಅಂತ. ಅಟ್ಟ ಹತ್ತಿದಾಗ ಅವನ ಮಗು ಆಗಿದ್ದಾಗ ಒಂದು ಪೆರಾಂಬುಲೇಟ್ರಿ ಇತ್ತು, ಅಮ್ಮ ತೊಗೊಂಡಿದ್ದು, ಮಗುನ ಕರ್ಕೊಂಡು ಹೋಗೋದಕ್ಕೆ ಪೆರಾಂಬುಲೇಟ್ರಿ ಇತ್ತು. ಅದು ಬಿದ್ದಿತ್ತು ಮೇಲೆ, ಅದನ್ನು ತಂದ ಕೆಳಗಡೆ ತಂದು ಅಲ್ಲೊಬ್ಬ ಕಂಬಾರನ ಕಡೆ ಹೋದನಂತೆ. ನೋಡೋ, 2 ಗಾಲಿ ಇದೆ, ಹೇಗಿದ್ರು ಇಲ್ಲಿ 4 ಇದೆ, ಮುಂದೆ 2 ಗಾಲಿ ಇದೆಯಲ್ಲ, ಮುಂದಿನ 2 ಗಾಲಿಗೊಂದು ಕಬ್ಬಿಣದ ಪಟ್ಟಿ ಇದೆ ಆ ಗಾಲಿ ಜೋಡಿಸೋದಕ್ಕೆ. ಅದ್ರ ಸುತ್ತ ಒಂದು ಬ್ಲೇಡ್ ಮಾಡಿಕೊಡ್ತೀಯ ನನಗೆ, ಕಬ್ಬಿಣದ್ದು ರಿವಾಲ್ವಿಂಗ್ ಬ್ಲೇಡ್ ಮಾಡಿಕೊಡ್ತೀಯಾ ಅಂತ. ಅವ್ನು ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟು ಅದಕ್ಕೊಂದು ವೆಲ್ಡ್ ಮಾಡಿಕೊಟ್ರು. ಇವನು ಮನೆಗೆ ತಂದು ಬಕ್ಕೊಂಡು ಆ ಪೆರಾಂಬುಲೇಟ್ರಿ ಹೆಂಗೆ ತಳ್ತಾರೋ ಹಂಗೆ ತಳ್ಕೊಂಡು ಹೋದ. ಹಿತ್ತಲಲ್ಲಿ ಚೆನ್ನಾಗಿ ಹುಲ್ಲು ಕತ್ತರಿಸ್ತಾ ಇತ್ತು. ಅಷ್ಟೆಲ್ಲ ಒಂದೇ ಮಟ್ಟಕ್ಕೆ ಕತ್ತರಿಸ್ಕೊಂಡು ಹೋಗ್ತಾ ಇತ್ತು. ಅದು ತುಂಬ ಚೆನ್ನಾಗಾಯಿತು. ಅವ್ನು ಹಿಂಗೆ ಹುಲ್ಲು ಕತ್ತರಿಸೋದು ನೋಡೋಕೆ ಜನ ಬರೋಕ್ಕೆ ಶುರು ಮಾಡಿದರು. ನೋಡಿ ಹೆಂಗೆ ಕತ್ತರಿಸ್ತಾನೆ ಅವನು, ನಾವು 3 ತಾಸು 4 ತಾಸು ಕತ್ತರಿಸ್ತೇವೆ, 10 ನಿಮಿಷದಲ್ಲಿ ಪೂರ ಕತ್ತರಿಸಿ ಹಾಕ್ಬಿಡ್ತಾನೆ, ಅವನು ಬುದ್ಧಿವಂತ ಇದ್ದಾನೆ ಅಂತ. ಆಮೇಲೆ ಅವನೇನು ಮಾಡಿದ ಗೊತ್ತಾ, ಆ ಗಾರ್ಮೆಂಟ್ ಕೆಲಸ ಬಿಟ್ಟ. ನಿಮ್ಮ ಮನೇಲಿ ಹುಲ್ಲು ತೆಗಿಬೇಕಾ, ನಾನು ತಕ್ಕೊಡ್ತೀನಿ, ಇಷ್ಟು ಚಾರ್ಜ್ ಮಾಡ್ತೀನಿ ಅಂತ. ಅದರಿಂದ ಬದುಕೋಕೆ ಶುರು ಮಾಡಿದ ಅವನು, ಹುಲ್ಲು ಕತ್ತರಿಸೋದು. ಹಬಲ್ ದ ಗ್ರಾಸ್ ಕಟರ್ ಅಂತ ಫೇಮಸ್ ಆಯಿತು. ಪೋಸ್ಟರ್ ಮಾಡ್ತಿದ್ದ ಅವನು, ಹಬಲ್ ದ ಗ್ರಾಸ್ ಕಟರ್ ಕಟ್ಸ್ ಗ್ರಾಸ್ ವಿತ್ ಎ ಮಷಿನ್ ಅಂತ. ನೋಡಿ ಅವಾಗ ದೊಡ್ಡದು ಮಷಿನಿಂದ ಕತ್ತರಿಸ್ತಾನೆ ಅಂತ. ಅವನು ಮಾಡ್ಕೊಂಡು ಹೋದ. ಮುಂದೆ ವಿಚಾರ ಮಾಡಿದ, ಬೆನ್ನು ಆಗ್ತಾ ಇದೆ, ಬಗ್ಗಿ ತಳ್ಳಬೇಕಲ್ಲ ಇದನ್ನು. ಅವ್ನು ಕಂಬಾರ ಹೇಳಿ ತೊಗೊಂಡು ಬಾ, ಮತ್ತು ಬೇರೆ ಮದ್ದಾಯಿಸ್ಕೊಡ್ತೀನಿ ನಿನಗೆ ಅದನ್ನು ಅಂತ ತೊಗೊಂಡು ಆ ಪೆರಾಂಬುಲೇಟ್ರ್ ಬಗ್ಗೋದಕ್ಕಿಂತನೂ ಅದಕ್ಕೊಂದು ಕಬ್ಬಿಣದ ರಾಡ್ ಎತ್ತರಿಸ್ಕೊಟ್ಟು ಹ್ಯಾಂಡಲ್ ಕೊಟ್ಬಿಟ್ಟ. ಬಗ್ಗೋದೇ ಬೇಡ, ನಿಂತ್ಕೊಂಡೆ ತಳ್ಕೊಂಡು ಹೋಗಿ ನೀನು ಅಂತ. ನೋಡಿ, ಈ ಗ್ರಾಸ್ ಕಟ್ ಮಾಡೋದು ಲಾನ್ ಮೂವರದ್ದು ಮೊದಲೇ ರೂಪ ಅದು. ಈ ಲಾನ್ ಮೂವರಿಗೆ ಪ್ರಚೋದನೆ ಬಂದದ್ದು ಎಲ್ಲಿಂದ? ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ. ಆ ಬಟ್ಟೆ ಫ್ಯಾಕ್ಟ್ರಿಯಲ್ಲಿ ಅದು ಹಿಂಗೆ ಮಾಡ್ತಾ ಇದ್ನಲ್ಲ, ನೋಡಿದ, ಗಾಲಿ ಇದೆ, ಒಂದು ಬ್ಲೇಡ್ ಇದೆ, ಆ ಗಂಟೆಲ್ಲ ಕತ್ತರಿಸ್ಕೊಂಡು ಹೋಗ್ತದೆ. ಅದೇ ಥರ ನಾವು ಗ್ರಾಸಿಗೆ ಮಾಡೋಕೆ ಹುಲಿಗೆ ಮಾಡೋಕ್ಕಾಗಲ್ವಾ? ನೋಡಿ, ಎಲ್ಲಿ ಪ್ರಚೋದನೆ, ಎಲ್ಲಿ ಬರುವಂಥದ್ದು ಅಂತ ಈ ಪ್ರಯತ್ನ ಇದೆಯಲ್ಲ. ಅದಕ್ಕೆ ಪ್ರಕೃತಿ ಮತ್ತು ನರರು ಒಂದಕ್ಕೊಂದು ಹತ್ತಿರವಾಗಿದ್ದಾಗ ಇಬ್ಬರು ಬೆಳೀತಾರೆ ಅಂತ ಮಾತನ್ನು ಹೇಳ್ತಾರೆ. ಈ ನಮ್ಮೆಲ್ಲರ ಜೀವಿತಕ್ಕೆ ನೆಲೆಯಾದ ಸ್ಫೂರ್ತಿಯಾದ ಜಗತ್ತಿಗೆ ಶುಭ ಆಗೋದು, ಆನಂದ ಆಗೋದು, ತೃಪ್ತಿ ಆಗೋದು ಯಾವಾಗ? ಜಗತ್ತು ಬೆಳೆಯೋದು ಹೇಗೆ ಅಂತ 2 ಪದ್ಯ ಇದೆ, ತುಂಬ ಸಂತೋಷ ಕೊಡುವಂಥ ಪದ್ಯಗಳು. DVG ಬರೆದಿದ್ದಾರೆ. 883 ಮತ್ತು 884, 883, 884. ಯಾವಾಗ ಜಗತ್ತಿಗೆ ಸಮೃದ್ಧಿ ಆಗ್ತದೆ, ತೃಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಕಾಯಕ್ಕಿಂತ ಆತ್ಮ ಹಿರಿದೆಂದು ಜನ ಅರಿತಂದು, ಕಾಯಕ್ಕಿಂತ ಆತ್ಮ ಹಿರಿದೆಂದು ಜನ ಅರಿತಂದು, ಸ್ವೀಯೇಚ್ಛೆಯಂ ಸಮಾಧಾನ ಕೆಡದಂದು, ದಾಯ ಸಮ ಸಂಸೃಷ್ಟಿ
ಭೂಭಾಗ್ಯವಾದಂದು ಶ್ರೇಯ ನೆರೆವುದು ಜಗಕ್ಕೆ ಮಂಕುತಿಮ್ಮ. ಮೊದಲನೇ ಸಾಲು ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಕಾಯಕ್ಕಿಂತ ಆತ್ಮ ಹಿರಿದೆಂದು ಜನ ಅರಿತಂದು. ಯಾವತ್ತು ಜನ ದೇಹದಕ್ಕಿಂತ ಆತ್ಮ ದೊಡ್ಡದು ಅಂತ ನಂಬಿಕೋತಾರೋ ಅವತ್ತು ಜಗತ್ತಿಗೆ ಒಳ್ಳೆಯದಾಗತ್ತೆ. ನಾನು ಹಿಂದಕ್ಕೊಂದು ಸಲ ಬೇರೆ ಸಂದರ್ಭದಲ್ಲಿ ಹೇಳಿದಾಗ ವಿವೇಕಾನಂದರ ಕತೆ ಹೇಳಿದ್ದೆ, ಫುಟ್ಬಾಲ್ ವೇದಾಂತದ್ದು ಹೇಳಿದ್ದೆ. ಎಲ್ಲಿವರೆಗೂ ದೇಹನೇ ನಾನು ಅನ್ಕೋತೇನೋ ಅಲ್ಲಿವರೆಗೂ ಒದೆ, ಪೆಟ್ಟು, ನೋವು, ಸುಖ, ದುಃಖ ಬಂದೇ ಬರುತ್ತದೆ. ನಾನು ಬರೀ ದೇಹ ಅಲ್ಲ, ದೇಹವನ್ನು ಮೀರಿದಂಥ ಆತ್ಮಸ್ವರೂಪ ಅಂತ ಯಾವತ್ತು ನೀನು ತಿಳ್ಕೊತೀಯೋ ಅದೇ ಜಗತ್ತು ನಿನಗೆ ಒದೆಯೋದನ್ನು ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಮೆರೆಸುತ್ತೆ ನಿನ್ನ ಅಂತ. ಹಾಗೆ ನಾನು ದೇಹ ಅಲ್ಲ, ದೇಹವನ್ನು ಮೀರಿದವನು ಆ ಪರಸತ್ವದ ಒಂದು ಅಂಶ ಅಂತ ಅಂದ್ಕೊಂಡಾಗ ಮಾತ್ರ ಆ ಜಗತ್ತಿಗೆ ಒಳ್ಳೆಯದಾಗ್ತದೆ. ಕಾಯಕ್ಕಿಂತ ಆತ್ಮ ಹಿರಿದೆಂದು ಜನ ಅರಿತಂದು. ಎರಡನೇದ್ದು ಸ್ವೀಯೇಚ್ಛೆಯಂ ಸಮಾಧಾನ ಕೆಡದಂದು. ಸ್ವೀಯೇಚ್ಛೆ ಅಂದರೆ ತನ್ನ ಇಷ್ಟ, ಸ್ವಂತ ಇಷ್ಟ. ನಾವು ಯಾವಾಗಲೂ ನನ್ನ ಇಷ್ಟ, ನಾನು ಬೇಕಾದಾಗ ಮಾಡ್ಕೋತೀನಿ ಅಂತೀರಿ. ನನ್ನ ಇಷ್ಟದಂಗೆ ಮಾಡ್ಕೋಬಹುದು, ಆದರೆ ಜನರ ಸಮಾಧಾನ ಕೆಡದಂಗೆ ಮಾಡ್ಕೋ. ಅದಕ್ಕೆ ಹೇಳ್ತಾರೆ ಟ್ರೈನಲ್ಲಿ ಅಡ್ಡಾಡಬೇಕಾದ್ರೆ ನೀನು ಸಿಗರೇಟ್ ಸೇದು, ಮತ್ತೊಬ್ಬರು ತೊಂದರೆ ಆಗ್ತಿದ್ರೆ ಸೇದೋಂಗಿಲ್ಲ. ನಿನ್ನ ಇಷ್ಟ ಇರ್ಬೋದು, ಮತ್ತೊಬ್ಬರಿಗೆ ಇಷ್ಟ ಇಲ್ಲಲ್ಲ. ಅದಕ್ಕೆ ಹೇಳ್ತಾನೆ ಸ್ವೀಯೇಚ್ಛೆಗಿಂತನೂ ಜನರ ಸಮಾಧಾನ ಒಳ್ಳೆಯದು ಅಂತ ಯಾವತ್ತು ಭಾವಿಸ್ತೀರೋ ಅವತ್ತು ಜಗತ್ತಿಗೆ ಒಳ್ಳೆಯದಾಗತ್ತೆ. ಅಂದರೆ ನನಗಿಂತ ಸಮಾಜ ದೊಡ್ಡದು, ಅದು ಮುಖ್ಯ ಅಂತ ಭಾವನೆ ಬರಬೇಕು. ನಾನೇ ಮುಖ್ಯ ಅಲ್ಲ, ನನ್ನ ತೃಪ್ತಿಗೋಸ್ಕರ ನಾನು ಏನಾದರೂ ಮಾಡ್ಕೋತೇನೆ ಅನ್ನೋ ಹಾಗಿಲ್ಲ. ನನ್ನ ತೃಪ್ತಿಗೋಸ್ಕರ ನಾನು ಮಾಡಿಕೊಂಡ್ರೂ ಅಡ್ಡಿ ಇಲ್ಲ, ಆದರೆ ಅದರಿಂದ ಮತ್ತೊಬ್ಬರು ತೊಂದರೆ ಆಗದಿದ್ದರೆ ಸಾಕು ಅನ್ನುವಂಥ ಭಾವನೆ ಬಂದ ದಿವಸ ಜಗತ್ತಿಗೆ ಒಳ್ಳೆಯದಾಗ್ತದೆ ಅಂತ. ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು. ಬಹಳ ಒಳ್ಳೆಯ ಮಾತಿದು. ದಾಯ ಸಮ ಸಂಸೃಷ್ಟಿ ಅಂತಂದರೆ ಏನೇನಿದೆಯೋ ಅದರಲ್ಲಿ ಸಮಪಾಲು ಹಂಚಿಕೊಳ್ಳುವಂಥದ್ದು. ದಾಯ ಸಮ ಸಂಸೃಷ್ಟಿ, ಏನೇನು ಸಿಕ್ಕಿದೆಯೋ ನಮಗೆ ಅದನ್ನು ಸಮವಾಗಿ ಹಂಚಿಕೊಳ್ಳುವಂಥ ಮನಸ್ಸು. ಅಂದರೆ ಪ್ರಪಂಚದಲ್ಲಿ ಏನೇನು ಸಿಗ್ತದೋ ಎಲ್ಲರೂ ಸಮಾನವಾಗಿ ಹಂಚ್ಕೊಂಡು ತಿನ್ನೋಣ ಅಂತ. ನೋಡಿ, ಇಲ್ಲೇ ಬರೋದು ಮುಖ್ಯ. ಎಲ್ಲಿ ಸೋಷಿಯಲ್ ಇಕ್ವಿಟಿ ಅಂತ ಮಾತಾಡ್ತೇವೆ ನಾವು. ಇಕ್ವಿಟಿ ಅಂದರೆ ಎಲ್ರಿಗೂ ಸಮವಾಗಿ ಇರಬೇಕು ಅಂತ, ಸಮವಾಗಿ ಇದ್ದೇವಾ ಅಂತ. ಎಲ್ಲಿವರೆಗೂ ನಾವು ಎಲ್ಲರೂ ಒಂದೇ, ಎಲ್ರಿಗೂ ಸಮವಾಗಿ ಹಂಚಿಕೊಳ್ಳೋಣ, ಇದ್ದದ್ದನ್ನು ಹಂಚ್ಕೊಂಡು ತಿನ್ನೋಣ ಅಂತನ್ನೋವರೆಗೂ ಜಗತ್ತಿಗೆ ಶ್ರೇಯಸ್ಸಾಗೋದಿಲ್ಲ ಅಂತ. ಹಿಂದಕ್ಕೊಂದು ಕತೆ ಹೇಳಿದ್ದು ನೆನಪಿಲ್ಲ ನನಗೆ. ಒಬ್ಬ ರೈತ ಇದ್ದ. ಅವನು ಆ ಬೀಜಗಳನ್ನು ಎಲ್ಲಿಂದ ತರ್ತಿದ್ನೋ ಗೊತ್ತಿಲ್ಲ, ಸ್ಪೆಷಲ್ ಬೀಜ ತರೋನು. ಅವನ ಗಿಡ ಇಷ್ಟು ಎತ್ತರ ಆಗೋದು, ಚೆನ್ನಾಗಿ ಬೆಳೆಯೋದು, ಒಳ್ಳೆ ರೇಟ್ ಬರೋದು, ಅವನಿಗೆ ಒಳ್ಳೆ ಕ್ವಾಲಿಟಿ ಇರೋದು. ಆದರೆ ಒಂದು ಸ್ವಭಾವ ಇತ್ತಂತ ಅವನಿಗೆ. ತಾನು ಒಳ್ಳೆ ಬೀಜ ತಂದದ್ದು, ಯಾರಿಗೂ ಗೊತ್ತಿಲ್ಲ ಬೀಜ ಎಲ್ಲಿಂದ ತರ್ತಾನೆ ಅವನು ಅಂತ. ಆದರೆ ತಂದವನು ತಾನೊಬ್ಬನೇ ಹಾಕ್ತಿರಲಿಲ್ಲ ಅಂತ ಬಿತ್ತಿಗೆ. ತನ್ನ ಹೊಲ ಏನಿತ್ತೋ ಸುತ್ತಮುತ್ತಲು ಇರುವಂಥ ಎಲ್ಲ ರೈತರನ್ನು ಕರೆದು ಅವರು ಪುಕ್ಕಟೆಯಾಗಿ ಬೀಜ ಕೊಡ್ತಿದ್ದಂತೆ, ನೀವು ಹಾಕ್ಕೊಳ್ಳಿ ಅಂತ. ಜನ ಅದರಂತೆ, ಏನು ದಡ್ಡ ಇದೆಯೋ, ಅಷ್ಟು ಒಳ್ಳೆ ಬೀಜ ತಂದಿದೆಯಾ, ದುಡ್ಡು ಕೊಟ್ಟು ನೀನೇ ಬೆಳೆಸೋ, ನಿನಗೆ ಲಾಭ ಜಾಸ್ತಿ ಆಗಲ್ವಾ, ಅವ್ರಿಗೂ ಆದರೆ ನಿನಗೇನು ಪ್ರಯೋಜನ ಅಂದ್ರಂತೆ. ಆತ ಹೇಳಿದಂತೆ, 2 ಕಾರಣಕ್ಕೋಸ್ಕರ ಮಾಡ್ತೇನೆ ನಾನು ಅಂತ ಹೇಳಿದಂತೆ. ಒಂದು, ಬರೀ ನನ್ನ ಬೆಳೆ ದೊಡ್ಡದಾಗಿ ಅವ್ರ ಬೆಳೆ ಚೆನ್ನಾಗಿ ಇಲ್ಲದೆ ಹೋದರೆ ನನ್ನ ಬಗ್ಗೆ ಅಸೂಯೆ ಆಗಲ್ವ ಅವ್ರಿಗೆ? ಅಸೂಯೆ ಅಷ್ಟೆಲ್ಲ, ದನ ಬಿಡ್ತಾರೆ, ಬೆಂಕಿ ಹಚ್ಬೋದು, ಏನೋ ಮಾಡ್ಬೋದು ಸಂಕಟ ಜಾಸ್ತಿ ಆದಾಗ. ಅದು ಅಲ್ಲದೆ ನನಗೆ ಮನಸ್ಸಿಗೆ ಕಿರಿಕಿರಿ ಆಗತ್ತೆ. ನೋಡಿ, ನಾನು ಸಂತೋಷವಾಗಿದ್ದಾಗ, ಅದಕ್ಕೆ ಹೇಳ್ತಾನೆ, ನೀವು ಅರಮನೆಯಲ್ಲಿ ಇದ್ದಾಗ ಕೂಡ ಕಿಟಕಿಯಿಂದ ಆಚೆ ನೋಡಿದಾಗ ಬರೀ ಸ್ಲಮ್ಮೆ ಕಾಣಿಸಿದ್ರೆ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ. ಸುತ್ತಮುತ್ತಲು ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿರ್ಬೋದು ಹೇಳ್ತಾನೆ. ಅವರು ಸಂಕಟ ಪಟ್ಕೋತಾರೆ, ಅದು ಬೇಡ. ಎರಡನೇದು, ಅವರು ಕ್ವಾಲಿಟಿ ಚೆನ್ನಾಗಿಲ್ಲದೆ ಹೋದರೆ, ಅವ್ರು ಹಾಕಿದ ಬೀಜ ಒಳ್ಳೇದಿಲ್ಲದೆ ಹೋದರೆ ಅದರಿಂದ ಪರಾಗಸ್ಪರ್ಶ ಆಗಿ ನನ್ನ ಬೆಳೆನೂ ಕೆಟ್ಟು ಹೋಗುತ್ತೆ. ಪರಾಗಸ್ಪರ್ಶ ಆಗಬೇಕಲ್ಲ ದುಂಬಿಗಳು ಬಂದಾಗ. ನನ್ನದು ಚೆನ್ನಾಗಿದೆ ನಿಜ, ಆದರೆ ಅವ್ರದ್ದು ಕೆಟ್ಟ ಬೀಜ ಅಲ್ಲ. ಅದಕ್ಕೆ ನನ್ನ ಬೆಳೆ ಚೆನ್ನಾಗಿರ್ಬೇಕಂದ್ರೂ ಕೂಡ ಅವರು ಚೆನ್ನಾಗಿರಬೇಕು, ಅಂದಾಗ ಮಾತ್ರ ನನ್ನ ಬೆಳೆ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಸಮವಾಗಿರಬೇಕು ಅನ್ನೋದಕ್ಕೆ ನಾನು ಮಾತ್ರ ದೊಡ್ಡವನಾದರೆ ಸಾಲದು. ಅದಕ್ಕೆ 2 ಹೇಳ್ತಾರೆ. ಜಗತ್ತಲ್ಲಿ 2 ರೀತಿಯಿಂದ ದೊಡ್ಡವರಾಗ್ತಾರಂತೆ. ಒಂದು, ಪರಿಶ್ರಮದಿಂದ ದೊಡ್ಡವರಾಗ್ತಾರೆ, ಇನ್ನೊಬ್ಬರು ಮತ್ತೊಬ್ಬರನ್ನ ತುಳಿದು ದೊಡ್ಡವರಾಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ಎರಡನೇದು ರಾಕ್ಷಸಿ ವೃತ್ತಿ ಅಂತ. ಮೊದಲನೇದು ದೊಡ್ಡವರಾಗಿ, ಪ್ರಯತ್ನ ದೊಡ್ಡವರಾಗಿ, ಇನ್ನೊಬ್ಬರನ್ನು ತುಳಿದು ಹೋಗಬೇಕಾಗಿಲ್ಲ. ಇನ್ನೊಬ್ಬರನ್ನು ತುಳಿಯೋ ಮನಸ್ಸು ಯಾವಾಗ ಬರುತ್ತೆ ಹೇಳಿ? ಅವ್ರಿಗಿಂತ ನಾನು ಶ್ರೇಷ್ಠ ಅಂತ ಅನ್ನಿಸಿದಾಗ ಮಾತ್ರ, ಅವನಿಗಿಂತ ಹೆಚ್ಚು ಸಿಗಬೇಕು ನನಗೆ ಅಂತ ಅಪೇಕ್ಷೆ ಪಟ್ಟಾಗ ಮಾತ್ರ. ಅದಕ್ಕೆ ಹೇಳ್ತಾರೆ ಇಲ್ಲಿ, ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು. ಯಾವತ್ತು ಈ ಭೂಮಿಗೆ ಆ ಭಾಗ್ಯ ಬರುತ್ತೋ, ಈ ಭೂಮಿಯ ಭಾಗ್ಯ ಎಲ್ಲರೂ ಸಮಾನವಾಗಿ ಹಂಚ್ಕೋತಾರೋ ಅವತ್ತು ಧರೆಗೆ ಒಳ್ಳೆಯದಾಗತ್ತೆ ಅಂಥೇಳಿ, ಶ್ರೇಯ ನೆರೆಯುವುದು ಜಗಕ್ಕೆ ಮಂಕುತಿಮ್ಮ. ಶ್ರೇಯ ಅಂದರೆ ಶಾಶ್ವತವಾದಂಥ ಸುಖ, ಶಾಶ್ವತವಾದಂಥ ಸುಖ ಧರೆಗೆ ಸಿಗ್ತದೆ ಅವತ್ತು ಅಂತ. ಮುಂದಿನ ಪದ್ಯ
ವಸ್ತು ವಿಜ್ಞಾನದಿಂ ಜೀವನ ಸಮೃದ್ಧಿಮಿಗೆ ವಿಸ್ತರಿಸಿ ವಿಶ್ವೈಕ್ಯ ಭಾವ ಜನಮನದೋಳ್ ದ್ರಷ್ಟ ಲೋಕದ ಬೆಡಗ ಅದೃಷ್ಟವನ್ನು ಮರೆಸದಿರೆ ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ. ಒಂದೊಂದು ಪದ ಎಷ್ಟು ಸಂತೋಷವಾಗುತ್ತೆ ಓದಿದರೆ. ವಸ್ತು ವಿಜ್ಞಾನದಿಂ ಜೀವನ ಸಮೃದ್ಧಿಮಿಗೆ, ವಸ್ತುಗಳ ವಿಜ್ಞಾನ, ಏನೇನು ವಸ್ತುಗಳನ್ನು ನಾನು ಬೆಳೆಸ್ತೀವಿ, ವಿಶೇಷ ಜ್ಞಾನ, ಪ್ರತಿಯೊಂದು ವಸ್ತುವಿನ ಬಗ್ಗೆ ವಿಶೇಷವಾದಂಥ ಜ್ಞಾನ ಬಂದಾಗ ಜೀವನ ಸಮೃದ್ಧಿಯಾಗ್ತದೆ ಅಂತ. ಗಮನಿಸಿ, ನಾವು 70ನೇ ದಶಕದಲ್ಲಿ 60ನೇ ದಶಕದಲ್ಲಿರುವಂಥ ಟೆಲಿಫೋನಿಗೂ ಈಗಿರುವಂಥ ಟೆಲಿಫೋನಿಗೂ ಲೆಕ್ಕ ಹಾಕ್ಕೊಳ್ಳಿ. ಕಮ್ಯುನಿಕೇಷನ್ ಫೆಸಿಲಿಟೀಸ್, ಮೊದಲು ನಾವು ಫೋನ್ ಮಾಡಬೇಕು ಅಂದರೆ ಅದು ಹೇಳ್ತಿದ್ದೆ, ಟೆಲಿಫೋನ್ ಅಂದರೆ ದೇವರ ಆಶೀರ್ವಾದ ಇದ್ದ ಹಾಗೆ ಅಂತ. ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಿಲ್ಲ, ಫೋನ್ ಸಿಕ್ಕೋದು ಕಷ್ಟ. ಈಗ ಇಂಟರ್ನೆಟ್ ಅಂದ್ಕೊಳ್ಳಿ, ನೀವು ಗಮನ ಬಿಟ್ಟರೆ ಈ ಮೆಸೇಜ್ ಕಳಿಸೋದಾದರೆ ಕಳಿಸಿದರೆ 3 ಸೆಕೆಂಡಲ್ಲೋ 5 ಸೆಕೆಂಡಲ್ಲೋ ಬೇರೆ ದೇಶಕ್ಕೆ ಮುಟ್ಕೊಳ್ಳುತ್ತೆ. ಮೊದಲು ಹಾಗಿರಲಿಲ್ಲ. ಒಂದು ಪತ್ರ ಬರೀಬೇಕು ಬೇರೆ ದೇಶಕ್ಕೆ ಅಂದರೆ 1 ತಿಂಗಳು ತೊಗೊಳ್ಳೋದು. ಈ ನೋಡಿ, ವಿಜ್ಞಾನ ಹೆಚ್ಚು ಬೆಳೆದ ಹಾಗೆ ಜೀವನ ಸಮೃದ್ಧಿಮಿಗೆ. ಎಷ್ಟು ಥರದ ಗಾಡಿಗಳು, ಎಷ್ಟು ಥರದ ವಾಹನಗಳು ಈಗ ನಮಗೆ ಸಿಗೋದು. ಜೀವನ ಸಮೃದ್ಧಿ ಆಗ್ತಾ ಬಂದಿದೆ. ಯಾಕೆ? ವಸ್ತು ವಿಜ್ಞಾನ ಆಗ್ತಾಯಿದೆ. ವಸ್ತುವಿನ ವಿಶೇಷ ಜ್ಞಾನದಿಂದ ಜೀವನ ಸಮೃದ್ಧಿ ಮಿಗೆ ಅಂದರೆ ಹೆಚ್ಚಾಗುವಂಥದ್ದು. ವಿಸ್ತರಿಸಿ ವಿಶ್ವೈಕ್ಯ ಭಾವ ಜನಮನದೋಳ್, ಎಲ್ಲ ಜನರ ಮನಸ್ಸಿನೊಳ್ಳಿ ವಿಶ್ವೈಕ್ಯ ಭಾವ ಬರಲಿ. ನಾವೆಲ್ಲ ಒಂದೇ ವಿಶ್ವಕ್ಕೆ ಸೇರಿದವರು, ನಾವೆಲ್ಲ ವಿಶ್ವಮಾನವರು ಅಂತ ಅಂದ್ಕೊಳ್ಳುವಂಥದ್ದು. ವಿಶ್ವದಲ್ಲಿ ಲೀನವಾಗುವಂಥ ಮನಸ್ಸನ್ನು ಎಲ್ಲರೂ ತೋರಿಸಿದಾಗ ಲೋಕಕ್ಕೆ ಒಳ್ಳೆಯದಾಗ್ತದೆ. 3ನೇ ಸಾಲು ನನಗೆ ಮನಸ್ಸಿಗೆ ತುಂಬ ಹಿತವಾದಂಥದ್ದು. ದೃಷ್ಟ ಲೋಕದ ಬೆಡಗ ಅದೃಷ್ಟವನ್ನು ಮರೆಸದಿರೆ. ದೃಷ್ಟ ಲೋಕದ ಬೆಡಗ, ಈ ಕಣ್ಣಿಗೆ ಕಾಣಿಸುವ, ದೃಷ್ಟ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು. ಈ ಕಣ್ಣಿಗೆ ಕಾಣಿಸುವಂಥ ಲೋಕದ ಬೆಡಗಿದೆಯಲ್ಲ, ಎಂಥ ಬೆರಗದು, ಅದ್ಭುತವಾದಂಥ ಬೆರಗು. ಇದು ಅದೃಷ್ಟ. ಅದೃಷ್ಟ ಅಂದರೆ 2. ಅದೃಷ್ಟ ಅಂದರೆ ನಾನು ಹೇಳಿದೆ ದೈವ ಅಂತ ಹೇಳಿದ್ನಲ್ಲ, ಕಣ್ಣಿಗೆ ಕಾಣದೇ ಇರುವಂಥದ್ದು ಅದೃಷ್ಟ, ಕಣ್ಣಿಗೆ ಕಾಣದೇ ಇರುವಂಥದ್ದು. ಕಣ್ಣಿಗೆ ಕಾಣುವಂಥ ಪ್ರಪಂಚ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿಯನ್ನು ಮರೆಸದಿದ್ದರೆ ಸಾಕು. ನಾನು ಭಗವದ್ಗೀತೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಂದು ಬಹಳ ಖುಷಿ ಕೊಟ್ಟಂಥ ಉಪಮೆ ಅದು. ಮಕ್ಕಳನ್ನು ಕರ್ಕೊಂಡು ಆ ಮೆರಿಗೋ ರೌಂಡಿಗೆ ಹೋಗುವಂಥದ್ದು. ಯಾರಿದ್ದರೂ ಅವತ್ತು ಗೊತ್ತಾಗುತ್ತೆ, ಇಲ್ಲದೆ ಹೋದವರಿಗೆ ಅನುಕೂಲ ಆಗಲಿ ಅಂತ ಹೇಳ್ತೇನೆ. ಈ ಮೆರಿಗೋ ರೌಂಡ್ ಅಂತಿರುತ್ತಲ್ಲ, ಮಕ್ಕಳಿಗೆ ಪಾರ್ಕಲ್ಲಿ ಹೋದಾಗ ಒಂದು ತಿರುಗು ಛಾವಣಿ ಇರುತ್ತದೆ. ಅದಕ್ಕೆಲ್ಲ ಹಗ್ಗ ಕಟ್ಟಿ, ಸರಪಳಿ ಕಟ್ಟಿ, ಕುದುರೆಗಳನ್ನು, ಆನೆಗಳನ್ನು, ಒಂಟೆಗಳನ್ನು ಕಟ್ಟಿ, ಜೋಕಾಲಿ ಕಟ್ಟಿರ್ತಾರೆ. ಮಕ್ಕಳಿಗೆ ತುಂಬ ಇಷ್ಟ ಕೂತ್ಕೊಳ್ಳೋದಕ್ಕೆ. ಅಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಅವನೇನು ಮಾಡ್ತಾನೆ, ಎಲ್ಲರೂ ಕೂತ ಮೇಲೆ ಸ್ವಿಚ್ ಆನ್ ಮಾಡ್ತಾನೆ, ಗರ್ರನ್ನು ತಿರುಗೋಕ್ಕೆ ಶುರು ಮಾಡ್ತದೆ. ತಿರುಗೋಕ್ಕೆ ಶುರು ಮಾಡಿದಾಗ ಎಲ್ಲರೂ ಹೋನ್ ಸುತ್ತಾರೆ ಮಕ್ಕಳೆಲ್ಲ. ಅದನ್ನು ಎಷ್ಟು ಚೆನ್ನಾಗಿ DVG ಬರೆದಿದ್ದಾರೆ ಜೀವನ ಧರ್ಮಯೋಗದಲ್ಲಿ ಅಂದರೆ ಅದು ಬಹಳ ತಲೆಯಲ್ಲಿ ಕೂತ್ಕೊಳ್ಳೋಂಥ ಉಪಮೆ ಅದು. ಇದಕ್ಕಂತೂ ತುಂಬ ಅನ್ವಯ ಆಗುವಂಥದ್ದು. ಆ ಮಗು ಆ ಕುದುರೆ ಮೇಲೆ ಕೂತ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಝುಂಗ್ ಹೋಗ್ತಾ ಇದೆ ಸುತ್ತಲೂ. ಆ ಮಗುಗೆ ಏನು ಖುಷಿ ಆಗಿಬಿಟ್ಟಿದೆ ಗೊತ್ತಾ, ಅದಕ್ಕೆ ಅದು ನಿಜವಾದ ಕುದುರೆನೇ. ಅಲ್ಲಿ ಹೋದಾಗ ಮಕ್ಕಳು ಕೈ ಹಿಡಿದು ಎಳಿತಾರೆ ಅಪ್ಪ ಅಮ್ಮನ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಯಾಕೆ ಹೇಳಿ, ಆ ಬೆಡಗಿದೆಯಲ್ಲ ಛಾವಣಿ, ಇದು ಎಳಿತಿದೆ. ಅದಕ್ಕೆ ಬುದ್ಧಮ್ಮ ಅವ್ರು ಏನು ಮಾಡ್ತಾರೆ ಗೊತ್ತಾ ನಿಮಗೆ, ಚೆನ್ನಾಗಿ ಕಲರ್ಫುಲ್ ಮಾಡಿರ್ತಾರೆ ಅದನ್ನು. ಕುದುರೆಗೆಲ್ಲ ಬಣ್ಣ ಕೊಟ್ಟು ಬಣ್ಣದ ಬಟ್ಟೆ ಕಟ್ಟಿ ಮಕ್ಕಳನ್ನು ಸೆಳಿಬೇಕಲ್ಲ ಮನಸ್ಸನ್ನು. ಆ ಬೆಡಗು ಮನಸ್ಸನ್ನು ಸೆಳೀತದೆ. ಹೋಗಿ ಮಕ್ಕಳು ಆ ಕುದುರೆ ಮೇಲೆ ಕೂತ್ಕೋತಾರೆ. ಅಲ್ಲಿ 2-3 ಕೆಲಸ ಆಗುತ್ತೆ. ಆ ಕುದುರೆ ಮೇಲೆ ಕೂತ್ಕೊಂಡು ಅದು ಜೋರಾಗಿ ಹೋಗ್ತಿರುತ್ತಲ್ಲ, ಹುಡುಗ ಹೋ ಅಂತಾನೆ, ತಾನೇ ಓಡಿಸಂಗೆ ಮಾಡ್ತಿರ್ತಾನೆ. ಅವನಿಗೆ ಅದು ಮರದ ಕುದುರೆ ಅಂತ ಗೊತ್ತಿಲ್ಲ, ಅಥವಾ ಆ ಹೊತ್ತಿಗೆ ಮರೆತೋಗಿದೆ ಅವನಿಗೆ. ತಾನು ನಿಜವಾದ ಕುದುರೆ ಮೇಲೆ ಕೂತಿದ್ದೇನೆ ಅನ್ಕೋತಾನೆ, ಮತ್ತು ತಾನೇ ಓಡಿಸ್ತಿದ್ದೀನಿ ಅಂತ ತಿಳ್ಕೊತಾನೆ. ಹೋ ಅಂತ ಕಿರಿಸ್ತಾನೆ, ಉತ್ಸಾಹ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ. ಕೆಲವೊಂದು ಸಲ ನೋಡಿರಬೇಕು, ಈ ಮೆರಿಗೋ ರೌಂಡ್ಗಿಂತ ಈ ಜಾಯಿಂಟ್ ವೀಲ್ ಬರುತ್ತಲ್ಲ ಮೇಲೆ ಕೆಳಗೆ ಹೋಗುವಂಥದ್ದು, ಆ ಜನ ಕಿರ್ಚೋದನ್ನು ನೋಡಬೇಕು. ಮೇಲೆ ಹೋಗೋ ತನಕ ಚೆನ್ನಾಗಿರುತ್ತೆ, ಇಳಿಬೇಕಾದ್ರೆ ಹೋ ಅಂತ ಕಿರ್ಚ್ಕೊಳ್ಳೋದು. ಇದು ಅಡ್ಡ ಹೋಗಬೇಕಾದ್ರೂ ಜೋರಾಗಿ ಹೋದರೆ ಹಾಗೆ ಆಗುತ್ತೆ. ಆ ಮಕ್ಕಳು ಕಿರ್ಚಿಕೊಂಡು ಉತ್ಸಾಹ ಜಾಸ್ತಿ ಆಗಿದೆ, ಆ ಬಣ್ಣ ಸೆಳೀತಾ ಇದೆ. ತಾನೇ ಕುದುರೆ ಮೇಲೆ ಕೂತಿದ್ದೇನೆ, ನಿಜವಾದ ಕುದುರೆ ಮೇಲೆ ಕೂತಿದ್ದೇನೆ, ತಾನೇ ಓಡಿಸ್ತೇನೆ ಅಂತ ತಿಳ್ಕೊತಾನೆ. ಆದರೆ ಅವನು ಸ್ವಿಚ್ ಆಫ್ ಮಾಡಿದ ತಕ್ಷಣ ನಿಂತ್ಕೊಳ್ಳುತ್ತೆ ಅದು. ಆಗ ಅಳ್ತಾನೆ, ಇನ್ನೊಂದು ರೌಂಡ್ ಹೋಗ್ತೇನೆ ನಾನು ಅಂತ. ಮಕ್ಕಳು ನೋಡಿರ್ಬೇಕು, ಒಂದೇ ರೌಂಡಿಗೆ ಸಾಕು ಅನ್ನೋಲ್ಲ, ಇನ್ನೊಂದು ರೌಂಡ್ ಹೋಗ್ತೇನೆ, ಇನ್ನೊಂದು ಸ್ವಲ್ಪ ಹೋಗ್ತೇನೆ ಅಂತ. ಅಂದರೆ ತಾನು ಕೂತಂಥದ್ದು ನಿಜವಾದ ಕುದುರೆ, ತಾನೇ ಓಡಿಸ್ತಾ ಇದ್ದೀನಿ, ತಾನೇ ಅದಕ್ಕೆ ಕಾರಣ ಅಂತ ಅಂದ್ಕೊಂಡಿದ್ದಾನೆ. ಆದರೆ ಅವನಿಗೆ ಅದೃಷ್ಟ ಕಾಣಿಸ್ತಾ ಇಲ್ಲ. ಸ್ವಿಚ್ ಇರೋದು ಅವನ ಕಡೆ ಇದೆ, ಅದು ನಿಜವಾದ ಕುದುರೆಯೂ ಅಲ್ಲ. ಆದರೆ ಆ ಬೆಡಗು ನಮ್ಮನ್ನು ಸೆಳೀತಾ ಇದೆ. ಹಾಗೆ ಪ್ರಪಂಚ ನಡೀತಾ ಇದೆಯಲ್ಲ, ಉತ್ಸಾಹದ ನಡೀತಾ ಇದೆ. ಅದು ಏನು ಅದ್ಭುತ ಪ್ರಮಾಣದಲ್ಲಿ ನಡೀತಾ ಇದೆ ಪ್ರಪಂಚ. ನೋಡ್ತಾ ನೋಡ್ತಾ ನಾವು ಒಂದು ಹೇಳ್ಕೋತೇವೆ, ನಾನು ಮಾಡಿಬಿಟ್ಟೆ ಇದನ್ನು, ನಾನು ಕಟ್ಟಿಬಿಟ್ಟೆ,
ನಾನು ಬೆಳೆಸಿಬಿಟ್ಟೆ ಇದನ್ನು, ನಾನು ಸಾಧಿಸಿಬಿಟ್ಟೆ ಅಂತ ಹೇಳ್ತಾ ಇರ್ತೀನಿ. ಇದು ಹೋಲಿಸ್ಬೋದಾದಂದರೆ ಆ ಕುದುರೆ ಮೇಲೆ ಹುಡುಗ ಕೂತಿದ್ದಾನಲ್ಲ, ಹಾಗೆ ನಾವು ಇದ್ದೇವೆ. ಆದರೆ ಅದು ಓಡೋದಕ್ಕೊಂದು ಹಿಂದೆ ಸ್ವಿಚ್ ಇದೆ, ಕಾರಣ ಇದೆ ಒಂದು, ಅದನ್ನು ಮರಿಬಾರ್ದು ಅಂತ. ಅದಕ್ಕೆ ಹೇಳ್ತಾರೆ ದೃಷ್ಟ ಲೋಕದ ಬೆಡಗ. ಈ ಬೆಡಗ ತುಂಬ ಜೋರಾಗಿದೆ, ಕಣ್ಣಿಗೆ ಸೆಳೆಯುವಂಥದ್ದಿದೆ. ಈ ದೃಷ್ಟ ಲೋಕದ ಬೆಡಗ ಅದೃಷ್ಟವನ್ನು ಮರೆಸದಿರೆ. ಕಣ್ಣಿಗೆ ಕಾಣಿಸ್ತಿರುವಂಥ ಶಕ್ತಿಯನ್ನು ಮರೆಸದೆ ಹೋದಾಗ ಮಾತ್ರ ಏನಾಗ್ತದೆ, ಸ್ವಸ್ತಿ ಲೋಕಕ್ಕೆಲ್ಲ ಮಂಕುತಿಮ್ಮ, ಶಾಂತವಾದಂಥ ಸುಖ ಸಂತೋಷ ಲೋಕಕ್ಕೆಲ್ಲ ಸಿಗ್ತದೆ. ವಸ್ತು ವಿಜ್ಞಾನದಿಂದ ಸಮೃದ್ಧಿಯಾಗ್ತದೆ, ವಿಶ್ವೈಕ್ಯ ಭಾವ ಬೆಳಿಬೇಕು. ದೃಷ್ಟ ಲೋಕದ ಬೆಡಗ ನಮ್ಮನ್ನು ಅದೃಷ್ಟದಿಂದ ಮರೆಸದೆ ಹೋದರೆ ಸಾಕು, ಆಗ ಲೋಕಕ್ಕೆ ಒಳ್ಳೆಯದಾಗ್ತದೆ ಅಂತ. ಇಂಥ ಜಗತ್ತು ಸದಾ ನೆಮ್ಮದಿಯನ್ನು ಕಾಣಬೇಕು ಅಂತ ಡಿ ವಿ ಜಿ ಒಂದು ಪದ್ಯ ಬರೀತಾರೆ ಕೊನೆಗೆ, 944 944 ಅದ್ಭುತವಾದ ಪದ್ಯ ಅದು. ತಮ್ಮೆಲ್ಲ ಹಸಿವುಗಳ ತಣೀಪ ಅನಿತ ಅನ್ಯೋನ್ಯ, ಹೊಮ್ಮುಗೆ ಔದಾರ್ಯ ಜನಪದಂಗಳಲ್ಲಿ, ಬೊಮ್ಮನು ಎಲ್ಲರನ್ನು ಆಳ್ವನಿಹನೆಂಬ ನೆನಪಿನಲ್ಲಿ, ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ. ಜಗತ್ತಿಗೆ ನೆಮ್ಮದಿ ಪಡೀಲಿ, ಪಡೆಗೆ ಅಂದರೆ ಪಡೆಯಲಿ, ಜಗತ್ತು ನೆಮ್ಮದಿಯನ್ನು ಪಡೆಯಲಿ. ಎದರಿಂದ ಪಡಿಬೇಕು, ಅದು ಯಾವುದರಿಂದ ಪಡಿಬೇಕು ಅಂತಂದರೆ, ತಮ್ಮೆಲ್ಲ ಹಸಿವುಗಳ ತಣೀಪ. ನಮಗೇನೇನು ಹಸಿವುಗಳಿದೆಯೋ, ಹಸಿವು ಬರೀ ಹೊಟ್ಟೆ ಹಸಿವು ಒಂದೇ ಅಲ್ಲ, ನಮಗೆ ಬೇರೆ 108 ಹಸಿವುಗಳಿದೆ. ಆ ಹಸಿವುಗಳನ್ನೆಲ್ಲ ತೀರಿಸಿಕೊಳ್ಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ತಮ್ಮೆಲ್ಲ ಹಸಿವುಗಳ ತಣೀಪ ಅನಿತ ಅನ್ಯೋನ್ಯ. ನನ್ನ ಹಸಿವೆಯನ್ನು ತಳಿಸೋಳ ಹೊತ್ತಿಗೆ ಇನ್ನೊಬ್ಬರ ಹಸಿವಿಗೆ ನಾನು ಕಾರಣ ಆಗಬಾರ್ದು. ಮತ್ತೊಬ್ಬರ ಜೊತೆಗೆ ಅನ್ಯೋನ್ಯವಾಗಿ ಬದುಕುವಂಥ, ಎಲ್ಲರ ಹಸಿವುಗಳನ್ನು ಹಿಂಗಿಸುವಂಥ ಪ್ರಯತ್ನ, ನಾನು ಒಬ್ಬನೇ ದೊಡ್ಡವನಾಗಬಾರ್ದು ಅನ್ನುವಂಥ ಅನ್ಯೋನ್ಯ. ಹೊಮ್ಮುಗೆ ಔದಾರ್ಯ ಜನಪದಂಗಳಲ್ಲಿ, ಔದಾರ್ಯ ಬರಬೇಕು. ಔದಾರ್ಯ ಅಂದರೆ ಸಾಕು, ನನಗೆ ಇನ್ನೊಬ್ಬರಿಗೆ ಕೊಡೋಣ ಅಂತ ಸಾಕು, ಮತ್ತೊಬ್ಬರಿಗೆ ಕೊಡೋಣ. ಔದಾರ್ಯ, ಮನಸ್ಸಿನ ಉದಾರತೆ ಜನಪದಂಗಳಲ್ಲಿ ಬರಬೇಕು. ಮೂರನೇದ್ದು ಮೇಲೆ ಹೇಳಿದ ಹಾಗೆ, ಬೊಮ್ಮನು ಎಲ್ಲರನ್ನು ಆಳ್ವನಿಹನೆಂಬ ನೆನಪಿನಲ್ಲಿ. ಇದೆಲ್ಲ ಆದರೂ ಕೂಡ ಬ್ರಹ್ಮ ಮೇಲೆ ಪರಸತ್ವ ನಮ್ಮನ್ನೆಲ್ಲ ಆಳ್ತಾನೆ ಅನ್ನುವಂಥ ನೆನಪಿನಲ್ಲಿರಬೇಕು. ಆ ನೆನಪಿನಲ್ಲಿ ಏನಾಗಬೇಕಪ್ಪ ಅಂದರೆ, ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ, ಜಗತ್ತು ನೆಮ್ಮದಿಯನ್ನು ಪಡೆಯಲಿ ಅಂತ ಆಶಿಸ್ತಾರೆ. ಅನ್ಯೋನ್ಯತೆಯಲ್ಲಿ, ಔದಾರ್ಯದಲ್ಲಿ, ಭಗವಂತನ ನೆನಪಿನಲ್ಲಿ ಈ ಜಗತ್ತು ನೆಮ್ಮದಿಯನ್ನು ಪಡೆಯಲಿ ಅಂತ ಹೇಳುವಲ್ಲಿಗೆ ಈ 3ನೇ ಭಾಗ ಮುಗಿಸೋಣ. ಜಗತ್ತಿನ ಬಗ್ಗೆ ಆಯಿತು. ಈ 4ನೇ ಭಾಗ ನಾನು ಹಾಕ್ಕೊಂಡಿದ್ದು ತುಂಬ ಮನಸ್ಸಿಗೆ ಹತ್ತುವಂಥದ್ದು, ಬದುಕಿನ ಸ್ವಾರಸ್ಯ ಅಂತ ಹಾಕ್ಕೊಂಡಿದ್ದೇನೆ. ಬದುಕಿಗೊಂದು ಸ್ವಾರಸ್ಯ ಇದೆ. ಯಾವುದರಿಂದ ಸ್ವಾರಸ್ಯ ಬರ್ತದೆ ಅಂತ ನೋಡಿ. ಈ ಬದುಕು ಇದೆಯಲ್ಲ, ಇದು ಭಗವಂತ ನಮಗೆ ನೀಡಿದಂಥ ಒಂದು ಸುಂದರವಾದಂಥ ಅವಕಾಶ, ದೊಡ್ಡ ಅವಕಾಶವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಬದುಕೋದಕ್ಕೆ. ಇದು ಸ್ವಾರಸ್ಯಗಳ ಸಂತೆ ಅಂತ. ಪ್ರತಿ ಕ್ಷಣ ಕಣ್ಣು ತೆಗೆದು ಸ್ವಾರಸ್ಯ ಕಾಣಿಸುತ್ತೆ, ಕಣ್ಣು ಮುಂದೆ ಏನೋ ಒಂದು ಅಂತ ಸ್ವಾರಸ್ಯಗಳ ಸಂತೆ. ಇದರಲ್ಲಿ ಏನೇನು ಇದೆಯಪ್ಪ ಅಂತ ನಾನು ಹಾಕ್ಕೊಂಡಿರೋದು ಯಾವುದನ್ನು ಅಂತ ಲಿಸ್ಟ್ ಮಾಡಿದ್ದೇನೆ. ಇದರಲ್ಲಿ ಬದುಕುವ ಕಲೆ ಒಂದು ದೊಡ್ಡ ಸ್ವಾರಸ್ಯ. ಬದುಕಿರೋ ಕಲೆ ಎಷ್ಟು, ಕೆಲವರು ಎಷ್ಟು ಚೆನ್ನಾಗಿ ಬದುಕಿ ಬಾಳ್ತಾರಲ್ಲ, ನಮಗೆ ಯಾಕೆ ಆಗೋದಿಲ್ಲ ಅದು? ಆ ಬದುಕುವ ಕಲೆ ಒಂದು ಸ್ವಾರಸ್ಯ. ಹಿಂದೆ ಆದದ್ದರಿಂದ ಕಲಿಯುವಂಥ ಪಾಠ ಒಂದು ಸ್ವಾರಸ್ಯ. ಎಷ್ಟೋ ಜನ ತಪ್ಪು ಮಾಡಿದ್ದನ್ನು ಅರ್ಥಕೋತಾರೆ, ತಿದ್ದುಕೋತಾರೆ, ಜೀವನ ಬೆಳೆಸ್ತಾರೆ. ನಾವು ಹಿಂದೆ ಆದದ್ದನ್ನು ನೆನಪಿಸ್ಕೊಳ್ಳೋದಿಲ್ಲ, ಮತ್ತು ಅದೇ ತಪ್ಪನ್ನು ಮಾಡ್ತೇವೆ. ಅದರಿಂದ ಹಿಂದೆ ಆದದ್ರಿಂದ ಕಲಿಯುವಂಥ ಪಾಠ, ಭವಿಷ್ಯತ್ತಿನ ಆಸೆ ಒಂದು ಬಹುದೊಡ್ಡ ಸ್ವಾರಸ್ಯ ಜೀವನದಲ್ಲಿ. ಆಸೆ ನಿಲ್ಲದೆ ಹೋದರೆ ಜಗತ್ತೇ ಇರ್ತಿರ್ಲಿಲ್ವೇನೋ ಅನಿಸುತ್ತೆ. ಸಮಯಕ್ಕೆ ತಕ್ಕಂಥ ವೇಷ ಹಾಕ್ಕೊಳ್ಳೋದು ಎಲ್ಲರೂ ಮಾಡುವಂಥದ್ದೇ. ಆ ಸಮಯಕ್ಕೆ ಆ ಥರದ ವೇಷ ಹಾಕ್ಕೊಳ್ಳೋದು ಸ್ವಾರಸ್ಯ, ಅದು ನೋಡೋಕ್ಕೆ ಸ್ವಾರಸ್ಯ ಇರ್ತದೆ. ಜೀವದ ಪ್ರಕರ್ಷತೆ ಅಂದರೆ ಏಳಿಗೆ. ಜೀವ ಹೇಗೆ ಬೆಳ್ಕೊಂಡು ಬಂತು ನೋಡಿ, ನಮ್ಮ ಕಣ್ಣು ಮುಂದೆ ನೋಡಿದ್ವಿ. ಹುಡುಗ ಹಾಕಿದ್ನಲ್ರಿ, ಅವನು ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಗೊತ್ತಾ, ಈಗ ಸ್ವಾರಸ್ಯ ಅಲ್ವಾ? ಅವ್ನು ನೋಡಿದರೆ ಏನೂ ಇಲ್ಲ ಅನ್ನಿಸ್ತಾ ಇತ್ತಾಗ, ಹೇಗೆ ಬೆಳೆದಿದ್ದ ನೋಡಿ. ಜೀವದ ಪ್ರಕರ್ಷತೆ, ದ್ವಂದ್ವಗಳನ್ನು ನೋಡುವಂಥ ರೀತಿ. ಜೀವನದಲ್ಲಿ ಪ್ರತಿಯೊಂದು ದ್ವಂದ್ವಮಯವಾಗಿದೆ. ಹೌದು ಅನಿಸುತ್ತೆ, ಇಲ್ಲ ಅನಿಸುತ್ತೆ, ಅದು ಮುಂದೆ ಚರ್ಚೆ ಮಾಡೋಣ ಅಂಥದ್ದು. ದಕ್ಷತೆ ಕೂಡ ಒಂದು ಸ್ವಾರಸ್ಯ. ಒಂದು ಸಂದರ್ಭವನ್ನು ಒಬ್ಬರು ಎಷ್ಟು ಚೆನ್ನಾಗಿ ನಡೆಸ್ತಾರೆ, ಇನ್ನೊಬ್ಬರು ಒದ್ದಾಡ್ತಾ ಇರ್ತಾರೆ. ಕೆಲವರು ಮಾಡಿದಾಗ ಪರಿಶ್ರಮ ಪಟ್ಟರು ಅಂತ ಅನಿಸೋದೇ ಇಲ್ಲ, ಇನ್ನೊಬ್ಬರು ಒದ್ದಾಡಿ ಹೋಗ್ತಾರೆ ಆ ಕೆಲಸ ಮಾಡೋದಕ್ಕೆ. ಆ ದಕ್ಷತೆಯನ್ನು ಯಾವುದೊಂದು ಸ್ವಾರಸ್ಯ. ಸಮನ್ವಯ ದೃಷ್ಟಿ, ಕರುಣೆ ಒಂದು ಸ್ವಾರಸ್ಯ. ಘನತತ್ವಕ್ಕೆ ಮನ ನೀಡುವಂಥ ಒಂದು ರೀತಿ. ಒಂದು ಯಾವುದೋ ವಸ್ತು ನನಗೆ ಭಾಳ ಮುಖ್ಯ ಅನಿಸಿದಾಗ ಅದಕ್ಕೋಸ್ಕರ ಜೀವವನ್ನು ಒತ್ತೆ ಇಟ್ಟು ನೋಡುವಂಥದ್ದು ಇದೆಯಲ್ಲ, ಅದೊಂದು ಸ್ವಾರಸ್ಯ. ಮಾನವತೆ, ಪುರುಷತನ, ರಸತ್ರಯಗಳ ಸಮನ್ವಯ, ಇಷ್ಟೆಲ್ಲ ವಿಧಗಳ ನಡುವೆ ಪರತತ್ವವನ್ನು ಮರೆಯದಿರುವಂಥ ಮನಸ್ಸು, ಇವೆಲ್ಲ ಸೇರಿ ನಮ್ಮ ಜೀವಕ್ಕೊಂದು ಸ್ವಾರಸ್ಯ ಬಂದಿದೆ ಅಂತ. ಮೊದಲು ಶುರು ಮಾಡುವಾಗ
ಪ್ರತಿ ಸಲ ಮಾಡಿದ ಹಾಗೆ ಇದು ಏನು ಅಂತ ಪ್ರಶ್ನೆಯಿಂದನೇ ಶುರು ಮಾಡೋಣ. ಪದ 27. ಧರೆಯ ಬದುಕೇನು, ಅದರ ಗುರಿ ಏನು, ಫಲವೇನು? ಬರೀ ಬಳಸು ಬಡಿದಾಟ, ಬರೀ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮೊದಲೇ ಮಾತು ಹೇಳಿದ್ನಲ್ಲ, ನಿರಾಶ ಅಂತ ಅನಿಸುತ್ತೆ, ನಿರಾಶೆ ಇಲ್ಲ. ಅಲ್ಲಿ ಪ್ರಶ್ನೆ ಇರೋದದು, ಪ್ರಶ್ನೆ ಉತ್ತರ ಹುಡುಕ್ಬೇಕು ನಾವು. ಧರೆಯ ಬದುಕೇನು, ಈ ಪ್ರಪಂಚದಲ್ಲಿ ಬದುಕು ಏನಿದು, ಏನು ಸ್ವಾರಸ್ಯ ಇದೆ ಇದರೊಳಗೆ, ಏನು ಪ್ರಯೋಜನ, ಅದರ ಗುರಿ ಏನು, ಫಲ ಏನು, ಬದುಕಿದ್ದರ ಫಲ ಏನು? ಬರೀ ಬಳಸು ಬಡಿದಾಟ, ಬರೀ ಪರಿಭ್ರಮಣೆ ಸುತ್ತೋದು. ಇಡೀ ಜನ್ಮದುದ್ದಕ್ಕೂ ಕೆಲಸ ಮಾಡಿದೆ, ಓಡಾಡಿದೆ, ಕೊನೆಗೆ ಏನು ಮಾಡಿದೆಪ್ಪ ಅಂದರೆ ಏನು ಮಾಡಿದೆ ಗೊತ್ತಿಲ್ಲ ಸ್ವಾಮಿ, ಆಯಾಸ ಆಯಿತು, ವಯಸ್ಸಾಯಿತು, ಪರಿಭ್ರಮಣೆ ಆಗೋಯ್ತು ನನಗೆ, ಬರೀ ಏನು ಸಾಧನೆ ಆಗಲಿಲ್ಲ ಅಂತ ಅನಿಸುತ್ತೆ. ತಿರುಗಿ ಹೊಟ್ಟೆ ಹೊರಕೊಳ್ಳುವ, ನೋಡಿ ನಾವೇನು ಮಾಡಿದ್ದೀವಿ, ತಿರುಗಿ ಹೊಟ್ಟೆ ಹೊರ್ಕೊಳ್ಳೋ ಕೆಲಸ ಹೇಗೋ ಸಂಪಾದನೆ ಮಾಡಬೇಕು, ಕಷ್ಟ ಮಾಡಿ ಹೊಟ್ಟೆ ಹೊರ್ಕೊಳ್ಳುವಂಥ ಈ ಮೃಗ ಖಗ ಇದೆಯಲ್ಲ, ಪಕ್ಷಿ ಇದೆ, ಪ್ರಾಣಿ ಇದೆ, ಅದಕ್ಕಿಂತ ನರನು ಸಾಧಿಸಿದ್ದೇನು ವಿಶೇಷ? ಅವನು ಅದೇ ತಾನೇ ಮಾಡಿದ್ದು ಅಂತ ಪ್ರಶ್ನೆ ಕೇಳ್ತಾರೆ. ಧರೆಯ ಬದುಕಿನಲ್ಲಿ ಮಾಡೋದಿಷ್ಟೇ ತಾನೇ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ, ಅವನೇನು ಸಾಧನೆ ಮಾಡಿದ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಅಷ್ಟೇ ಸಮರ್ಥವಾಗಿ ಕೊಡ್ತಾರೆ. ಪದ್ಯ 271, ಅದು ಕಾಕತಾಳೀಯ, ಅದು 27 ಪ್ರಶ್ನೆ, 271 ಉತ್ತರ. 271ರಲ್ಲಿ ತುಂಬ ಚೆನ್ನಾಗಿರೋ ಉತ್ತರ ಇದೆ. ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು. ಮೊದಲೇದಾಗಿ ಕೇಳಿದ್ರು ನೋಡಿ, ಇದೇನು ಪ್ರಯೋಜನ ಅಂತ, ಬರೀ ಬಳಸು ಬಡಿದಾಟ, ಬರೀ ಪರಿಭ್ರಮಣೆ ಅಂತ ಹೇಳಿದ್ದಕ್ಕೆ ಉತ್ತರ ಕೊಡ್ತಾರೆ. ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣ ದರುಶನದೆಂ. ನರ್ತಿಪನು ಜೀವ ಜಡ ರೂಪಂಗಳಲ್ಲಿ ಬೊಮ್ಮ, ಪೂರ್ತಿ ಇದನರಿಯ ಸೊಗ ಮಂಕುತಿಮ್ಮ. ಅರ್ಧಮರ್ಧ ಅರ್ಥ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ ಅನ್ಬೇಡ, ಪೂರ್ತಿ ಅರ್ಥ ಮಾಡ್ಕೊ, ನಿನಗೆ ಅರ್ಥ ಆಗತ್ತೆ ಅಂತ. ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು, ಈ ಜೀವನದಲ್ಲಿ ಬಡಿದಾಟ ಇದೆಯಲ್ಲ, ಹೋರಾಟ ಇದೆಯಲ್ಲ, ವ್ಯರ್ಥ ಅನ್ಬೇಡ, ಅದನ್ನು ವ್ಯರ್ಥ ಅಲ್ಲ ಅದು. ಯಾಕಂದರೆ ಅರ್ಥಬಹುದದು ನಿನಗೆ ಅರ್ಥ ಆಗ್ತದೆ ಯಾವಾಗ? ಪೂರ್ಣ ದರ್ಶನದಿಂದ ಅರ್ಥ ಆಗ್ತದೆ. ನರ್ತಿಪನು ಜಡಜೀವ ರೂಪಂಗಳಲ್ಲಿ ಬೊಮ್ಮ, ಬ್ರಹ್ಮ ಇದ್ದಾನಲ್ಲ, ನೃತ್ಯ ಮಾಡ್ತಾ ಇದ್ದಾನೆ ಎದರೊಳಗೆ? ಬರೀ ಜಡದಲ್ಲಲ್ಲ, ಬರೀ ಜೀವದಲ್ಲಲ್ಲ, ಜೀವ ಜಡರೂಪಂಗಳಲ್ಲಿ ಬೊಮ್ಮ, ಜಡದಲ್ಲಿದ್ದಾನೆ. ಇದನ್ನು ನಿನ್ನೆ ದಿವಸ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಚರ್ಚೆ ಮಾಡ್ಕೊಂಡ್ವಿ. ನೋಡಿ, ಕೆಲವೊಂದು ವಸ್ತು ಆ್ಯನಿಮೇಟ್ ಇನ್ಯಾನಿಮೇಟ್ ಅಂತ ಕರಿತೇವೆ, ಜೀವ ನಿರ್ಜೀವ ಅಂತ ಕರಿತೇವೆ. ಈ ಮರ ನಿರ್ಜೀವ, ನಾವು ಸಜೀವರು ಅಂತ ಹೇಳ್ತೇವೆ. ಆದರೆ ನೀವು ಆಳಕ್ಕೆ ಹೋದರೆ ನಿರ್ಜೀವವಾದಂಥ ವಸ್ತು ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಪ್ರತಿಯೊಂದರೊಳಗೂ ಜೀವ ಚೈತನ್ಯ ಇದೆ. ನಾವು ಸೈನ್ಸ್ ವಿಧಾನವಾಗಿ ಹೇಳೋದಾದರೆ ಪ್ರತಿಯೊಂದು ವಸ್ತು ಆದದ್ದು ಎದರಿಂದ ಅಂತ ವಿಜ್ಞಾನದ ಹೇಳೋದಾದರೆ, ಇದೆಲ್ಲ ಆ್ಯಟಮ್, ಪರಮಾಣು ಇದೆ, ಪರಮಾಣುವಿಂದ ಆದಂಥದ್ದು. ಎಷ್ಟೋ ಪರಮಾಣುಗಳು ಸೇರಿ ಒಂದು ಆಯಿತು ಇದು ಅಂತ ಹೇಳ್ತೇವೆ. ಪರಮಾಣು ಆದದ್ದು ಎದರಿಂದ? ವಿಜ್ಞಾನ ಕಲಿತವರಿಗೆ ಗೊತ್ತು. ಪರಮಾಣು ಆದದ್ದು 3 ವಸ್ತುಗಳಿಂದ, ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತಿದೆ ಅಂತ ಹೇಳ್ತೀವಿ. ಹೌದು, ಈ ಪ್ರೋಟಾನ್ ನ್ಯೂಟ್ರಾನ್ ಸೆಂಟ್ರದಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿದೆ, ನ್ಯೂಕ್ಲಿಯಸ್ ಅಂತ ಕೂತ್ಕೊಂಡಿದೆ. ಈ ಇಲೆಕ್ಟ್ರಾನ್ ಏನು ಮಾಡುತ್ತೆ? ಕೂತ್ಕೊಳ್ಳೋದೇ ಇಲ್ಲ, ಸುತ್ತಾಗ್ತಾ ಇರುತ್ತೆ. ಈ ಮೂಲ ಇದೆಯಲ್ಲ, ಕೋಶ ಇದೆಯಲ್ಲ, ಮೊದಲು ನ್ಯೂಕ್ಲಿಯಸ್ ಅನ್ನೋದನ್ನು ಅದರ ಸುತ್ತ ಇರ್ತದೆ, ಜೀವಕೋಶ ಸುತ್ತ ಇರ್ತದೆ, ಒಂದೇ ಸಮ ಸುತ್ತುತ್ತೆ. ಅದು ಬೆಳಕಿನ ವೇಗದಲ್ಲಿ ಸುತ್ತುವಂಥದ್ದು. ಕಲ್ಪನೆ ಮಾಡಿಕೊಳ್ಳಿ, ಒಂದು ಸೂಜಿಯ ತುದಿಯ ಮೇಲೆ ಕೋಟ್ಯಾಂತರ ಪರಮಾಣುಗಳನ್ನು ಕೂಡಿಸ್ಬೋದು. ಅಂಥ ಪ್ರತಿಯೊಂದು ಪರಮಾಣುವಿನಲ್ಲಿ ಎಷ್ಟೊಂದು ಇಲೆಕ್ಟ್ರಾನ್ ಸುತ್ತಾ ಇದೆ, ನಿಂತ್ಕೋತಾ ಇದೆ ಅದು. ಅದಕ್ಕೆ ಹೇಳ್ತಾನೆ, ನಿನಗೆ ಕಣ್ಣು ಅದನ್ನು ನೋಡೋಕ್ಕೆ ಸಾಧ್ಯ ಇದ್ದರೆ ಕಲ್ಪನೆ ಮಾಡಿಕೊಳ್ಳಿ, ಇಷ್ಟೊಂದು ಪರಮಾಣು ಇದೆ ಇದರೊಳಗೆ, ಮರದಲ್ಲಿ, ಅದರಲ್ಲಿ ಅಷ್ಟೊಂದು ಕೋಟಿ 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 ಮಟ್ಟದ ಇಲೆಕ್ಟ್ರಾನ್ಸ್ ಇದೆಯಲ್ಲ, ಸುಮ್ಮನೆ ಕೂತ್ಕೊಂಡಿದೆಯಾ ಅದು ಅಂತ? ಸುಮ್ಮನೆ ಕೂತ್ಕೊಂಡಿಲ್ಲ, ಸುತ್ತಾ ಇದೆ. ಸುತ್ತೋದು, ತಿರುಗಾಡೋದಿದೆಯಲ್ಲ, ಅದು ಜೀವದ ಲಕ್ಷಣ ಅಲ್ವೇ? ನೋಡೋಕ್ಕೆ ಹಾಗಾಗಿದೆ ಅದು, ಆದರೆ ಮೂಲದಲ್ಲಿ ಹೋದರೆ ಅಲ್ಲಿ ನರ್ತನ ಕಾಣುತ್ತೆ, ನಿಮಗೆ ಬ್ರಹ್ಮ ನರ್ತನ ಕಾಣುತ್ತೆ. ಅದಕ್ಕೆ ನಮ್ಮಲ್ಲಿ ಹೇಳ್ತೀವಿ ವೈಬ್ರೇಷನಲ್, ರೊಟೇಷನಲ್, ಟ್ರಾನ್ಸ್ಲೇಷನ್ ಅದೆಲ್ಲ ಬೇಡ. ಎಷ್ಟು ತಂಪು ಮಾಡಿದರೂ ಕೂಡ ವೈಬ್ರೇಷನಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂತ, ಅಂದರೆ ಇಲೆಕ್ಟ್ರಾನ್ ಸುತ್ತಾನೇ ಇರ್ತದೆ ಅಂತ. ನಮ್ಮ ಕಣ್ಣಿಗೆ ಅದು ನಿರ್ಜೀವ ಅಂತ ಕಂಡರೂ ಕೂಡ ಅದರೊಳಗೆ ಜೀವದ ರೂಪ ಇದೆ ಅಂತ. ಅದಕ್ಕೆ ನೋಡಿ, ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣ ದರುಶನದಿಂ. ಜಗತ್ತಿನ ಬಿಡಿ, ಒಂದು ಸಣ್ಣ ಘಟನೆ ಹೇಳ್ತೇನೆ. ಒಂದು ಸಿನಿಮಾಕ್ಕೋ
ನಾಟಕಕ್ಕೋ ಅರ್ಧ ಆದಮೇಲೆ ಹೋಗಿ, ಅಥವಾ ಅರ್ಧ ಆಗೋದಕ್ಕಿಂತ ಮೊದಲು ಹೊರಗೆ ಬಂದುಬಿಡಿ. ಮುಂದೇನಾಯಿತು ಅಂತ ಕೇಳ್ತೆ. ಕಥೆ ಅದು ಸ್ವಲ್ಪ ಪತ್ತೇದಾರಿ ಇದ್ದರೆ ಅಂತೂ ಇನ್ನೊಂದು ಸ್ವಲ್ಪ ತಮಾಷೆ. ಅರ್ಧ ನೋಡಿ ನೀವು ಹೊರಗೆ ಬಂದುಬಿಡಿ ಸಿನಿಮಾಕ್ಕೆ. ಸಿನಿಮಾ ಯಾಕೆ, ನಾನು ನಮ್ಮದೇ ಹೇಳ್ತೀನಿ ಎಕ್ಸಾಂಪಲ್. ಒಂದು ದಿವಸ ಸೀರಿಯಲ್ ನೋಡದೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ತಕ್ಷಣ ಫೋನ್ ಮಾಡಿ, ಏನಾಯಿತು ನಿನ್ನೆ ಸೀರಿಯಲಲ್ಲದು, ನಾನು ನೋಡಲಿಲ್ಲ ಅದನ್ನು. ನಿಮಗೆ ಅಕಸ್ಮಾತ್ತಾಗಿ 1 ವಾರ 10 ದಿವಸ ನೀವು ಊರಲ್ಲಿಲ್ಲ, ಟಿ ವಿ ನೋಡಿಲ್ಲ ಅಂತ ಇಟ್ಕೊಳ್ಳಿ. ಅಷ್ಟು ಹೊಸ ಪಾತ್ರ ಬಂದಿರುತ್ತೆ ಯಾವುದೋ ಒಂದು ಸೀರಿಯಲಲ್ಲಿ. ನೀವು 8ನೇ ದಿವಸ ಹಚ್ತೀರಿ ಟಿ ವಿ. ಹಚ್ಚಿದಾಗ ಇವನು ಯಾವನು ಬಂದ, ಇವನು ಇರಲಿಲ್ಲಲ್ಲ, ಇವನು ಯಾರಂತೆ, ಎಷ್ಟು ಚಿಂತೆ ಆಗುತ್ತೆ ಗೊತ್ತಾ ಅದು ಕ್ಲಿಯರ್ ಆಗೋವರೆಗೂ. 1-2 ಪ್ರಸಂಗ ಆಗಿ ಅಥವಾ ಯಾರಾದರೂ ನಿಮಗೆ ತಿಳಿ ಹೇಳಿದಾಗ, ಓಹೋ ಆ ಪಾತ್ರನ ಇದು ಅಂತ ಅನಿಸುತ್ತೆ. ಅಲ್ಲಿವರೆಗೂ ಏನಾಗಿತ್ತು, ನಿಮಗೆ ಕಥೆ ಅರ್ಥ ಆಗಲಿಲ್ಲ. ಅಲ್ಲಿವರೆಗೆ ಕಥೆ ಅರ್ಥ ಆಗಲಿಲ್ಲ. ನೋಡಿ, 8 ದಿವಸ ಸೀರಿಯಲ್ 1 ಎಪಿಸೋಡ್ ನೋಡದೆ ಹೋದರೆ ಅರ್ಥ ಆಗದೆ ಇರುವಂಥದ್ದು ಜೀವನ ಅರ್ಥ ಆದೀತಾ? ಒಂದು ಸಲ ಬರುತ್ತೆ, ತುಂಬ ಕಷ್ಟದಲ್ಲಿದ್ದಾನೆ ಮನುಷ್ಯ ಅಂತ. ನಮ್ಮ ಅಜ್ಜ ತುಂಬ ಚೆನ್ನಾಗಿ ಹೇಳೋರು ಇದನ್ನು. ತುಂಬ ಕಷ್ಟದಲ್ಲಿದ್ದಾನೆ ಮನುಷ್ಯ, ಮುದುಕ ಎಷ್ಟು ಒದ್ದಾಡ್ತಾನೆ ನೋಡ್ರಿ ಪಾಪ, ಎಷ್ಟು ಒಳ್ಳೆ ಮನುಷ್ಯ ಗೊತ್ತಾ, ಎಷ್ಟು ಒದ್ದಾಡ್ತಾನೆ ಅವನು ಅಂತ. ನಮ್ಮ ಅಜ್ಜ ಹೇಳೋರು, ಈಗ ಒಳ್ಳೆಯವನು, ಅವ್ನು ಹಿಂದೆ ಏನು ಮಾಡಿದ್ನೋ ಗೊತ್ತಿಲ್ಲಲ್ಲ. ಅವನದು ಗೊತ್ತಿದ್ದರೆ ಈಗೇನು ಪರಿಸ್ಥಿತಿ ಆಗಿದೆ ಅವನಿಗೆ, ಸರಿ ಆಯಿತು ಅವನಿಗೆ ಅಂತೀಯ ನೀನು ಯಾವಾಗ ಅದು ನೋಡಿದರೆ. ನಮ್ಮ ಅಜ್ಜ ಒಂದು ತಮಾಷೆ ಹೇಳೋರು, ಸಿನಿಮಾದಲ್ಲಿ ಒಂದು ಕೊನೆ ಮುಗಿಯೋಕ್ಕೆ ಬಂದಾಗ ಒಬ್ಬರು ಹೋದ್ರಂತೆ ಸಿನಿಮಾ ನೋಡೋದಕ್ಕೆ. ಲೇಟಾಗಿ ಕರ್ಕೊಂಬರೋಕ್ಕೆ ಹೋದರೂ ಯಾರೋ ಗೊತ್ತಿಲ್ಲ. ಲೇಟಾಗಿ ಹೋದಾಗ ಅಲ್ಲೊಬ್ಬ ಮುದುಕಿಗೆ ಚಿತ್ರಹಿಂಸೆ ಕೊಡ್ತಾಯಿದ್ರು, ಹುಡುಗರೆಲ್ಲ ಸೇರಿ ಚಿತ್ರಹಿಂಸೆ ಕೊಡ್ತಾಯಿದ್ರು. ಬಹಳ ಕಾಡ್ತಾಯಿದ್ರು ಆಕೆಗೆ. ಭಾಳ ಬೇಜಾರಾಯ್ತು ಇವರಿಗೆ, ಪಾಪ ಏನು ಮುದುಕಿಗೆ ಹಿಂಗೆ ತೊಂದರೆ ಕೊಡ್ತಾರಲ್ಲ ಇವರು ಅಂತ ಕೇಳಿದ್ರಂತ ಪಕ್ಕದವ್ರಿಗೆ. ಅದಂತೆ, ಸ್ವಾಮಿ ಮೊದಲನೇ ಭಾಗ ನೋಡಿಲ್ಲ ನೀವು, ಈ ಮುದುಕಿ ಮತ್ತೊಬ್ಬರು ಪ್ರಾಣ ಹೇಗೆ ತೆಗೆದಿದ್ಲು ಅಂತ, ಅದಕ್ಕೆ ಈಗ ಶಿಕ್ಷೆ ಆಗ್ತಾಯಿದೆ. ಆಕೆಗೆ ಶಿಕ್ಷೆ ಕೊಟ್ಟಿರೋ ಖುಷಿಯಾಗಿ ಸಂತೋಷ ಪಡ್ತಿದ್ದಾರೆ ನೋಡೋರೆಲ್ಲ. ಅದಕ್ಕೆ ಹೇಳೋರು ಅವರು, ನಾ ಕೊನೆ ಅರ್ಧ ನೋಡಿದ್ರಿಂದ ಮೊದಲಿಂದ ಏನಾಯಿತು ಗೊತ್ತಿರಲಿಲ್ಲ ನನಗೆ. ಜೀವನದಲ್ಲಿ ಆಗೋದೇ ಹಾಗೆ. ನನಗೆ ಪೂರ್ತಿ ದರ್ಶನ ಆದರೆ ಜೀವನ ದರ್ಶನ ಅಂತಿದೆಯಲ್ಲ, ಇದು ಒಂದು ಘಟನೆ, ಒಂದು ಜೀವನದ ಮಾತು ಹೇಳ್ತಿದ್ದೇನೆ. ಪರಿಪೂರ್ಣ ವಿಶ್ವದ ಒಂದು ಅರ್ಥ ಆಗೋದಾದರೆ ಯಾವುದೂ ಕೆಟ್ಟದು ಅಂತಿಲ್ಲ. ಅದರಿಂದ ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿಂ ನರ್ತಿಪನು ಜಡಜೀವ ರೂಪಗಳಲ್ಲಿ ಬೊಮ್ಮ. ಅದು ನೆನ್ಪಿಟ್ಕೋಬೇಕು. ಪ್ರತಿಯೊಂದರಲ್ಲಿ ಕೂಡ ತಮಗೆ ಗೊತ್ತಿರಬೇಕು. ಒಂದು ಝೆನ್ ಕಥೆಯಲ್ಲಿ ಹೇಳ್ತಾನೆ, ಒಬ್ಬ ರಾಜ, ಅಲ್ಲಿ ಝೆನ್ ಜ್ಞಾನಿಗಳಿದ್ದಾರಲ್ಲ, ಆ ಝೆನ್ ಸಂತರು ಅಂತ ಹೇಳ್ತೀವಿ, ಅವರು ಎಲ್ಲ ಕೆಲಸ ಮಾಡ್ಕೊಂಡಿರೋವಂಥವ್ರು. ಒಬ್ಬ ಝೆನ್ ಜ್ಞಾನಿ ಕಾರ್ಪೆಂಟ್ರ್ ಆಗಿದ್ದ, ಬಡಿಗೆ ಆಗಿದ್ದ. ಅವನು ಬಡಿಗೆ. ಒಂದು ದಿವಸ ಚಕ್ರವರ್ತಿ ಹೇಳಿ ಕಳಿಸಿದಂತೆ, ಭಾಳ ಒಳ್ಳೆ ಬಡಿಗೆ ಅವನು. ಅವ್ನು ಕರೆಸ್ಬಿಟ್ಟು, ನೋಡಪ್ಪ ನನಗೊಂದು ಒಳ್ಳೆ ಪುಸ್ತಕದ ಕಪಾಟ ಮಾಡಬೇಕಾಗಿದೆ, ಒಂದು ಒಳ್ಳೆ ಪುಸ್ತಕದ ಕಪಾಟ ಮಾಡಿಕೊಡ್ತೀಯಾ ಅಂತ ಕೇಳಿದಂತೆ. ಮಹಾರಾಜರು ಕೇಳಿದ್ದು, ಇವನೇನು ಹೇಳಬೇಕು, ವಿಚಾರ ಮಾಡ್ತೀನಿ ಸ್ವಾಮಿ ಅಂದ. ಅಲ್ಲಯ್ಯ, ಕಪಾಟ ಮಾಡಿಕೊಡು, ನಿನ್ನ ಕೆಲಸ ಅದು, ಬಡಿಗೆ ನೀನು, ವಿಚಾರ ಏನು ಮಾಡೋದು ಅಂತ ಕೇಳಿದಂತೆ. ಇವನು ಬಡಿಗೆ ಹೇಳೋ ಮಾತು ಇಷ್ಟು ವಿಚಿತ್ರ ಅನಿಸುತ್ತೆ, ಬಟ್ ಅರ್ಥ ಆದರೆ ಎಷ್ಟು ಆಳಕ್ಕೆ ಹೋಗುತ್ತೆ ಅದು. ಅನ್ನೋದಂತೆ, ನಾನು ಮುಂದಿನ ಸಲ ಕಾಡಿಗೆ ಹೋದಾಗ ಯಾವುದಾದ್ರೂ ಮರ ಪುಸ್ತಕದ ಕಪಾಟ ಆಗೋದಕ್ಕೆ ರೆಡಿ ಇದೆಯಾ ಅಂತ ಕೇಳ್ತೇನೆ, ಯಾವುದಾದ್ರು ಮರ ಒಪ್ಕೊಂಡ್ರೆ ಬಂದು ಮಾಡಿಕೊಡ್ತೇನೆ ಅನ್ನಂತೆ. ತಮಾಷೆ ಅನ್ನಿಸ್ತು ಅವನಿಗೆ. ಮರಕ್ಕೇನು ಕೇಳೋದು, ಕಪಾಟ ಆಗ್ತೀಯಾ ಅಂತ, ಅದೇನು ಮಾಡಿದ್ರು ಆಗುತ್ತೆ ಪಾಪ ಅದು. ಇಲ್ಲ ಹಾಗಲ್ಲ ಅಂತ ಹೇಳಿದಂತೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಮತ್ತೆ ರಾಜ ಕರೆಸಿದಂತೆ. ಏನು ನನ್ನ ಪುಸ್ತಕದ ಶೆಲ್ಫ್ ಆಯಿತೋ, ಕಪಾಟ ಆಯಿತೋ ಅಂತ ಕೇಳಿದಂತೆ. ಇಲ್ಲ ಸ್ವಾಮಿ, ಯಾವ ಮರನೂ ಪುಸ್ತಕ ಕಪಾಟ ಆಗೋದಕ್ಕೆ ರೆಡಿ ಇಲ್ಲ, ಅದು ಒಂದೇನೋ ಹೂ ಅನ್ನೋಂಗೆ ಕಾಣುತ್ತೆ, ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಅಂದರೆ ಮಾಡಿಕೊಡ್ತೇನೆ ಎಂದಂತೆ. ಮುಂದೆ 1 ತಿಂಗಳಾದಮೇಲೆ ಅದನ್ನು ತಂದು ಪುಸ್ತಕದ ಕಪಾಟ ಮಾಡಿಕೊಟ್ಟ. ತುಂಬ ಚೆನ್ನಾಗಿರೋ ಕಪಾಟ ಅಂತ ಹೇಳ್ತಾರೆ. ಈಗಾದರೂ ಬೇಜಿಂಗಲ್ಲಿ ಇಟ್ಟಿದ್ದಾರಂತೆ ಅದನ್ನು. ಬೇಜಿಂಗಲ್ಲಿ ಝೆನ್ ಮಾಸ್ಟರ್ಸ್ ಕಬರ್ಡ್ ಅಂತ ಇಟ್ಟಿದ್ದಾರಂತೆ. ಆದರೆ ಯಾಕೆ ಹಂಗಂದ ಅವನು ಅಂತ ನೋಡಿ. ಅವನ ಕಲ್ಪನೆ ಹೇಗಿದೆ ಗೊತ್ತಾ? ಮಹಾರಾಜ ಒತ್ತಾಯ ಮಾಡಿ ಕೇಳಿದ್ದಂತೆ, ಏನು ಹಿಂಗಂದರೆ ಮರ ಕೇಳ್ಕೊಂಬರ್ತೇನೆ, ಅದು ಒಪ್ಪಿದ್ರೆ ಮಾತ್ರ ಮಾಡ್ತೇನೆ ಅಂದರೆ ಏನು ಅರ್ಥ ಅಂತ. ಅದು ಹೇಳ್ತಾನೆ, ಹಾಗಲ್ಲ ಸ್ವಾಮಿ, ಆ ಮರ ತನ್ನ ಪೂರ್ಣ ಆಯುಷ್ಯವನ್ನು ಮುಗಿಸದೆ ಹೋದಾಗ ಕತ್ತರಿಸಿದ್ರೆ ನನಗೆ ಅದು ಮರಕ್ಕೆ ಅಪಚಾರ ಮಾಡಿದಂಗೆ ಆಗುತ್ತೆ. ಅದು ಪೂರ್ತಿ ಜೀವನವನ್ನು ಬದುಕಿದ ಮೇಲೆ ತೆಗೆದ್ರೆ ನನಗೂ ತೃಪ್ತಿ, ಅದಕ್ಕೂ ತೃಪ್ತಿ, ಅದಕ್ಕೊಂದು ಏನೋ ಪ್ರಯೋಜನಕ್ಕಾದೆ ಅಂತ ತೃಪ್ತಿ ಅದಕ್ಕಾಗತ್ತೆ. ಮರದ ಜೀವ ತೆಗಿಲಿಲ್ಲ ಅಂತ ನನಗೆ ತೃಪ್ತಿ ಇರುತ್ತೆ. ಪೂರ್ಣ ಆಯುಸ್ಸು ಬದುಕುವರೆಗೂ ಮರ ಕತ್ತರಿಸೋಲ್ಲ ಅಂತ. ನೋಡಿ ಎಕಾಲಜಿ ಎಷ್ಟು ಬರುತ್ತೆ, ಎನ್ವೈರ್ಮೆಂಟ್ ಕಾನ್ಸೆಪ್ಟ್ ಹೆಂಗೆ ಬರುತ್ತೆ ಅಂತ ಹೇಳ್ತಾನೆ. ಅರ್ಥ ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ. ಆತ ಕಾರ್ಪೆಂಟ್ರ್ ಹೇಳ್ತಾನೆ, ಆ ಮರ ಪೂರ್ತಿ ಜೀವ ಬದುಕಿಲ್ಲದೆ ಹೋದರೆ ನಾನು ಗರಗಸ ಹಾಕಿದಾಗ ನನಗೆ ಹಾಕ್ಕೊಂಡಂಗೆ ಅನ್ನಿಸ್ತದೆ ಅಂತ ಹೇಳ್ತಿದ್ದಾನೆ ಝೆನ್ ಮಾಸ್ಟರು. ಅಂದರೆ ಅಲ್ಲಿ ಕೂಡ ಅವನು ಕಂಡಿದ್ದಾನೆ. ನಮ್ಮ ಧರ್ಮದಲ್ಲಿ ಇಲ್ವೇ ಸ್ವಾಮಿ, ಕಲ್ಪನೆ ಮಾಡ್ಕೊಳ್ಳಿ,
ನಮ್ಮ ಧರ್ಮ ಎಷ್ಟು ಉದಾತ್ತವಾದದ್ದು ಅಂದರೆ ನಾವು ಪೂಜೆ ಮಾಡದಿರುವಂಥ ವಸ್ತುನೇ ಇಲ್ಲ. ಕಲ್ಲು ಪೂಜೆ ಮಾಡ್ತೇವೆ, ಮಣ್ಣು ಪೂಜೆ ಮಾಡ್ತೇವೆ, ಮರ ಅಂತ ಬಿಡಿ, ಮರಕ್ಕೆ ಪೂಜೆ ಮಾಡೇ ಮಾಡ್ತೇವೆ. ಪ್ರತಿಯೊಂದು ಪ್ರಾಣಿ ನಮ್ಮ ಜಗತ್ತಲ್ಲಿ, ನಮ್ಮ ದೇಶದಲ್ಲಿ ಪೂಜೆ ಮಾಡಿದಷ್ಟು ಯಾರೂ ಮಾಡಲಿಕ್ಕಿಲ್ಲ. ಕಾಗೆಗೊಂದು ಸ್ಥಾನ ಇದೆ, ಹಾವಿಗೊಂದು ಸ್ಥಾನ ಇದೆ, ಗರುಡಕ್ಕಿದೆ, ಎಲ್ಲಕ್ಕೊಂದು ಸ್ಥಾನ ಇದೆಯಲ್ಲ. ಒಂದು ಯಾವುದೋ ದೇವರು ವಾಹನ ಅಂತ ಮಾಡಿಟ್ಟಿದ್ದೇವೆ ಎಲ್ಲವನ್ನು. ಅಂದರೆ ಅದರಲ್ಲೂ ಕೂಡ ಚೈತನ್ಯ ಇದೆ ಅಂತ ನಂಬುವಂಥವ್ರು ನಾವು. ಅದ್ಯಾಕೆ ಒಂದು ಬಸ್ ಟಿಕೆಟು ಪ್ರವಾಸ ಮುಗಿದ ಮೇಲೆ ಕೆಳಗೆ ಬಿದ್ದರೆ ಅಕಸ್ಮಾತ್ ನೀವು ಮರೆತು ಅದ್ಮೇಲೆ ಕಾಲಿಟ್ಟರೆ, ಅಯ್ಯೋ ಕಾಗದ ಮೇಲೆ ಕಾಲಿಟ್ಟೆ ಅಂತ, ಕಾಗದ ಅಂತ ಅನಿಸೋದಿಲ್ಲ ನಮಗದು, ನಮಸ್ಕಾರ ಮಾಡ್ತೇವೆ. ನಾನು ನೋಡಿದ್ದೇನೆ, ಜೇಬಿನಿಂದ ಒಂದು ಕಾಯಿನ್ನು, ಒಂದು ನಾಣ್ಯ ಕೆಳಗೆ ಬಿದ್ದ ತಕ್ಷಣ ಅದು ಹಾಗೆ ಜೇಬಲ್ಲಿ ಹಾಕ್ಕೊಳ್ಳಲ್ಲ, ಯಾರು ಕಣ್ಣಿಗೆ ಹಚ್ಕೊಂಡು ಹಾಕ್ಕೋತಾರೆ. ಅಂದರೆ ಕ್ಷಮಿಸು ಅಂತ ಕೇಳಿದ ಹಾಗೆ ಕೆಳಗೆ ಬೀಳಿಸ್ಬಿಟ್ನಲ್ಲ ಅಂತ. ಅಂದರೆ ಒಂದು ನಾಣ್ಯಕ್ಕೆ, ನಾಣ್ಯ ಅಂದರೆ ಲೋಹಕ್ಕೆ, ಪ್ರಾಣಿಗೆ, ವಸ್ತುವಿಗೆ ನಾವು ನಮಸ್ಕಾರ ಮಾಡ್ತೀವಿ, ಯಾಕಂದರೆ ಅದರಲ್ಲಿ ಜೀವ ಚೈತನ್ಯ ಇದೆ ಅಂತ. ಅದಕ್ಕೆ ಹೇಳೋದು, ನರ್ತಿಪನೋ ಜಡ ಜೀವ ರೂಪಗಳಲ್ಲಿ ಬೊಮ್ಮ ಪೂರ್ತಿ ಇದನ್ನು ಅರಿಯ ಸೊಗ ಮಂಕುತಿಮ್ಮ. ಇದನ್ನು ಯಾವತ್ತು ಅರ್ಥ ಮಾಡ್ಕೋತೀಯೋ ಆ ಪ್ರಪಂಚ ವೇಸ್ಟ್ ಅನಿಸೋಲ್ಲ, ಬಡಿದಾಟ ಅಂತ ಅನಿಸೋಲ್ಲ ಅದು ಅಂತ. ಮುಂದಿನ ಪದ್ಯ ಭಾಳ ಇನ್ನೂ ಚೆನ್ನಾಗಿರೋದು, ಒಂದು ಹಂತಕ್ಕೆ ಮೇಲೆ ಹೋಗ್ಬೇಕು ನಾವು. ಇನ್ನೊಂದು ಸ್ವಾರಸ್ಯ ಅಂದರೆ, ಬದುಕಿರುವಂಥ ಪ್ರತಿಯೊಂದು ಮನುಷ್ಯನಿಗೆ ಮೂರಿದೆ. ಒಂದು ಅವನ ಭೂತಕಾಲದಲ್ಲಿ ಅವನು ಏನಾಗಿದ್ದ ಅಂತ, ವರ್ತಮಾನದಲ್ಲಿ ಏನಾಗಿದ್ದಾನೆ, ಭವಿಷ್ಯದಲ್ಲಿ ಏನಾಗಬಲ್ಲ. ಈ ಮೂರು ಅವನನ್ನು ಹೇಗೆ ಬೆಳೆಸ್ತದೆ ಅಂತ ಹೇಳ್ತಾರೆ. ಪದ್ಯ 56, 5-6. ನಾನು ಯಾಕೆ ಆರಿಸ್ಕೊಂಡೆ ಪದ್ಯಗಳನ್ನು ಇವನ್ನ ಅಂದರೆ, ಸಾಮಾನ್ಯವಾಗಿ ಪ್ರಚಲಿತವಾದ ಪದ್ಯಗಳನ್ನು ಆರಿಸ್ಕೊಳ್ಳಿಲ್ಲ. ಇದು ತುಂಬ ಸಂತೋಷವಾಗುವಂಥದ್ದು, ಹೆಚ್ಚು ಬಾಯಲ್ಲಿ ಬರಬೇಕಾದಂಥ ಪದ್ಯಗಳಿವೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಭಾಷೆ. ಮೇಲಿಂದ ನಕ್ಷತ್ರ ಜಯ ಘೋಷ, ಮೇಲಿಂದ ನಕ್ಷತ್ರ ಜಯ ಘೋಷ, ಸುತ್ತಣಿಂ ಭೂಲೋಕದರಚು, ಕೆಳಗಿಂ ಮೂಳೆಯ ಅಳುವು, ಕೇಳ ಬರುತ್ತ ಈ ಮೂರು ಕೂಗು ಎನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ. ಮನುಷ್ಯನ ಹೃದಯದಲ್ಲಿ ಮೂರು ಕೂಗುಗಳು ಸಂತೆ ಆಗ್ತಾ ಇದೆ ಅಂತ, ಮೂರು ಕೂಗುಗಳು ಕೇಳಿಸ್ತಾ ಇದೆ ಅಂತ. ಯಾವ ಕೂಗುಗಳು ಅಂತಂದರೆ, ಮೇಲಿಂದ ನಕ್ಷತ್ರ ಜಯಘೋಷ. ಆ ಪದ ನೋಡಿ ಎಷ್ಟು ಚೆನ್ನಾಗಿದೆ, ಜಯಘೋಷ ಆಗ್ತಾ ಇದೆ ಮೇಲಿಂದ. ಅಳುಬುರ್ಕ ಧ್ವನಿ ಇಲ್ಲ ಅಲ್ಲಿ, ಅಳುಬುರ್ಕ ಧ್ವನಿನೇ ಇಲ್ಲ. ಆ ಮೂರು ಪದಗಳನ್ನು ಉಪಯೋಗಿಸೋ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. 4 ಸಾಲಲ್ಲಿ ಏನು ಇಡಬಹುದು ಅನ್ನೋದನ್ನು. ಮೇಲಿಂದ ನಕ್ಷತ್ರ ಜಯಘೋಷ, ಜಯಘೋಷ ಆಗ್ತಾ ಇದೆ ಮೇಲಿಂದ. ಸಂತೋಷ ಪಡು, ಪಾಸಿಟಿವ್ ಆ್ಯಟಿಟ್ಯೂಡ್, ಏನೂ ಆಗಲ್ಲ, ನೀನು ಚೆನ್ನಾಗಿ ಹೋಗ್ತೀಯ, ಮುಂದೆ ಬೆಳಿ ನೀನು. ಆಕಾಶ ಯಾವಾಗಲೂ ನಮ್ಮನ್ನು ಭವಿಷ್ಯವನ್ನು ಸೂಚಿಸುವಂಥದ್ದು. ಮೊದಲನೇದ್ದು ಮೇಲಿಂದ ನಕ್ಷತ್ರ ಜಯಘೋಷ, ಭವಿಷ್ಯದಲ್ಲಿ ಚೆನ್ನಾಗಿ ಆಗ್ತದೆ ನಂಬಿಕೆ ಇಟ್ಕೋ ನೀನು. ಒಳ್ಳೆಯದೇ ಆಗ್ತದೆ, ಕೆಟ್ಟದಾಗ್ತದೆ ಅಂತ ಹೋಗಬೇಡ. ಅದೇನಾಗುತ್ತೋ ದೈವಕ್ಕೆ ಬಿಡು, ಆದರೆ ಕೆಟ್ಟದಾಗ್ತದೆ ನಂಬಿಕೆ ಇಟ್ಕೋಬೇಡ ನೀನು, ಒಳ್ಳೆಯದಾಗ್ತದೆ ಅಂತ. ನಕ್ಷತ್ರ ಜಯಘೋಷ, ಸೋಲಿಲ್ಲ ಅಲ್ಲಿ, ಜಯ ಯಾವಾಗಲೂ ಇರುವಂಥದ್ದು. ಸುತ್ತಣಿಂ ಲೋಕದ ಅರಚು, ಅರಚು ಕಿರ್ಚಾಟ ಕೇಳಿಸುತ್ತೆ ನನಗೆ ಸುತ್ತಲೂ. ಇಲ್ಲಿದ್ದೇನಲ್ಲ ನಾನು, ಭೂಲೋಕದಲ್ಲಿ ಇದ್ದೇನಲ್ಲ, ಇದು ವರ್ತಮಾನ. ವರ್ತಮಾನದಲ್ಲಿ ನನ್ನ ಸುತ್ತಮುತ್ತ ಆಗ್ತಿರುವಂಥದ್ದು ಎಲ್ಲದ ಅರಿವು ನನಗಿದೆ. ಕಿರ್ಚಾಟ ಕೇಳಿಸುತ್ತೆ, ಕಷ್ಟ ಇದೆ, ಸುಖ ಇದೆ. ಕಿರಿಚಾಟ ಅಂದಾಗ ಇದು ಜಯಘೋಷ ಅಲ್ಲ, ಇದು ವಸ್ತುಸ್ಥಿತಿ ಇದು. ಅದಕ್ಕೆ ಮೊದಲನೇದ್ದು ಹೋಪ್, ಆಸೆಯನ್ನು ಪ್ರತಿನಿಧಿಸಿದರೆ, ಎರಡನೇದ್ದು ರಿಯಾಲಿಟಿ ಅಂತ, ವಸ್ತುಸ್ಥಿತಿಯನ್ನು. ಈ ಭೂಲೋಕದಲ್ಲಿದ್ದೇನೆ, ಆಗೋದು ಕಣ್ಣಿಗೆ ಕಾಣಿಸ್ತಾ ಇದೆ ನನಗೆ, ಒಳ್ಳೆಯದೇನೋ ಕೆಟ್ಟದೇನೋ ಕೇಳಿಸ್ತಾ ಇದೆ. ಅದಕ್ಕೆ ಭೂಲೋಕದ ಅರಚು, ಕಿರಿಚಾಟ ಕೇಳಿಸುತ್ತೆ. ಮೂರನೇದ್ದು ಕೆಳಗಿಂ ಮೂಳೆಯ ಅಳುವು. ಎಷ್ಟು ಚೆನ್ನಾಗಿರೋ ಮಾತು ಗೊತ್ತಾ ಅದು, ಮೂಳೆಯ ಅಳುವು. ಮೂಳೆ ಅಂದು ಯಾವಾಗ ಬರುತ್ತೆ ಹೇಳಿ? ದೇಹ ಹೋದ ಮೇಲೆ ಬರುವಂಥದ್ದು, ಭೂಮಿಯಲ್ಲಿ ಹೋಗ್ಬಿಟ್ಟಿದೆ ಅದು. ಆ ಮೂಳೆ ಅಳುತ್ತದೆ ಅಂತ, ಮೂಳೆಯ ಅಳು ಧ್ವನಿ ಕೇಳಿಸುತ್ತೆ ಅಂತ. ಇದನ್ನು ಕ್ರೈಯಿಂಗ್ ಬೋನ್ಸ್ ಅಂತ ಕರೀತಾರೆ. ಕ್ರೈಯಿಂಗ್ ಬೋನ್ಸ್ ಅಂದರೆ ಏನು ಗೊತ್ತಾ? ನಾನು ಮಾಡಿದ ಎಲ್ಲ ಕರ್ಮಗಳ ಪ್ರತಿಧ್ವನಿ ಅಂತ. ಕ್ರೈಯಿಂಗ್ ಬೋನ್ಸ್ ಅಂದರೆ ಆಗಿ ಹೋಗಿದೆ, ಮನುಷ್ಯನ ಜೀವ ಮುಗಿದು ಹೋಗಿದೆ, ಇನ್ನೂ ಅಳ್ತಾ ಇದೆ ಅಂದರೆ ನೀನು ಮಾಡಿದಂಥ ಪ್ರಾರಬ್ಧ ಇದೆಯಲ್ಲ ಅದು ಕರೀತಾ ಇದೆ ನಿನ್ನ ಅಂತ. ಅಳ್ತಾ ಇದೆ ಅದು ಪ್ರಾರಬ್ಧ, ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು. ಅದರಿಂದ ಮೂಳೆಯ ಅಳುವು ಕೆಳಗಿನಿಂದ ಬರ್ತಾ ಇದೆ. ಕೆಳಗೆ ಅಂದರೆ ಇದು ಭೂತಕಾಲ ಯಾವಾಗಲೂ ಎಕ್ಸ್ಪೀರಿಯನ್ಸ್ ಅಂತ. ಅದಕ್ಕೆ ನಾನು ಮೂರನ್ನು ಪ್ರತಿನಿಧಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದು ಹೋಪ್, ಆಸೆ, ಅಪೇಕ್ಷೆಗಳು, ಆಕಾಂಕ್ಷೆಗಳು, ಅದು ಜಯಘೋಷ. ಅಲ್ಲಿ ನೆಗೆಟಿವ್ ಇರಬಾರ್ದು ಯಾವತ್ತು, ಸೋಲ್ತೇನೆ ಅಂತ ಅಂದ್ಕೋಬೇಡಿ. ಎರಡನೇದು ರಿಯಾಲಿಟಿ, ವಸ್ತುಸ್ಥಿತಿ ಅರಿವಿರಬೇಕು. ಮೂರನೇದು ಮೂಳೆಯ ಅಳುವು, ಅದು ನನ್ನ ಎಕ್ಸ್ಪೀರಿಯನ್ಸ್. ಈ ಮೂರೂ ಸೇರಬೇಕು ನಮ್ಮ ಹೃದಯದಲ್ಲಿ ಅಂತ. ಮುಂದಿನ ಭವಿಷ್ಯನಲ್ಲಿ ಆಸೆ ಇರಬೇಕು, ವಸ್ತುಸ್ಥಿತಿಯ ಅರಿವಿರಬೇಕು, ನನ್ನ ಅನುಭವದ ಬೆಂಬಲ ಇರಬೇಕು. ಹಿಂದಕ್ಕೆ ಹೀಗಾಗಿತ್ತು ನನಗೆ ಅಂದರೆ ಮರಿಬೇಡ ಅದನ್ನು ಯಾವುದನ್ನು ಅಂತ. ಭೂತಕಾಲದಲ್ಲಿ ಆಗಿದ್ದನ್ನು ಮರೀದೇನೆ,
ಅನುಭವವನ್ನು ಉಪಯೋಗಿಸ್ಕೊಂಡು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆದರ್ಶದಿಂದ ಆಶಾಭಾವದಿಂದ ಮುಂದೆ ಕಾಲಿಡಬೇಕು. ಈ ಮೂರು ಸೇರ್ಕೋಬೇಕು. ಕೇಳಬರುತ್ತಾ ಈ ಮೂರು ಕೂಗೆನ್ನ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ಮೂರು ಕೂಗು ಸೇರ್ಕೊಂಡ್ಬಿಟ್ಟಿದೆ. ಮೇಳ ಎಸುತ್ತಿದೆ ಸಂತೆ ಮಂಕುತಿಮ್ಮ, ಒಂದು ದೊಡ್ಡ ಸಂತೆ ಆಗಿಬಿಟ್ಟಿದೆ ಇದರೊಳಗೆ. ಈ ಮೂರು ಕೂಗು ಕೇಳಿಸ್ತಾ ಇದೆ. ಅಂದರೆ ನಾನು ವರ್ತಮಾನದಲ್ಲಿದ್ದರೂ ಕೂಡ ಭೂತವನ್ನು ಭವಿಷ್ಯವನ್ನು ಬಿಡೋ ಹಾಗಿಲ್ಲ. ಇಟ್ಕೊಂಡು ಮಾಡಿದಾಗ ಮಾತ್ರ ನಮ್ಮನ್ನು ಮನುಷ್ಯನನ್ನು ರೂಪಿಸ್ತವೆ ಅಂತ. ಎಂಥ ಸ್ವಾರಸ್ಯ ಜೀವಕ್ಕೆ ಗೊತ್ತಾ? ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಆಗೋದಿಲ್ವ ಇದು? ಪ್ರತಿ ಕ್ಷಣ ಮಾಡ್ತೇವೆ, ಹೇಳ್ತೇವೆ ಸ್ವಲ್ಪ PF ಹಾಕಿರಿ, ಅದನ್ನು ಪ್ರಾವಿಡೆಂಟ್ ಫಂಡಿಗೆ ದುಡ್ಡು ಹಾಕಿಡ್ರಿ, ಇನ್ಶೂರೆನ್ಸ್ ಮಾಡಿಸ್ರಿ. ಇವತ್ತಿಗೋಸ್ಕರ ಅಲ್ಲ ಮಾಡೋದದು, ನಾಳೆಗೋಸ್ಕರ. ಪ್ರತಿ ಕ್ಷಣ ನಾಳೆಯನ್ನು ವಿಚಾರ ಮಾಡ್ತೇವೆ. ಸ್ವಲ್ಪ ನೀವೊಂದು ಕೆಲಸ ಮಾಡೋಣ, ಈ ಡಿಸೆಂಬರ್ ಆಯಿತು, ಮೇದಲ್ಲಿ ಒಂದು ಸಲ ಮನೆಗೆ ಪೇಂಟ್ ಮಾಡಿಸ್ಬಿಡೋಣ. ಮುಂದಿನ ಪ್ಲ್ಯಾನು. ಆಗ ವಸ್ತುಸ್ಥಿತಿ ಹೇಳುತ್ತೆ, ಅಯ್ಯೋ ಪೇಂಟಿಗೆ ತುಂಬ ಖರ್ಚಾಗುತ್ತೆ, ಅಷ್ಟು ದುಡ್ಡಿಲ್ಲ, ಈಗ ಇನ್ನೊಂದು 3 ತಿಂಗಳು ಮುಂದೆ ಹಾಕೋಣ ನೋಡೋಣ ಅಲ್ವಾ? ವಸ್ತುಸ್ಥಿತಿ ಅರಿವಿರಬೇಕು. ಅನುಭವ ಏನು ಬರುತ್ತೆ? ಹೋಸಲ ಪೇಂಟ್ ಮಾಡಿಸಿ ತುಂಬ ಕೆಡಿಸ್ಬಿಟ್ಟ ಅವನು, ಅದು ಪೇಂಟೇ ಸರಿ ಇಲ್ಲ, ಅದು ಆ ಪೇಂಟ್ ಹಾಕಬಾರ್ದು, ಈ ಸಲ ಬೇರೆ ಪೇಂಟ್ ಹಾಕಬೇಕು. ನೋಡಿ, ಒಂದೇ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಾನು. ಮನೆಗೆ ಒಂದು ಪೇಂಟ್ ಹಚ್ಚೋ ವಿಧಾನದಲ್ಲಿ ಭೂತ ಭವಿಷ್ಯ ವರ್ತಮಾನ ಮೂರೂ ಇಲ್ವಾ? ಹಾಗೆ ಈ ಮೂರೂ ಸೇರಿಕೊಂಡು ಮನುಷ್ಯನನ್ನು ಬೆಳೆಸ್ತದೆ ಅಂತ. ಹಿಂದಿನ ಅನುಭವ ನನ್ನನ್ನು ಒಳ್ಳೆಯವನನ್ನಾಗಿ ಮಾಡ್ತದೆ, ವರ್ತಮಾನದಲ್ಲಿ ಚೆನ್ನಾಗಿ ನಡೆಸೋ ಹಾಗೆ ಮಾಡ್ತದೆ, ಮುಂದಿನ ಭವಿಷ್ಯದ ಬಗ್ಗೆ ಆಶಾವಾದಿಯನ್ನಾಗಿ ಮಾಡ್ತದೆ. ಈ ಮೂರೂ ಸೇರಿಸಿದಾಗ ಇದೊಂದು ಹೊಸವಾದಂಥ ಸ್ವಾರಸ್ಯ ಬರ್ತದೆ ಜೀವನಕ್ಕೆ ಅಂತ. ಈ ಬದುಕನ್ನು ನಡೆಸೋದಿದೆಯಲ್ಲ, ಇದೇ ಒಂದು ಜೀವನದ ಕಲೆ ಅಂತ. ನಡೆಸೋದು ಜೀವನದ ಕಲೆ ಇದು. ಎಷ್ಟು ಚೆನ್ನಾಗಿದೆ ಮದ ಅದು. 741 741 ಅದು ಎಷ್ಟು ಚೆನ್ನಾಗಿ ಕಣ್ಣು ಮುಂದೆ ಕಣ್ಣು ಕಟ್ಸ್ಕೋಬೇಕು ಅದನ್ನು. ತಲೆ ಕೊಡವ ಹಿಡಿದಿರಲು, ಕೈ ಕತ್ತಿ ಪಿಡಿದಿರಲು, ಬಳುಕು ಹಗ್ಗದ ಮೇಲೆ ತಾನಡಿಯಿಡುತ್ತ, ಕೆಲಬಲಕ್ಕೆ ಬೀಳದೆ ಮುನ್ನಡೆವೆ ಡೊಂಬನುಪಾಯ ಕಲೆಯೇ ಜೀವನ ಯೋಗ ಮಂಕುತಿಮ್ಮ. ಈ ದೊಂಬರು ಅಂತಿರ್ತಾರಲ್ಲ, ದೊಂಬರದು ನಡ್ಕೊಳ್ಳೋದು ಹೇಗೆ ಅಂತ. ಈ ಸರ್ಕಸ್ ಮಾಡ್ತಾ ಇರ್ತಾರೆ ರೋಡ್ ಸೈಡಿಗೆ. ಅವನು ಏನು ಮಾಡ್ತಾನೆ ಅಂದರೆ, 2 ಕೋಲ್ ಕಟ್ಬಿಟ್ಟು ಅಂತ ಹಗ್ಗ ಕಟ್ತಾನೆ. ಹಗ್ಗದ ಮೇಲೆ ನಡ್ಕೊಂಡು ಹೋಗಬೇಕು. ಅವನು ಬರೀ ಹಾಗೆ ನಡ್ಕೊಂಡು ಹೋದ್ರೆ ಏನು ಮಜಾ ನೋಡಿ. ಕಸರತ್ತು ಕಾಂಪ್ಲಿಕೇಟ್ ಆದಷ್ಟು ಖುಷಿ ಕೊಡುತ್ತೆ. ಹಾಗೆ ಅವನೇನು ಮಾಡ್ತಾನೆ, ಸುಮ್ಮನೆ ನಡ್ಕೊಂಡು ಹೋಗಲ್ಲ. ತಲೆ ಕೊಡವ ತಳೆದಿರಲು, ತಲೆ ಮೇಲೆ ಒಂದು ಕೊಡ ಇಟ್ಕೊಂಡಿದ್ದಾನೆ. ಕೈ ಕತ್ತಿ ಹಿಡಿದಿರಲು, ಕೈಯಲ್ಲಿ ಚೂಪಾದ ಕತ್ತಿ ಹಿಡ್ಕೊಂಡಿದ್ದಾನೆ. ಅಕಸ್ಮಾತ್ ಒಂದು ಚೂರು ಮುಟ್ಟಿತೋ ಹಗ್ಗ ಕತ್ತರಿಸೋಗುತ್ತೆ ಅದು. ಬಳುಕು ಹಗ್ಗದ ಮೇಲೆ ತಾನು ಅಡಿಯಿಡುತ್ತಾ, ತೆಳ್ಳಗಾದಂಥ ಒಂದು ಹಗ್ಗದ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ. ಕೊಡ ಕೈಯಲ್ಲಿ ಖಡ್ಗ. ಕೆಲ ಬೆಲಕ್ಕೆ ಬೀಳದೆ, ಆ ಕಡೆ ಈ ಕಡೆ ಬೀಳದೆ, ಮುನ್ನಡೆವ ಡೊಂಬನ ಉಪಾಯ ನಡ್ಕೊಂಡು ಹೋಗ್ತಾನೆ. ಉಪಾಯ ಏನು ಮಾಡ್ತಾನೆ ಡೊಂಬ? ಇಂಥ ಕಲೆನೇ ಜೀವನ ಯೋಗ ಮಂಕುತಿಮ್ಮ ಅಂತ. ಇದು ಒಂದು ಸಲ ಯಾವುದೋ ಕಾಲೇಜಲ್ಲಿ ಹೇಳಿದ್ದೆ ನನ್ನ ಮಕ್ಕಳಿಗೆ, ಇದನ್ನು ಹೀಗಿರುತ್ತೆ ಜೀವನ ಅಂತ. ಒಬ್ಬ ಹುಡುಗಿ ಎದ್ದಿಂದ ಭಾಳ ಚೆನ್ನಾಗಿ ಹೇಳಿದ್ದು, ಸಾರ್ ಇದಕ್ಕಿಂತ ಸೆಕೆಂಡ್ PUC ಇನ್ನೂ ಕಷ್ಟ ಸರ್. ಯಾಕಮ್ಮ ಸೆಕೆಂಡ್ PUC ಕಷ್ಟ ಅಂತ. ಆಕೆ ಏನು ಹೇಳಿದ್ದು, ಚೆನ್ನಾಗಿ ಉತ್ತರ ಕೊಟ್ಟಲು ಹುಡುಗಿ ಅಂತ. ನನಗೆ ಎಜುಕೇಷನ್ ಐ ಗೆಟ್ ಲಾಟ್ ಫ್ರಮ್ ಮೈ ಸ್ಟೂಡೆಂಟ್ಸ್ ಮೋರ್ ದನ್ ಮೈ ಬುಕ್ಸ್. ಆಕೆ ಎಷ್ಟು ಚೆನ್ನಾಗಿ ಹೇಳಿದ್ದು ಅಂದರೆ, ಸರ್ ಇಲ್ಲಿ ಹೇಳಿದ್ರಿ ನೀವು, ತಲೆ ಕೊಡ ಇಟ್ಕೊಂಡಿರಬೇಕು, ಕೈಯಲ್ಲಿ ಕತ್ತಿ ಹಿಡ್ಕೊಂಡಿರಬೇಕು, ಹಗ್ಗದ ಮೇಲೆ ನಡಿಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಕಷ್ಟ ಇಲ್ಲ ಸರ್. ಇದು ಪ್ರಾಕ್ಟೀಸ್ ಆಗೋ ತನಕ ಕಷ್ಟ ಅಷ್ಟೇ. ಈಗ ಟೈಪ್ ರೈಟಿಂಗ್ ಕಲಿಯೋಕ್ಕೆ ಹೋದಾಗ ಮೊದಲನೇ ಲೆಸನ್ನು ತಲೆಗೆ ಹೋಗಲ್ಲ. ಅದು AS DF GF ಸೆಮಿಕೋಲನ್ LKJHJ ನೋಡಿ ನೋಡಿ ತಪ್ಪು ಮಾಡ್ತಿರ್ತೀವಿ ಅವಾಗ. ಆದರೆ ಅದೇ ಒಂದು 6 ತಿಂಗಳು ಹೊಡೆದ್ರೆ ಕೀಬೋರ್ಡ್ ನೋಡೋ ಕಾರಣನೇ ಇಲ್ಲಲ್ಲ, ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಹಾಡು ಕೇಳ್ಕೊಂಡು ಟೈಪ್ ಮಾಡ್ತಾ ಇರ್ತಾರೆ, ಕರೆಕ್ಟಾಗಿ ಹೋಗುತ್ತೆ ಬೆರಳಲ್ಲಿಗೆ ಅಲ್ವಾ. ಮಷಿನ್ ಕೂಡ ಹಾಗೆ ಅಲ್ವಾ. ಕೆಲವರಿಗೆ ಟೆಲಿಫೋನ್ ನಂಬರ್ಸು, ಈ ಹುಡುಗರು SMS ಕಳಿಸೋದು ನೋಡಿದ್ದೀನಿ ನಾನು, ಮೆಸೇಜ್ ಕಳಿಸೋದು 2 ಕೈಯಿಂದ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಅರ್ಜುನ ಒಬ್ಬನೇ ಅಂದ್ಕೊಂಡೆ ಸವೆ ಸಾಚಿ ಅಂದ್ಕೊಂಡಿದ್ವಿ, ಇವರೆಲ್ಲ ಸವೆ ಸಾಚಿಗಳೇ. ನನಗೆ ಒಂದು ಕೈಯಿಂದ ಮಾಡೋಕ್ಕೆ ಕಷ್ಟ ಆಗುತ್ತೆ. ಟಕ 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 2 ಬೆರಳಿಂದ ಮಾಡಿ ಹಾಕಿ ಕಳಿಸ್ಬಿಡ್ತಾರೆ. ಅವ್ರು ಮಾತಾಡ್ತಾ ಕಳಿಸ್ತಾ ಇರ್ತಾರೆ, ಅದು ಕೈ ಊತಾಗ್ಬಿಟ್ಟಿದೆ ಎಲ್ಲಿ ಹೋಗಬೇಕು ಅಂತ ಹೇಳಿ. ಹಾಗೆ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ, ಅದು ಏನು ಕಷ್ಟ ಇಲ್ಲ. ಮೊದಲು ಹಾಗೆ ನಡ್ಕೊಂಡು ಹೋಗ್ತಾನೆ ಹಗ್ಗದ ಮೇಲೆ, ಸ್ವಲ್ಪ ದಿವಸ ತಲೆ ಮೇಲೆ ಕೊಡ ಇಟ್ಕೋತಾನೆ, ಕಟ್ಗೆ ಹಿಡ್ಕೋತಾನೆ. ಒಂದು 6 ತಿಂಗಳು ಮಾಡಿಕೊಂಡ್ರೆ ಆರಾಮಾಗಿ ನಡ್ಕೊಂಡು, ನಮಗೆ ಅದ್ಭುತ ಅನಿಸುತ್ತೆ, ಅದು ಅವನು ಸುಲಭ ಅದು. ಆದರೆ ನಮ್ಮ ಸೆಕೆಂಡ್ PUC ಅವ್ರದ್ದು ಹಾಗಲ್ಲ. ದಿನ ದಿನ ವಿಷಯ ಬದಲಿ ಆಗುತ್ತೆ. ದಿನ ಒಂದು ಚಾಪ್ಟರ್ ಕಲಿಸ್ತಾರೆ, ದಿನ ಒಂದು ಹೊಸ ಟೆಸ್ಟು. ಬೆಳಗ್ಗೆ ಕಾಲೇಜಲ್ಲಿ ಒಂದು ಟೆಸ್ಟು, ಅಲ್ಲಿ ಟ್ಯೂಷನಲ್ಲಿ ಒಂದು ಟೆಸ್ಟು. ಹೀಗಾಗಿ ಇದಕ್ಕಿಂತ ಕಷ್ಟ ನಮ್ಮದು. ಬೆಳಗ್ಗೆ ಅಪ್ಪನ ಕಡೆಯಿಂದ ಬಯಸ್ಕೋಬೇಕು, ಮಾರ್ಕ್ಸ್ ಕಮ್ಮಿ ಬಂದರೆ. ಕಾಲೇಜ್ಗೆ ಹೋಗಬೇಕು, ಮನೆಗೆ ಬಂದ ತಕ್ಷಣ ಊಟದ ಚಿಂತೆಯಲ್ಲೇ ಟ್ಯೂಷನ್ಗೆ ಹೋಗಬೇಕು. ಸಂಡೇ ಟೆಸ್ಟು, ಸ್ಯಾಟರ್ಡೇ ಟೆಸ್ಟು. ಹೀಗಾಗಿ ಈ ದೊಂಬನ ಉಪಾಯ ವಾಸಿ ಸರ್, ನಮ್ಮದು ಇದಕ್ಕಿಂತ ಕಷ್ಟ ಅಂತ ಹೇಳಿದರು.
ಹೌದು ಅಂದೆ ನಾನು. ಅವ್ರದ್ದು ಹೌದು, ಪರಿಸ್ಥಿತಿ ಅವ್ರಿಗಿಂತ ಕಷ್ಟ. ಇನ್ನೊಂದು, ನಾನು ನಮ್ಮ ಹುಡುಗರಿಗೆ BCom ಹುಡುಗರಿಗೆ ಹೇಳ್ತಿರ್ಬೇಕಾದ್ರೆ ಹುಡುಗರು ಅಭಿಪ್ರಾಯ ಹೇಗೆ ಬರುತ್ತೆ ಅಂತ ಬಂದಾಗ, BCom ಆದಮೇಲೆ ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸಾಮಿಗೆ ಹೋಗೋ ಹುಡುಗರು ಎಲ್ಲ ಸಪ್ರೇಟ್ ಓದ್ತಾಯಿದ್ರು ಕೂತ್ಕೊಂಡು. ನೀವೆಲ್ಲ ಚೆನ್ನಾಗಿ ಮಾಡ್ತೀರಿ, ಏನು ತೊಂದರೆ ಇಲ್ಲ, ಭಾಳ ಕಷ್ಟ ಇದೆ ಸರ್, CA ಇಂಟರ್ಮೀಡಿಯೇಟ್ ಭಾಳ ಕಷ್ಟ ಅಂತ ಹುಡುಗಿ ಹೇಳ್ತಾ ಇದ್ದು. ಅದಕ್ಕೆ ಅಲ್ಲಿ ಮಾತಾಡ್ಕೊಂಡಿರ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಒಂದು ಕಾರ್ ನಿಂತಿತ್ತು. ಆ ಕಾರ್ ಹಿಂದೆ ಸ್ಟಿಕ್ಕರ್ ಅಂಟಿಸಿರ್ತಾರೆ ನೋಡಿ, ಅದು ಯಾವುದೋ ಒಂದು ಹಾಕಿದ್ರು, ಗಾಡ್ ನೆವರ್ ಫೇಲ್ಸ್ ಅಂತ. ಚೆನ್ನಾಗಿರೋ ಮಾತದು, ಗಾಡ್ ನೆವರ್ ಫೇಲ್ಸ್ ಅಂತ ಸ್ಟಿಕ್ಕರ್ ಹಾಕಿದ್ರು, ಭಗವಂತ ಎಂದೂ ಸೋಲೋದಿಲ್ಲ ಅಂತ. ಆ ಹುಡುಗಿ ಹೇಳಿದ ಅದು ನೋಡಿ, ಲೆಟ್ ಹಿಮ್ ಅಪಿಯರ್ ಫಾರ್ CA ಎಂಟ್ರೆನ್ಸ್ CA ಇಂಟರ್ ಅಂತ. ಅಂದರೆ ಗಾಡ್ ನೆವರ್ ಫೇಲ್ಸ್ ಅಂತ ಅನ್ನೋದು ಅವನು CA ಎಂಟ್ರ್ ಆಗೋವರೆಗೂ ಗೊತ್ತಿಲ್ಲ. CA ಎಂಟ್ರ್ ಪಾಸ್ ಆದರೆ ಮಾತ್ರ ಗೊತ್ತಾಗುತ್ತೆ ಅವನು ಗಾಡ್ ನೆವರ್ ಫೇಲ್ಸ್ ಅಂತ. ಅಂದರೆ ಡೊಂಬನ ಉಪಾಯ ಇದೆಯಲ್ಲ, ಇದು ಇನ್ನೂ ಸುಲಭ ಡೊಂಬನ ಉಪಾಯ. ಯಾಕಂದರೆ ಅವನು ಮಾಡಿದ್ದನ್ನೇ ಮಾಡ್ತಾನೆ, ಜೀವನ ಹಾಗಲ್ಲ. ಅದು ವಿಶೇಷ ಹೇಳೋದು ನಾನು. ದೊಂಬನಿಗೆ ಅದೇ ಕೆಲಸ ಮಾಡ್ತಾ ಇರ್ತಾನೆ ಅವನು. ಅದು ನಮಗೆ ಅವನು ದೊಂಬನ ಉಪಾಯ ಇದೆಯಲ್ಲ ಅಂಥ ಕಲೆ ಅಂತ ಹೇಳ್ತಾರೆ DVG. ದೊಂಬನ ಉಪಾಯ ಅಲ್ಲ, ಆ ದೊಂಬನ ಉಪಾಯದ ಕಲೆ ಇದೆಯಲ್ಲ ಅದು ನಮ್ಮ ಕೆಲಸ. ಜೀವನದಲ್ಲಿ ಬದುಕೋದಿದೆಯಲ್ಲ ಅದು ಕಲೆನೇ. ಅದಕ್ಕೆ ಹೇಳ್ತಾರೆ, ದೊಂಬ ಹೇಗೆ ಮಾಡ್ತಾನೋ ಅದಕ್ಕಿಂತ ಹೆಚ್ಚು ಕಷ್ಟಪಟ್ಟು ಮಾಡಬೇಕಾಗ್ತದೆ ಜೀವನ ಕಲೆ. ಇದೇ ಒಂದು ಸ್ವಾರಸ್ಯ. ಕೆಲವರು ಜೀವನ ಎಷ್ಟು ಚೆನ್ನಾಗಿ ಬದುಕಿದ್ದಾರೆ ನೋಡಿ, ಅವ್ರು ದೊಂಬರಂಗೆ ನಡೆದಂಗೆ ಅನಿಸೋದೇ ಇಲ್ಲ. ಇನ್ನು ಕೆಲವು ದೊಂಬತನ ಮಾಡಿದರೂ ಒದ್ದಾಡ್ದಂಗೆ ಅನಿಸುತ್ತೆ. ಅದು ಆ ಕಲೆ ಬೆಳೆಸ್ಕೊಳ್ಬೇಕು ಅಂತ. ಈ ಬದುಕನ್ನು ಸಾಗಿಸುವಾಗ, ಇಂಥ ಕಷ್ಟವಾದಂಥ ಕಲೆಯನ್ನು ನಡೆಸುವಾಗ ಇನ್ನೊಂದು ವಿಷಯ ನಮಗೆ ನೆನಪಿರಬೇಕು ಅಂತ ಹೇಳ್ತಾರೆ, ಅದು ಸ್ಥಾನ ಪ್ರಜ್ಞೆ. ಇದೊಂದು ಅತ್ಯಂತ ವಿಶೇಷವಾದಂಥ ಸ್ವಾರಸ್ಯ. ಸ್ಥಾನ ಪರಿಜ್ಞಾನ ಇರಬೇಕು. ನಾನು ಎಲ್ಲಿದ್ದೇನೆ, ಎಲ್ಲಿರಬೇಕು ಅನ್ನೋದು ಪರಿವಿರಬೇಕು. ಅದು ತಪ್ಪಿದಾಗ ಪೆಟ್ಟು ತಿಂತೇವೆ. ಆ ಪದ್ಯ ತುಂಬ ಚೆನ್ನಾಗಿರುವಂಥದ್ದು, 532. ಕಟ್ಟಡದ ಪರಿಯನು ಇಟ್ಟಿಗೆಯಂತೂ ಕಂಡೀತು, ಕಟ್ಟಡದ ಪರಿಯನು ಇಟ್ಟಿಗೆಯಂತೂ ಕಂಡೀತು, ಗಟ್ಟಿ ನಿಲ್ಲಲದು ಬೀಳೆ ಗೋಡೆ ಬಿರಿಯುವುದು. ಸೃಷ್ಟಿ ಕೋಟೆಯಲ್ಲಿ ನೀನೊಂದಿಟಿಕೆ, ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಅಂತ. ನೋಡಿ, ಬಿಲ್ಡಿಂಗ್ ಕಟ್ತಾ ಇದ್ದೀವಿ, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇಟ್ಟಿಗೆ ತಂದು ಗೂಡು ಹಾಕಿದ್ದಾರೆ. ಆ ಇಟ್ಟಿಗೆಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಬಿಲ್ಡಿಂಗ್ ಡಿಸೈನ್ ಅದಕ್ಕೇನು ಗೊತ್ತು ಪಾಪ, ಎಲ್ಲಿ ಇಡ್ತಾರೋ ಅಲ್ಲಿ ಕೂತ್ಕೊಳ್ಳುತ್ತೆ ಅದು ಹೋಗಿ. ಅದಕ್ಕೆ ಹೇಳ್ತಾನೆ, ಕಟ್ಟಡದ ಪರಿಯನು, ಕಟ್ಟಡ ಹೇಗೆ ಆಗಬೇಕು ಅನ್ನುವಂಥ ರೀತಿ ಇದೆಯಲ್ಲ, ಇಟ್ಟಿಗೆಯಂತೂ ಕಂಡೀತು. ಇಟ್ಟಿಗೆಗೆ ಏನು ಗೊತ್ತು ಪಾಪ, ಅಲ್ಲಿ ಕೂತಿದೆ, ಎಲ್ಲಿ ಇಟ್ಟಲ್ಲಿ ಕೂತ್ಕೊಳ್ಳುತ್ತೆ ಅಷ್ಟೇ. ಆದರೆ ತನ್ನ ಕೆಲಸ ಸರಿಯಾಗಿ ಮಾಡಬೇಕದು. ಗಟ್ಟಿ ನಿಲ್ಲಲದು, ಗಟ್ಟಿಯಾಗಿ ನಿಲ್ಲದೆ ಹೋದರೆ ಬೀಳೆ, ಇಟ್ಟಿಗೆ ಬಿದ್ದು ಹೋದರೆ ಗೋಡೆ ಬಿರಿಯುವುದು. ತಮ್ಮ ಮನೇಲಿ ನೋಡಿರಬೇಕು, ಈ ಕಾಲಮ್ ಹಾಕಿದ ಮೇಲೆ, ಈ ಕಾಲಮ್ ಹಾಕ್ತೀವಲ್ಲ, ರೂಫ್ ಹಾಕ್ತೀವಲ್ಲ, ಅದ್ರ ಕೆಳಗಡೆ ಒಂದು ಸೀಸನ್ ಹೋಗಲಿ, ಬೇಸಿಗೆ ಬಂದು ಹೋಗ್ಬಿಟ್ರೆ ಏರ್ ಕ್ರ್ಯಾಕ್ ಅಂತ ಬರೋಕ್ಕೆ ಶುರು ಆಗುತ್ತೆ. ಅಥವಾ ಎಲ್ಲೋ ಒಂದು ಕಡೆಗೆ ಅವರು ಪ್ಲಾಸ್ಟರ್ ಮಾಡಬೇಕಾದ್ರೆ ಗೋಡೆಯಲ್ಲಿ ತೂತು ಹಾಕಿ ಸಾರ್ವೆ ಹಾಕ್ಕೊಂಡಿರ್ತಾರೆ. ಮುಚ್ಚಬೇಕಾದ್ರೆ ಏನು ಮಾಡ್ತಾನೆ ಗೊತ್ತಾ, ಕರೆಕ್ಟಾಗಿ ಆ ಸೈಜು ಇಟ್ಟಿಗೆ ಇಟ್ಟು ಮುಚ್ಚಿದರೆ ಸರಿ. ಸ್ವಲ್ಪ ಏನು ಮಾಡ್ತಾನೆ, ಅವಸರವಾಗಿ ಸಣ್ಣ ತುಂಡಿಟ್ಟು ಸ್ವಲ್ಪ ಸಿಮೆಂಟ್ ಮುತ್ತಿ ಸಾರಿಸ್ಬಿಡ್ತಾನೆ. 1 ವರ್ಷ ಹೋಗೋ ಹೊತ್ತಿಗೆ ಅಲ್ಲಿ ಗುಂಡಕ್ಕೆ ಕ್ರ್ಯಾಕ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾನೆ ಅವನು, ಕಟ್ಟಡದ ಪರಿಯನು ಇಟ್ಟಿಗೆಯಂತೂ ಕಂಡೀತು, ಗಟ್ಟಿ ನಿಲ್ಲಲದು ಬೀಳೆ ಗೋಡೆ ಬಿರಿಯುವುದು. ಅದನ್ನು ಸೃಷ್ಟಿಗೆ ಅಪ್ಲೈ ಮಾಡ್ಕೋಬೇಕೀಗ. ಸೃಷ್ಟಿ ಕೋಟೆಯಲ್ಲಿ ನೀನೊಂದಿಟ್ಟಿಗೆ, ನಾವೆಲ್ಲರೂ ಒಂದು ಇಟ್ಟಿಗೆ ಇದ್ದ ಹಾಗೆ. ಸೃಷ್ಟಿ ಕೋಟೆ ಅದು. ಆಗಲೇ ಹೇಳಿದ್ರಲ್ಲ, ಇಡೀ ಸೃಷ್ಟಿ ನನಗೆ ಗೊತ್ತಿಲ್ಲ. ಇಟ್ಟಿಗೆ ಅಂತೂ ಕಂಡೀತು, ಕಟ್ಟಡದ ಪರಿ. ಬಿಲ್ಡಿಂಗ್ ಹೇಗೆ ಆಗ್ತಂತ ಇಟ್ಟಿಗೆ ಹೇಗೆ ಗೊತ್ತಿಲ್ವೋ ಹಾಗೆ ಸೃಷ್ಟಿ ಹೇಗೆ ಅಂತ ನನಗೆ ಗೊತ್ತಿಲ್ಲ. ನಾನೊಂದು ಇಟ್ಟಿಗೆ ಅಷ್ಟೇ. ಭಗವಂತ ಎಲ್ಲಿ ಇಡ್ತಾನೋ ಅಲ್ಲಿ ಇರಬೇಕು ನಾನು ಅಷ್ಟೇ. ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ಇಡಬೇಕಲ್ಲಿ, ಇಡಬೇಕು ಇದನ್ನ. ಅದು ನಾನು ರೆಡಿಯಾಗಿರ್ಬೇಕು ಅದು ಇರೋದಕ್ಕೆ. ನಾನು ಅಲ್ಲಿ ಯಾಕೆ ಕೂತ್ಕೋಬೇಕು ಅಂದರೆ ಹೇಳ್ತಾರೆ ಅವರು, ಸೃಷ್ಟಿ ಕೋಟಿಯಲ್ಲಿ ನೀನೊಂದಿಟ್ಟಿಗೆ, ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ. ತ ನೋಡಿರಬೇಕು, ಇಟ್ಟಿಗೆ ಇಟ್ಕೊಂಡು ಹೋಗ್ತಾನೆ ಅವನು, ಕಟ್ಟಡ ಕಟ್ಟೋನು. ಆ ಮೂಲೆಗೆ ಬಂದಾಗ ಒಂದು ಅರ್ಧ ಇಟ್ಟಿಗೆ ಬೇಕು ಅವನಿಗೆ. ಆ ಕಡೆ ಈ ಕಡೆ ನೋಡ್ತಾನೆ, ಅರ್ಧ ಇಟ್ಟಿಗೆ ಸಿಗದೆ ಹೋದರೆ ದೊಡ್ಡ ಇಟ್ಟಿಗೆ ತಗೋತಾನೆ, ಠಕ್ ಅಂತ ಹೊಡಿತಾನೆ, ಮುರಿತಾನೆ, ಇಡ್ತಾನೆ. ಅಥವಾ ಪ್ಲಾಸ್ಟರ್ ಮಾಡುವಾಗ ನೋಡಿರ್ಬೇಕು ನೀವು, ಒಂದೇ ಸಮ ಪ್ಲಾಸ್ಟರ್ ಬರಬೇಕಾದ್ರೆ ಒಂದು ಇಟ್ಟಿಗೆ ಸ್ವಲ್ಪ ಮುಂದೆ ಹಾಯ್ಕೊಂಡಿರ್ತದೆ. ಅವನು ಏನು ಮುಲಾಜಿಲ್ಲ, ಟಕ ಕತ್ತರಿಸಾಕ್ತಾನೆ ಅದನ್ನು. ಯಾಕಂದರೆ ಅದು ತನ್ನ ಸ್ಥಾನದಲ್ಲಿ ಕೂತಿಲ್ಲ, ಅದು ಹೊರಗೆ ಬಂದಿದೆ. ಅದು ಹೊರಗೆ ಬಂದರೆ ಬಿಲ್ಡಿಂಗ್ ಸೌಂದರ್ಯ ಹೋಗ್ತದೆ, ಕಟ್ಟಡ ಸೌಂದರ್ಯ ಹೋಗ್ತದೆ. ಅದಕ್ಕೆ ಕತ್ತರಿಸ್ಬೇಕು. ಅದಕ್ಕೆ ನಾನು ಎಲ್ಲಿದ್ದೇನೋ ನನ್ನ ಸ್ಥಾನ ಪರಿಜ್ಞಾನ ಸರಿಯಾಗಿರ್ಬೇಕು. ನನಗೆ ಸ್ಥಾನ ಪರಿಯಾಗಿಲ್ಲದೆ ಹೋದರೆ ಏನಾಗುತ್ತೆ, ಭಗವಂತ ಅಲ್ಲಿ ಪೆಟ್ಟು ಕೊಡ್ತಾನೆ. ಎಷ್ಟೋ ಸಲ ಪೆಟ್ಟು ತಿಂದಾಗ ನಾನು ಸ್ಥಾನ ಪರಿಜ್ಞಾನ ಇಲ್ಲ ಅಂತ ಅಂದ್ಕೊಳ್ಳೋದಿಲ್ಲ. ನಾನು ಪೆಟ್ಟು ಕೊಟ್ಟದ್ದು ಅಷ್ಟೇ ಕಾಣಿಸುತ್ತೆ ನನಗೆ ಪೆಟ್ಟು ಬಿತ್ತು ಅಂತ ಹೇಳ್ತೇನೆ ಹೊರತಾಗಿ ನಾನು ಸ್ಥಾನ ಗೌರವವನ್ನು ಪಡ್ಕೊಳ್ಳಿಲ್ಲ ಅಂತ ಆಗೋದಿಲ್ಲ.
ನನಗೊಂದು ಆದ ಘಟನೆ ನೆನಪಾಗ್ತದೆ. ಒಬ್ಬರು IAS ಆಫೀಸರು ನಾನು ಪರಿಚಯ ಆಗಿರುವಂಥವ್ರು. ಅವ್ರು ರಿಟೈರ್ ಆದಮೇಲೆ ಒಂದು ಯಾರೋ ಸಂಸ್ಥೆಯವರು ಕರೆದ್ರು ಅವ್ರನ್ನ. ದೊಡ್ಡ ಸ್ಥಾನದಲ್ಲಿದ್ದಂಥವ್ರು IAS ಆಫೀಸರು ರಿಟೈರ್ ಆದಮೇಲೆ ಒಂದು ಪ್ರೈವೇಟ್ ಸಂಸ್ಥೆಗೆ ಹೋದರು. ಅವ್ರನ್ನ ಕರೆದು ಕೂಡಿಸಿದ್ರು. ಯಾವುದೋ ಒಂದು ಸಂಸ್ಥೆಗೆ ಒಂದು ಮ್ಯಾನೇಜರ್, ಅದು ಒಂದು 10 ಸಂಸ್ಥೆ ನಡೆಸುವಂಥದ್ದು. ಅಲ್ಲಿ ಅವರಿಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಏನೋ ಮಾಡಿ ಕೂಡಿಸಿದ್ರು. 6 ತಿಂಗಳಾದಮೇಲೆ ಅವರ ಕೆಲಸ ಬಿಟ್ಟರು. ನಾನು ಸಿಕ್ಕ ಕೇಳಿದೆ, ಯಾಕೆ ಬಿಟ್ರಿ ಕೆಲಸ? ಅದನ್ನು ಚೆನ್ನಾಗಿತ್ತಲ್ಲ ಅಂತಂದೆ. ಏನು ಚೆನ್ನಾಗಿತ್ತು ರೀ, ದೋಸ್ ಫೆಲೋಸ್ ಡೂ ನಾಟ್ ನೋ ಹೌ ಟು ಟ್ರೀಟ್ ಪೀಪಲ್. ಆ ಮನುಷ್ಯರಿಗೆ ಜನರು ಹೇಗೆ ನಡೆಸ್ಕೋಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಅಂತ ಬೈದರು. ನಂತರ ಸಂಸ್ಥೆಯವರು ನನಗೆ ಪರಿಚಯ ಇದ್ದವರು. ಅವ್ರು ಕೇಳಿದೆ, ಯಾಕೆ ರೀ ಅಷ್ಟು ಒಳ್ಳೆಯವ್ರನ್ನ ಬಿಟ್ಬಿಟ್ರಿ ನೀವು ಅಂತ ಕೇಳಿದೆ. ಏನು ಒಳ್ಳೆಯವರು ಸ್ವಾಮಿ, ಬಂಗಾರ ಸೂಜಿ ಅಂತ ಕಣ್ಣಲ್ಲಿ ಚುಚ್ಕೊಳ್ಳೋಕ್ಕಾಗತ್ತಾ? ಸೂಜಿ ಏನೋ ಬಂಗಾರದ್ದು ಇರಬೇಕು, ಬಂಗಾರ ಸೂಜಿ ಅಂತ ಕಣ್ಣಲ್ಲಿ ಚುಚ್ಕೊಳ್ಳೋಕ್ಕಾಗತ್ತಾ? ಅವ್ರು ಬಂಗಾರ ಸೂಜಿ ಇದ್ದ ಹಾಗೆ ಅಂತ. ಯಾಕೆ ಏನು ಕೇಳಿದೆ. ಅವರು IAS ಆಫೀಸರ್ ಅಲ್ಲ ಅಂತ ಮರ್ತೇ ಬಿಟ್ಟಿದ್ದಾರೆ ಸರ್, ಇದ್ದದ್ದನ್ನು ಮರ್ತೇ ಬಿಟ್ಟಿದ್ದಾರೆ. ಈಗೂ IAS ಆಫೀಸರ್ ಥರನೇ ಕೆಲಸ ಮಾಡ್ತಾರೆ. ಅಲ್ಲಿ ಇದ್ದಾಗ ಅಧಿಕಾರ ನಮ್ಮ ಹಿಂದೆ ಇತ್ತು. ಬಟನ್ ದಬ್ಬಿದ ತಕ್ಷಣ ಬರೋದು. ಪ್ರೈವೇಟಲ್ಲಿ ಹಂಗೆ ಆಗಲ್ಲ. ಸ್ಥಾನ ವ್ಯತ್ಯಾಸ ಆಗಿದೆ. ಈಗ ಬರೀ ಕೂತು ಆರ್ಡರ್ ಮಾಡುವಂಥದ್ದಲ್ಲ, ಕೆಲಸ ಮಾಡಬೇಕಾಯ್ತಲ್ಲಿ. ಅವ್ರಿಗೆ ಕಷ್ಟ ಆಯಿತು. ಇಷ್ಟು ವರ್ಷ 30 ವರ್ಷ ಬಟನ್ ಒತ್ತಿ ಒತ್ತಿ ಕೆಲಸ ಮಾಡಿದವರು ಈಗ ತಾವೇ ಎದ್ದು ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅವರಿಗೆ ಅದು ಹೊಂದ್ಕೊಳ್ಳಿಲ್ಲ. ನನ್ನ ಸ್ಥಾನ ಆದಿತ್ತು, ಈ ಸ್ಥಾನ ಸರಿಯಲ್ಲ ನನಗೆ ಅಂತ ಹೇಳಿದಾಗ ಅವರಿಗದು ಒಪ್ಪಿಗೆ ಆಗಲಿಲ್ಲ. ಸ್ಥಾನ ಪರಿಜ್ಞಾನ, ನಾನು ಎಲ್ಲಿರ್ತೇನೋ ಹಾಗಿರಬೇಕು. ಅದಾಗದೆ ಹೋದಾಗ ಏನಾಗುತ್ತೆ ಅಂದರೆ, ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ. ಗಾಂಧಿ ಬರೀತಾರೆ, ನಾನು ಒಳ್ಳೆಯ ಅನುಭವ ಕಲ್ತ್ಕೊಂಡ್ಬಿಟ್ಟಿದ್ದೇನೆ ಇದನ್ನು. ಇಂಗ್ಲೆಂಡಲ್ಲಿದ್ದರು, ಬಾರೆಟ್ಲೋ ಆದರು, ದೊಡ್ಡ ಪರೀಕ್ಷೆ ಪಾಸ್ ಮಾಡಿಕೊಂಡ್ರು. ಇಂಗ್ಲೆಂಡಲ್ಲಿದ್ದಾಗ ಇಂಗ್ಲೀಷ್ ದೋಸ್ತಿ ಆಗೋದು, ಪರಿಚಯ ಆಗೋದೆಲ್ಲ. ಇಂಡಿಯಾ ಹೌಸಲ್ಲಿ ಹೋಗೋರು, ಭೇಟಿಯಾಗೋರು. ಭಾರತಕ್ಕೆ ಬಂದ ಮೇಲೆ ಅದೇ ಬ್ರಿಟಿಷ್ ರೀಜೆಂಟ್ ಇದ್ದವನು, ಇವರು ಭೇಟಿಯಾದಂಥವನು ಲಂಡನ್ನಲ್ಲಿ. ಅಣ್ಣನಿಗೋಸ್ಕರ ಕೇಳೋಕ್ಕೆ ಹೋದರು ಪೋರ್ಬಂದರದಲ್ಲಿ, ಅವನು ಅಣ್ಣ ದಿವಾನ್ ಆಗಬೇಕು ಅಂತ. ನನಗೆ ಗೊತ್ತಿದೆ ಅವನು ಲಂಡನ್ ನನ್ನ ಜೊತೆಗೆ ಇದ್ದವನು ಅಂತ ಹೇಳಿದ್ರಂತೆ ಅವರು. ಹಾಗಾದ್ರೆ ಕೇಳ್ಕೊಂಬ ಅಂತ ಹೋದರು. ಗಾಂಧೀಜಿ ಅವ್ರ ಮನೆಗೆ ಹೋಗ್ಬಿಟ್ಟು, ನಮ್ಮ ಅಣ್ಣ ದಿವಾನ್ ಆಗಬೇಕಂತಾನೆ, ಯು ಕ್ಯಾನ್ ಹೆಲ್ಪ್ ಹಿಮ್ ಅಂತ ಹೇಳಿದಂತೆ. ಅವನು ಇಮಿಡಿಯೇಟ್ಲಿ ಕೇಳ್ತು, ಹೂ ಆರ್ ಯು ಅಂತ ಕೇಳಿದಂತೆ. ಹೂ ಆರ್ ಯು? ಯು ಫಾರ್ಗಾಟ್ ಮೀ, ವಿ ಮೆಟ್ ಇನ್ ಲಂಡನ್. ಫರ್ಗೆಟ್ ಇಟ್, ವಿ ಮೆಟ್ ಇನ್ ಲಂಡನ್ ಆ್ಯಸ್ ಫ್ರೆಂಡ್ಸ್, ಬಟ್ ಐ ಆಮ್ ಯುವರ್ ಆಫೀಸರ್, ನೋ ಗೆಟ್ ಔಟ್ ನೌ, ಡೋಂಟ್ ಕಮ್ ಟು ರೆಕಮೆಂಡ್ ಮಾಡೋಕ್ಕೆ ಬರಬೇಡ ನೀನು ಅಂದಂತೆ. ಅಲ್ಲಲ್ಲ ಅಂತ ಇನ್ನು ಹೇಳೋಕ್ಕೆ ಹೋದ್ರಿ ಇವರು. ಹೇಳೋಕ್ಕೆ ಹೋದರೆ ಅವನ ಆಳುಗಳನ್ನು ಕರೆಸಿ ಮನೆಯಿಂದ ಗೆದ್ದು ಹಾಕಿದೆ ಅವ್ರು ಹೊರಗಡೆ. ಗಾಂಧೀಜಿ ಹತ್ರ ಭಾಳ ಒಳ್ಳೆ ಪಾಠ ಕಲ್ತ್ಕೊಂಡ್ಬಿಟ್ಟೆ ನಾನು. ಅಲ್ಲಿ ಸ್ನೇಹಿತ ಬೇರೆ, ಇಲ್ಲಿ ಅಧಿಕಾರಿ ಅವನು, ಆ ಸ್ಥಾನ ಗೌರವ ಕೊಡಬೇಕು ನಾನು. ವ್ಯತ್ಯಾಸ ಅರ್ಥ ಆಗದೆ ಹೋದರೆ ನನಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ. ಮನುಷ್ಯ ಹೇಳ್ತಾರೆ ಬ್ರಹ್ಮ ಇದ್ದ ಹಾಗೆ ಅಂತ, 4 ತಲೆ ಇವನಿಗೂ ಅಂತ. ಮನುಷ್ಯನಿಗೂ 4 ತಲೆ, ಅದೇ ಅವನು ಸ್ವಾರಸ್ಯ. 4 ತಲೆ ಯಾವುದು ಅಂತ ಹೇಳ್ತಾರೆ. 195, 195. ಮೊಗ 4 ನರನಿಗೆ ಅಂತೆಯೇ ನಾರಿಗಂಬಗೆಯೇ. ಜಗಕ್ಕೆ ಕಾಣಿಪುದೊಂದು, ಮನೆಯ ಜನಕ್ಕೊಂದು, ಸೊಗಸಿನೆಳಸಿಕೆಗೊಂದು, ತನ್ನಾತ್ಮಕ್ಕಿನ್ನೊಂದು. ಬಗೆಯಷ್ಟೋ ಮೊಗ ಅಷ್ಟು ಮಂಕುತಿಮ್ಮ. ಇದೇ ಜೀವನದ ಸ್ವಾರಸ್ಯ. ನೋಡಿ, 4 ಮುಖ ಅಂತ ಹೇಳ್ತಾರೆ. 4 ಮುಖ ಹೇಗಿದೆ? ಮೊಗ 4 ನರನಿಗೆ ಅಂತೆಯೇ ನಾರಿಗಂಬಗೆಯೇ. ನರನಿಗೆ ನಾರಿಗೆ 4 ಮುಖ ಇದೆ ಅಂತ. ಯಾವ್ಯಾವ 4 ಮುಖ? ಜಗಕ್ಕೆ ಕಾಣಿಪುದೊಂದು, ಹೊರ ಜಗತ್ತಿಗೆ ಕಾಣಿಸೋದು. ಎಷ್ಟು ದೊಡ್ಡ ಮನುಷ್ಯರಲ್ರಿ ಅವರು, ಬಹಳ ಒಳ್ಳೆಯವರಲ್ವಾ, ಹೊರಗಿನವ್ರು ಹೇಳೋ ಮಾತು. 2ನೇದು ಮನೆಯ ಜನಕ್ಕೊಂದು. ಅದಕ್ಕೆ ನಮ್ಮಲ್ಲೊಂದು ಹಳೆಯ ಜಾನಪದ ಹಾಡಿತ್ತು, 1000 ಕುದುರೆಯ ಸವಾರನಾದರೂ ಮನೆಯ ಹೆಂಡತಿಗೆ ಪಿಂಜಾರ ಅಂತ. ಅವನು ಹೊರಗಡೆ ಏನು ಹಾಕಿರಲಿ, ಮನೆಗೆ ಬಂದ ತಕ್ಷಣ ಯಜಮಾನರು ಎಲ್ಲಿರ್ಬೇಕು ಅಲ್ಲಿ ಇರ್ತಾರೆ. ಹೊರಗಡೆ ಆತ್ಮಕ್ಕೆ, ಹೊರಗೆ ಲೋಕಕ್ಕೊಂದು, ಹೊರಗಿನ ಲೋಕಕ್ಕೆ ದೊಡ್ಡರು ಹುಲಿ ಇದ್ದ ಹಾಗೆ ಅವರು. ಮನೆಗೆ ಬಂದಾಗ ಅದು ವಿರುದ್ಧ ಹಾಕ್ತಾರೆ. ಹೊರಗಿನ ಲೋಕಕ್ಕೆ ಒಂದು ಬೇಜ್ ಕೊಡ್ತೀವಿ ನಾವು. ಅದಕ್ಕೆ ಹೇಳ್ತಾರೆ, ದೇರ್ ಆರ್ 4 ಕ್ಯಾರೆಕ್ಟರ್ಸ್ ಅಂತ ಇಂಗ್ಲೀಷಲ್ಲಿ ಮಾತು ಬಂದದ್ದು. 1 that you exhibit to outside world, 1 that you show to your own close people, and 3rd is what you really are ಅಂತ. ಇಲ್ಲಿ 4 ಮಾಡಿದ್ದಾರೆ. ಜಗಕ್ಕೆ ಕಾಣಿಪೋದೊಂದು, ಜಗತ್ತಿಗೆ ಕಾಣಿಸುವಂಥ ಒಂದು ರೂಪ. ಎಷ್ಟೋ ಸಲ ಮಾತಾಡ್ತೀವಿ, ಇವ್ರು ದೊಡ್ಡವರು, ತುಂಬ ದೊಡ್ಡವರು ಅಂತ ಹೇಳ್ತೇವೆ. ಆದರೆ ಬಹಳ ಆಳವಾಗಿ ಹತ್ತಿ ನೋಡಿದಾಗ ಇಂಗ್ಲೀಷಲ್ಲಿ ಮಾತು ಬರ್ತದೆ, ದೇ ಆರ್ ಏಂಜಲ್ಸ್ ವಿತ್ ಅ ಕ್ಲೇ ಫೀಟ್ ಅಂತ. ದೇವತೆಗಳು ನಿಜ, ಅದರ ಕಾಲು ಮಣ್ಣಾಗಿದೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಕೊಂಕಿದೆ. ಅದು ದೂರಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜೀವನ, ಲೋಕದ ಕಣ್ಣಿಗೊಂದು ಕಾಣಿಸುವಂಥದ್ದು. ಇದರ ವಿರುದ್ಧವೂ ಆಗಿರಬಹುದು. ಲೋಕಕ್ಕೆ ಅವನು ಪ್ರಯೋಜನ ಇಲ್ಲದವನು ಅಂತ ಇರಬಹುದು, ತುಂಬ ಪ್ರಯೋಜನಕಾರಿ ಅಂತ ಮನುಷ್ಯ ಇರ್ಬೋದು, ಹೊರಗಡೆ ಪ್ರಯೋಜನಕಾರಿ ಅಲ್ಲ ಅಂತ ಅನಿಸಿರ್ಬೋದು. 2ನೇದು ಮನೆಯ ಜನಕ್ಕೊಂದು. ಹೊರಗೆ ನೀವೇನಿದ್ರು ಕೂಡ ಮನೆಯಲ್ಲಿ ಮಾತ್ರ ಬೇರೆ ಅಲ್ವಾ ನೀವು? ಮನೆಯಲ್ಲಿ ಹೆಂಡತಿ ಗಂಡ, ಗಂಡನಿಗೆ ಹೆಂಡತಿ,
ಮಕ್ಕಳಿಗೆ ತಂದೆ ತಾಯಿ, ತಂದೆ ತಾಯಿಗೆ ಮಗ, ಈ ಎಷ್ಟೊಂದು ಸಂಬಂಧಗಳಿದೆ ನೋಡಿ ನಮಗೆ. ಮನೆಯ ಜನಕ್ಕೊಂದು, ಸೊಗಸಿನೆಳಸಿಕೆಗೊಂದು. ಗಮನಿಸಿರಬೇಕು, ಕೆಲವರು ದೊಡ್ಡವರಿದ್ದಾಗ ಅವರು ಎಷ್ಟು ಗಂಭೀರವಾಗಿರ್ತಾರೆ, ಆದರೆ ಮಿತ್ರರ ಜೊತೆಗೆ ಸೇರಿಕೊಂಡಾಗ ಒಂಥರ ಬೇರೆಯೇ ಇರ್ತದೆ. ಒಂದ್ಸಲ ನಾನೇ ನೋಡಿದ್ದುಂಟು. ಈ ತಿಂಡಿ ಪೋತರ ಸಂಘ ಅಂತ ಹೇಳಿದ್ದೆ ಹಿಂದಕ್ಕೊಮ್ಮೆ, ನಾನು DVG ಭಾಗವಹಿಸಿದ್ರು ಅದರೊಳಗೆಲ್ಲ. ತಿಂಡಿ ಪೋತರ ಸಂಘ, ಅವರ ಅಧ್ಯಕ್ಷರು ಆಗಿದ್ದರು ಅದಕ್ಕೆ. ತಿಂಡಿ ಪೋತರ ಸಂಘ ಅಂದರೆ ಚೆನ್ನಾಗಿ ತಿನ್ನೋದು. MTRಗೆ ಹೋಗ್ಬಿಟ್ರೆ ಒಂದು ಟೇಬಲ್ ಅವ್ರಿಗೆ ಇರೋದು, ಅವ್ರು ಏನು ತಿಂತಾರೋ ತಿನ್ನಲಿ ಅಂತ. ಒಂದೆರಡು ಸಲ ತಿಂದು ನಾ ಫಜೀತಿ ಆದದ್ದು ಉಂಟು ಅವ್ರ ಜೊತೆಗೆ. ಅವ್ರು ಏನು ಸಿಗುತ್ತೋ ತಿನ್ನೋದು, ಅವ್ರಿಗೊಂದ್ರೆ ಇಂಥದಿಲ್ಲ ಅಂತಿಲ್ಲ. ವಯಸ್ಸು ಯಾರಿಗೂ ಕಾಣಿಸ್ತಾನೆ ಇರಲಿಲ್ಲ. ಪರ್ಹ್ಯಾಪ್ಸ್ ಐ ವಾಸ್ ದಿ ಯಂಗೆಸ್ಟ್ ಅನಿಸುತ್ತೆ, ಆದರೆ ನನಗೆ ಕಷ್ಟ ಆಗೋದು. ಆದರೆ ಆ ಮಾತುಕತೆ ಹಾಡಬೇಕಾದ್ರೆ ಕೆಲವೊಂದು ಮಾತು ಬರೋದು, ಜೋಕ್ ಹೊರಗಡೆ ಹಂಚ್ಕೊಳ್ಳೋಕ್ಕಾಗಲ್ಲ ಅವನ್ನೆಲ್ಲ. ಆ ವಾತಾವರಣ, ಆ ಸ್ನೇಹಿತರ ಮಾತಲ್ಲಿರುವಂಥ ಮಾತು ಬೇರೆ. ಅದು ಸೊಗಸಿನೆಳಸಿಕೆಗೊಂದು. ಆ ಸೊಗಸಿನಲ್ಲಿದ್ದಾಗ, ಗೆಳೆಯರ ಜೊತೆಗಿದ್ದಾಗ, ತೀರಾ ಆತ್ಮೀಯರ ಜೊತೆಗಿದ್ದಾಗ ಅದೊಂದು ಬಂಧನ ಅದೊಂದು ಮುಖನೇ ಬೇರೆ. ತನ್ನ ಆತ್ಮಕ್ಕಿಂದೊಂದು. ಹೊರಗಡೆ ಏನಾದರೂ ತೋರಿಸ್ಬೋದು ಸ್ವಾಮಿ, ಮನೆಯಲ್ಲಿ ಜನ ಏನಾದರೂ ಅಂದ್ಕೊಂಡಿರ್ಬೋದು ನಿಮ್ಮ ಬಗ್ಗೆ, ಸ್ನೇಹಿತರು ಅನ್ಕೋಬಹುದು, ಆದರೆ ನಿಜವಾಗಿ ಏನು ಅಂತ ನಿಮ್ಮ ಆತ್ಮಕ್ಕೆ ಗೊತ್ತು. ಯಾರನ್ನು ಮೋಸ ಮಾಡಿದರೂ ಆತ್ಮಕ್ಕೆ ಮೋಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಿನ್ನ ಆತ್ಮಕ್ಕೆ ಇನ್ನೊಂದು. ಅದಕ್ಕೆ ಹೇಳ್ತಾರೆ, ಮ್ಯಾನ್ ಡೈಸ್ ಆ್ಯಸ್ ಅ ಸೀಕ್ರೆಟ್ ಆ್ಯನಿಮಲ್ ಅಂತ. ಇಷ್ಟು ಜನರ ಮಧ್ಯೆ ಬದುಕಿದಂಥ ಮನುಷ್ಯ ಕೂಡ ಸಾಯುವಾಗಿ ಏಕಾಂಗಿಯಾಗಿ ಹೋಗ್ತಾನೆ. ಕೆಲವು ವಿಷಯ ಅವನ ಜೊತೆಗೆ ಹೋಗ್ತದೆ, ಯಾರಿಗೂ ಗೊತ್ತಾಗಿರೋಲ್ಲ ಹೇಗಿದ್ದಾನೆ ಅವನು ಅಂತ. ಅವನ ಮನಸ್ಸಿನಲ್ಲಿ ಚಿಂತನೆ ಏನು ಅಂತ ಗೊತ್ತಿಲ್ಲ. ಹಾಗೆ ತನ್ನ ಆತ್ಮಕ್ಕಿನ್ನೊಂದು ಬಗೆ. ಎಷ್ಟೋ ಮುಖ ಅಷ್ಟು ಮಂಕುತಿಮ್ಮ, ಅಷ್ಟು ಮುಖ. ಎಷ್ಟು ಬಗೆ ಇದೆ ನೋಡಿ. ನಾವು ಜೀವನದಲ್ಲಿ ಬದುಕಿರುವಾಗ ನನ್ನ ಸ್ನೇಹಿತರಿಗೊಂದು ಮುಖ, ನನ್ನದು ಅಧಿಕಾರಿಗಳಿಗೊಂದು ಮುಖ, ನನ್ನ ಕೆಳಗೆ ಕೆಲಸ ಮಾಡುವಂಥವ್ರ ಜೊತೆಗೊಂದು, ನನ್ನ ವಿದ್ಯಾರ್ಥಿಗಳ ಜೊತೆಗೊಂದು, ಸ್ನೇಹಿತರ ಜೊತೆಗೊಂದು. ಎಷ್ಟು ಮುಖಗಳು ನನಗೆ. ಇದೇ ಸ್ವಾರಸ್ಯ ಅಲ್ವಾ ಜೀವನದ್ದು, ಅಷ್ಟು ಮುಖಗಳು. ಅದಕ್ಕೆ ಒಂದು ಪದ್ಯದಲ್ಲಿ ಹೇಳ್ತಾರೆ DVG, ರಾವಣ ದಶಶಿರವದೇಂ ನರನು ಶತಶಿರನು. ರಾವಣನಿಗೆ 10 ತಲೆ ಇತ್ತಂತೆ ಅಂತ ಹೇಳ್ತಾರೆ. ರಾವಣನು ದಶಶಿರವದೇಂ ನರನು ಶತಶಿರನು. 1000 ತಲೆ ಇದೆ ಅವನಿಗೆ ಅಂತ, 100 ತಲೆ ಇದೆ ಅಂತ. 1000 ಆಸ್ಯಗಳನ್ನು ಒಂದರಲ್ಲಿ ಅಣಕಿಹನು. ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾನೆ ಒಂದರೊಳಗೆ ಅಂತ. ಅಷ್ಟು ಮುಖಗಳನ್ನು ಹೊತ್ಕೊಂಡಿದ್ದಾನಲ್ಲ. ಈ ಒಂದೊಂದು ಮುಖ ಹೊತ್ತಾಗ ಒಂದೊಂದು ಕಾರ್ಯ ಮಾಡ್ತಾನೆ, ಒಂದು ಮುಖ ಹೊತ್ತ ಒಂದು ಕಾರ್ಯ ಮಾಡ್ತಾನೆ. ಕೆಲವರು ಎಷ್ಟು ಮುಖಗಳನ್ನು ಹೊತ್ತಿದ್ದಾರೆ ಅಂತ. ಹಿಂದಕ್ಕೆ ಯಾರದೋ ಒಂದು ಜೀವನ ಚರಿತ್ರೆ ಬಗ್ಗೆ ಬರೆಯೋಕೆ ಹೇಳಿದರು, ಇಂಟ್ರೊಡಕ್ಷನ್ ಅಬೌಟ್ ಎ ಪರ್ಸನ್. ಬರೆದಾಗ ನಾನು ಬರೆದಿದ್ದೆ, ವಿಲ್ ದ ರಿಯಲ್ ಮ್ಯಾನ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಬಿ ಕೌಂಟೆಡ್ ಅಂತ. ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದೀರಿ ನೀವು, ಒಂದು ಯಾವುದೋ ಒಂದು ಕೆಲಸದಲ್ಲಿದ್ದೀರಿ, ಇಷ್ಟು ಜನ ಮಕ್ಕಳಿಗೆ ತಂದೆ ಆಗಿದ್ದೀರಿ, ಇಷ್ಟು ಜನಕ್ಕೆ ಅಧಿಕಾರಿಯಾಗಿದ್ದೀರಿ, ಇಷ್ಟು ಜನ ಸ್ನೇಹಿತರಿಗೆ ಸ್ನೇಹಿತನಾಗಿದ್ದೀರಿ, ಇಷ್ಟು ಜನಕ್ಕೆ ಮಾರ್ಗದರ್ಶಿಯಾಗಿದ್ದೀರಿ, ಇಷ್ಟು ಜನಕ್ಕೆ ವಿಲನ್ ಆಗಿದ್ದೀರಿ. ನಿಜವಾದ ಪರ್ಸನ್ ಯಾರು ಇದರೊಳಗೆ ಅಂತ, ನಿಜವಾದ ವ್ಯಕ್ತಿ ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅಲ್ವಾ. ಅದಕ್ಕೆ ಶಂಕರಾಚಾರ್ಯ ಹೇಳೋದು, ಕೋಹಂ ಕುತಾಯಾತಃ, ನಾನು ಯಾರು, ಎಲ್ಲಿಂದ ಬಂದೆ ಅಂತ. ಹಾಗೆ ಎಷ್ಟು ಮುಖ ಇದೆಯೋ ಎಷ್ಟು ಬಗೆ ಇದೆಯೋ ಅಷ್ಟು ಮುಖ ಇದೆ ಅಂತ ಹೇಳ್ತಾರೆ. ಇಲ್ಲಿಗೆ ಮಾತನ್ನು ನಿಗಿಸಿ ನಾಳೆಗೆ ಮತ್ತೆ ಮುಂದುವರಿಸೋಣ. ನಮಸ್ಕಾರ.